ದಿವಂಗತ ಕೋಡಿ ಕುಷ್ಠಗಾಣಿಗರ ಕುಟುಂಬದ ಪರವಾಗಿ ಅವರ ನುಡಿನಮನಕ್ಕೆ ಆಗಮಿಸಿದಂಥ ಎಲ್ಲ ಕುಟುಂಬದ ಬಂಧುಗಳನ್ನ, ಯಕ್ಷಗಾನ ಪ್ರೇಮಿಗಳನ್ನ, ಯಕ್ಷಗಾನ ಕಲಾವಿದರನ್ನ, ಕೋಡಿ ಭಾಗದಿಂದ ಆಗಮಿಸಿದಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಸಲ್ಲಿಸ್ತಾ, ಮೊದಲಿಗೆ ನಮ್ಮೊಂದಿಗೆ ಒಂದಷ್ಟು ಅತಿಥಿಗಳಿದ್ದಾರೆ, ಗಣ್ಯರಿದ್ದಾರೆ, ಯಕ್ಷಗಾನದ ಕಲಾವಿದರಿದ್ದಾರೆ, ವಿಮರ್ಶಕರಿದ್ದಾರೆ. ಮೊದಲಿಗೆ ಅವರೊಂದು ಪುಷ್ಪ ನಮನವನ್ನ ಮಾಡಲಿಕ್ಕಿದ್ದಾರೆ. ಆ ಕುಷ್ಠಗಾಣಿಗರ ಭಾವಚಿತ್ರಕ್ಕೆ ನಮ್ಮೊಂದಿಗಿರುವಂತ ಕುಡುವ ಶಾಂತರಾಮ್ ಸರ್, ಜೊತೆಯಲ್ಲಿ ಬೆಳ್ಳಾರೆ ಮಂಜುನಾಥ್ ಭಟ್ರು, ಅವರ ಜೊತೆಯಲ್ಲಿ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸಿದವರು ಆ ವರ್ಷ ಶ್ರೀನಾ ಮಡಿವಾಳರು, ಜೊತೆಯಲ್ಲಿ ಸರ್ವಗಾಣಿಗರು ದಯಮಾಡಿ ಮುಂಭಾಗ ಬರಬೇಕು. ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸಿದಂತ ಬೆಳ್ಳಾರೆ ಮಂಜುನಾಥ್ ಭಟ್ರು ಮತ್ತು ಸರ್ವಗಾಣಿಗರು ಶಾಂತರಾಮ ಕೊಡುವ ಎಲ್ಲರೂ ಸಹ ಜೊತೆಯಾಗಿ ಪುಷ್ಪ ನಮನವನ್ನ ಸಲ್ಲಿಸಬೇಕಾಗಿ ನಿಮ್ಮಲ್ಲಿ ಗೌರವದಿಂದ ವಿನಂತಿಯನ್ನ ಮಾಡ್ತೇನೆ. ಯಕ್ಷಗಾನ ರಂಗದಲ್ಲಿ 2.5 ದಶಕಕ್ಕೂ ಅಧಿಕ ಕಾಲ ಬಡಗು ಮತ್ತು ತೆಂಕುತಿಟ್ಟಿನಲ್ಲಿ ಒಬ್ಬ ಅಗ್ರಮಾನ್ಯ ಕಲಾವಿದರಾಗಿ ಗುರುತಿಸಿಕೊಂಡವರು ಕೋಡಿ ಕುಷ್ಠಗಾಣಿಗರು. ಅವರನ್ನ ಕುಂದಾಪುರದ ಕೃಷ್ಣಗಾಣಿಗರಂತಲೇ ಕರೀತಾರೆ. 22 ದಶಕಗಳ ಕಾಲ ಯಕ್ಷಗಾನ ರಂಗದಲ್ಲಿ ಯಾವುದೇ ಪಾತ್ರವನ್ನ ಕೊಟ್ಟರೂ ಸಹ ಅತ್ಯಂತ ಅದ್ಭುತವಾಗಿ ಅದನ್ನ ಪ್ರದರ್ಶಿಸುವಂತ ಕಲೆಯನ್ನ ಅವರು ಕರಗತ ಮಾಡಿಕೊಂಡಿದ್ರು. ಮೊನ್ನೆ ಜೂನ್ 12ರಂದು ಅವರು ದೈವಾಧೀನರಾಗ್ತಾರೆ. 2.5 ದಶಕಗಳ ಕಾಲ ಯಕ್ಷಗಾನ ರಂಗದಲ್ಲಿ ಸೇವೆ ಸಲ್ಲಿಸಿದಂತ ಒಬ್ಬ ದಕ್ಷ ಕಲಾವಿದನನ್ನ ಕಳೆದುಕೊಂಡಾಗ ಈ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವರ ಬಗ್ಗೆ ಪ್ರಕಟಗೊಂಡ ವರದಿಗಳನ್ನ ಓದಿದಾಗ ನಮ್ಗೆ ದಿಗ್ಭ್ರಮೆ ಆಗ್ತದೆ. ನಮ್ಮ ಈ ನಾಡಿನ ಪ್ರಸಿದ್ಧ ಪತ್ರಿಕೆಯಾದ ಉದಯವಾಣಿ ತನ್ನ ಮುಖಪುಟದಲ್ಲಿ ಅವರ ವರದಿಯನ್ನ ಪ್ರಕಟಿಸ್ತದೆ. ಅದೇ ರೀತಿ ಪ್ರಜಾವಾಣಿ ಅಂತ ಪತ್ರಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅವರ ನಿಧನದ ಸುದ್ದಿ ಪ್ರಕಟಗೊಳ್ತದೆ. ವಿಜಯ ಕರ್ನಾಟಕದಲ್ಲಿ ನುಡಿನಮನ, ಇಡೀ 2 ಜಿಲ್ಲೆಯಲ್ಲಿ ಅವರ ಬಗ್ಗೆ ನುಡಿನಮನ ಲೇಖನ ಪ್ರಕಟ ಆಗ್ತದೆ. ಇದಕ್ಕೆ ಕಾರಣ ಅವರು ಒಬ್ಬ ಪ್ರಸಿದ್ಧ ಯಕ್ಷಗಾನ ಕಲಾವಿದರಾಗಿದ್ದಾರೆ ಮತ್ತು ನಮ್ಮ ನಡುವೆ ಅವರಿದ್ದು ಆ ಕಲೆಯನ್ನ ಪ್ರೋತ್ಸಾಹಿಸ್ತಿದ್ರು ಅನ್ನೋದನ್ನು ನಾವು ಕಂಡುಕೊಂಡಿದ್ದೇವೆ. ಆರೋಗ್ಯವಾಗಿ ಇದ್ರು. ಒಂದು ಸ್ವಲ್ಪ ದಿನದ ಹಿಂದೆ, 1.5-2 ತಿಂಗಳ ಹಿಂದೆ ಮಕ್ಕಳೆಲ್ಲ ಮನೆಯಲ್ಲಿದ್ರು. ಮಲ್ಕೊಂಡಿದ್ದಾಗ 3 ಗಂಟೆಯ ಬೆಳಗಿನ ಜಾವ ಬೆಡ್ನಿಂದ ಕೆಳಗೆ ಬೀಳ್ತಾರೆ. ಕಾಲಿನ ಮೂಳೆ ಮುರಿದು ಹೋಗ್ತದೆ. ತಕ್ಷಣವಾಗಿ ಮಕ್ಕಳು ಅವರನ್ನ ಮಣಿಪಾಲ ಆಸ್ಪತ್ರೆಗೆ ಕರೆದೊಯ್ತಾರೆ. ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಆಗ್ತದೆ, ಆಪರೇಷನ್ ಆಗ್ತದೆ. ಡಾಕ್ಟರು ಮನೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಮನೆ ಕರ್ಕೊಂಡೋಗಿ ಅಂದಾಗ ಕರ್ಕೊಂಡು ಬಂದಾಗ ಅದು ಪೂರ್ಣವಾಗಿ ಆ ಗಾಯ ಗುಣ ಆಗ್ಲಿಲ್ಲ. ವರ್ಷ ಆಗಿದೆ. ನಂತರ ಕುಟುಂಬದವರು ಮಕ್ಕಳೆಲ್ಲ ಸೇರಿ ಅವರನ್ನು ಚಿನ್ಮಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ಅವರಿಗೆ ಸರಿ ಕಾಣದ ಹಿನ್ನೆಲೆಯಲ್ಲಿ ಅವರನ್ನ ಕುಲಾಲ್ ಆಸ್ಪತ್ರೆಗೆ ಸೇರಿಸ್ತಾರೆ, ಸಮೀಪದಲ್ಲೇ ಇದ್ದ. ನಾವೆಲ್ಲ ಒಂದಷ್ಟು ಮಂದಿ ಹೋಗಿ ನೋಡಿದಾಗ ಅವರ ಮುಖಚೇರಿ, ಅವರ ಗಮನ, ನಾವಾಡುವ ಮಾತುಗಳನ್ನ ಸರಿಯಾಗಿ ಆಲಿಸ್ತಾ ಇದ್ರು. ಆದ್ರೆ ಅವರು ಅನುಭವಿಸ್ತಿರುವ ನೋವು, ಆ ನೋವು ಇದೆಯಲ್ಲ, ಅದನ್ನ ಕಂಡು ನಮ್ಗೆ ಬೇಸರ ಆಯ್ತು. ನಾವೊಂದಷ್ಟು ಮಂದಿ ಅವರ ಮಗನಲ್ಲಿ ಹೇಳಿದೆವು, ಇವರು ನೋವಿನಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟು ನೋವನ್ನು ನಮ್ಮೆಲ್ಲರೂ ಅನುಭವಿಸ್ತಾ ಇದ್ರು. ಕೊನೆಯಲ್ಲಿ ಮರುದಿನವೇ ಡಾಕ್ಟರ್ ಹೇಳ್ತಾರಂತೆ, ಅವರೆಲ್ಲ ಸರಿಯಾಗಿದ್ದಾರೆ, ನೋವು ಗುಣ ಆಗ್ತದೆ, ನೀವು ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇವ್ರು ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಬಂದು ಆಗ ಬೆಳಿಗ್ಗೆ ವಿಪರೀತ ಮಳೆ ಇತ್ತು. ಹಿಂದಿನ ದಿನ ಡಿಸ್ಚಾರ್ಜ್ ಮಾಡಿ ತಂದಿದ್ದಾರೆ. ಹರಿನಾರಾಯಣ ಹೆಸರನ್ರು ಇವ್ರಿಗೆ ಕಾಲ್ ಮಾಡ್ತಾರೆ. ಕಟೀಲು ಮೇಳದ
ಆ ಕಟೀಲು ದೇವಸ್ಥಾನದ ಪುರೋಹಿತರು. ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಇದೆ ಪ್ರಸಾದ್ರೆ ಮತ್ತು ನೀವು ಬರಬೇಕು ಅಂದಾಗ ಇವ್ರು ಹೋಗ್ಲಿಕ್ಕೆ ರೆಡಿಯಾಗಿರ್ತಾರೆ ಅವ್ರ ಮನೆಯ ಕಾರ್ಯಕ್ರಮಕ್ಕೆ, ಸಂಜೆಯ ಕಾರ್ಯಕ್ರಮಕ್ಕೆ. ಸ್ವಲ್ಪ ಹೊತ್ತಿನಲ್ಲೇ ಇವರ ಫ್ಯಾಮಿಲಿ ಗ್ರೂಪಿಗೆಲ್ಲ ಮೆಸೇಜ್ ಬರ್ತದೆ, ತಂದೆ ತೀರ್ಕೊಂಡಿದ್ದಾರೆ ಅಂತ. ನಮ್ಗೆಲ್ರಿಗೂ ಆಶ್ಚರ್ಯ ಆಯಿತು. ಅದು ಫ್ಯಾಮಿಲಿ ಗ್ರೂಪ್ ಬಂದ ಮೆಸೇಜ್ ಹೊರಗಡೆ ಬರ್ತದೆ, ಹೊರಗಡೆ ಬಂದಾಗ ಅದು ವೈರಲ್ ಆಗ್ತದೆ. ವೈರಲ್ ಆದಾಗ ಅವ್ರ ಬಗ್ಗೆ, ಅವ್ರ ನಿಧನದ ಸುದ್ದಿ ಇಡೀ ನಾಡಿಗೆ ಗೊತ್ತಾಗುವ ಹಾಗೆ ಅದು ವೈರಲ್ ಆಗ್ತದೆ. ಅದಕ್ಕೆಲ್ಲ ಕಾರಣ ಕೋಡಿ ಕುಷ್ಠಗಾಣಿಗರು ಯಕ್ಷಗಾನ ರಂಗದಲ್ಲಿ 2.5 ದಶಕದಲ್ಲಿ ಅವರು ಕೆಲಸವನ್ನು ಮಾಡಿರ್ಬೋದು. ಆದ್ರೆ ಅದರಲ್ಲಿರುವಂತಹ ಪಾತ್ರದಲ್ಲಿ ಅವರು ತೊಡಗಿಸಿಕೊಂಡಂತ ಬಗೆ ಅದು ನಿಜಕ್ಕೂ ಅದ್ಭುತ ಅನ್ನೋದನ್ನು ನಾವು ಕಂಡುಕೊಂಡಿದ್ದೇವೆ. 1947ರಲ್ಲಿ ಅವ್ರ ಜನನ ಆಗ್ತದೆ. ನಮ್ಗೆ ಸ್ವತಂತ್ರ ಸಿಕ್ಕಿದ ತಿಂಗಳ ಮುಂದಿನ ದಿನಗಳಲ್ಲಿ ಸ್ವತಂತ್ರ ಸಿಕ್ಕಲಿಕ್ಕೆ ಎರಡು ತಿಂಗಳು ಬಾಕಿ ಇದೆ. ಅವರು 1947 ಜೂನ್ 6ರಂದು ಜೂನ್ 6ರಲ್ಲಿ ಜನಿಸ್ತಾರೆ. ನಮ್ಮ ಕೋಡಿಯ ಕರಾವಳಿಯ ಕಡಲ ತೀರ ಅದು. ಕೋಡಿಯ ಲಕ್ಷ್ಮಣ ಮತ್ತು ಮಂಜಿ ದಂಪತಿಗೆ ಪುತ್ರರಾಗಿ ಜನಿಸ್ತಾರೆ. ಅಲ್ಲಿ ಸಮೀಪದ ಸೋನ್ಸ್ ಶಾಲೆಯಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ಕೊಳ್ತಾರೆ. ಅದು ದೊಡ್ಡ ಮಟ್ಟದ ಶಿಕ್ಷಣ ಆಗಿರ್ಲಿಲ್ಲ, ಕೇವಲ 6ನೇ ತರಗತಿಯವರೆಗೆ ಅವರು ಶಿಕ್ಷಣವನ್ನ ಪೂರೈಸಿಕೊಳ್ತಾರೆ. ಗದ್ದೆ ಬಯಲಿನಲ್ಲಿ ಹಿಂದಿನ ಕಾಲದಲ್ಲಿ ಮೇಳಗಳು ಬಂದು ಆಟವನ್ನು ಆಡ್ತಾ ಇತ್ತು. ಅದನ್ನ ನೋಡ್ತಾ ತಾನು ಒಬ್ಬ ಪ್ರಬುದ್ಧ ಕಲಾವಿದನಾಗಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಯಕ್ಷಗಾನದ ಕಡೆಗೆ ಆಸಕ್ತಿಯನ್ನು ಹೊಂದ್ತಾರೆ. ಯಕ್ಷಗಾನದ ಕಡೆಗೆ ಆಸಕ್ತಿಯನ್ನ ಹೊಂದಾಗ ತನ್ನ ಗುರುವನ್ನ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದಾಗ ಆ ಕಾಲದಲ್ಲಿ ಪ್ರಬುದ್ಧ ಯಕ್ಷಗಾನ ಗುರುಗಳಾಗಿ ಬಡಗುತಿಟ್ಟಿನಲ್ಲಿ ಗುರುತಿಸಿಕೊಂಡಂತ ಹೆರಂಜಲ ವೆಂಕಟರಮಣ ಗಾಣಿಗರ ಸಂಪರ್ಕ ಆಗ್ತದೆ. ವೆಂಕಟರಮಣ ಗಾಣಿಗರ ಸಂಪರ್ಕ ಆದ ಬಳಿಕ ತನ್ನ ಪ್ರಾಥಮಿಕ ಹೆಜ್ಜೆಯನ್ನ ಕಲ್ತ್ಕೊಂಡು ವೆಂಕಟರಮಣ ಗಾಣಿಗರನ್ನ ಗುರುವಾಗಿ ಸ್ವೀಕರಿಸಿಕೊಳ್ತಾರೆ. ಆ ಕಾಲದಲ್ಲಿ ಇಂದಿಗೂ ಸಹ ಗಜಗಟ್ಟಿ ಮೇಳ ಅಂತ ಗುರುತಿಸಿಕೊಂಡಂತ ಬಹುತೇಕ ಎಲ್ಲ ಕಲಾವಿದರು ನಮ್ಮ ಕೋಟ ಅಮೃತೇಶ್ವರಿ ಮೇಳದಲ್ಲಿ ಗೆಜ್ಜೆ ಕಟ್ಟಿ ಕುಣಿದವರೇ. ಇವರು ಸಹ ಆ ಅಮೃತೇಶ್ವರಿ ಮೇಳದಲ್ಲಿ ಗೆಜ್ಜೆಯನ್ನು ಕಟ್ಟಿ ಕುಣಿಲಿಕ್ಕೆ ಆರಂಭಿಸ್ತಾರೆ. ಆವಾಗಲೂ ಇವರ ಪ್ರತಿಭೆ ಬೆಳಗ್ತಾ ಇತ್ತು. ತದನಂತರ ಮಾರಣಕಟ್ಟೆಯ ಮೇಳಕ್ಕೆ ಅವರು ಸೇರ್ಪಡೆಗೊಳ್ತಾರೆ. ಮಾರಣಕಟ್ಟೆ ಮೇಳಕ್ಕೆ ಸೇರ್ಪಡೆಗೊಂಡ ಬಳಿಕ ಅವರು ಬಡಗುತಿಟ್ಟಿನಲ್ಲಿ ಒಬ್ಬ ಪ್ರಸಿದ್ಧ ಕಲಾವಿದರಾಗಿ ಗುರುತಿಸಿಕೊಳ್ತಾ ಇದ್ರು. ಇವರನ್ನ ಕಂಡ ತೆಂಕುತಿಟ್ಟಿನ ಹಲವು ಮಂದಿ ಮೇಳದ ಯಜಮಾನರು ಇವ್ರ ಕಡೆ ಗಮನವನ್ನು ಕೊಡ್ತಾ ಇದ್ರು. ಇವರ ಅಭಿನಯ ಇರ್ಬೋದು, ಇವರ ಸರಳತೆ, ಶಿಸ್ತು, ಪ್ರಾಮಾಣಿಕತೆ ಮತ್ತು ಸ್ವಾಭಿಮಾನ ಅವರಲ್ಲಿ ಎದ್ದು ಕಾಣ್ತಾ ಇತ್ತು. ಅದನ್ನು ಯಾರೋ ಬಡಗುತಿಟ್ಟಿನ ಕಲಾವಿದ್ರು ಅಥವಾ ಇನ್ಯಾರೋ ತೆಂಕುತಿಟ್ಟಿನ ಮೇಳಗಳ ಯಜಮಾನರ ಬಳಿ ಹೇಳ್ತಾ ಇದ್ರು. ಆಗ ಈಗ ಕಟೀಲಿನ ಮೇಳ ನಡೆಸ್ತಾ ಇರುವಂತ ದೇವಿಪ್ರಸಾದ್ ಶೆಟ್ಟರ್ ತಂದೆ ಕಲ್ಲಾಡಿ ವಿಠಲ್ ಶೆಟ್ರು ಅಂತ ನಾವು ವಿಠಲ್ ಶೆಟ್ರು ಅವ್ರ ಗಮನಕ್ಕೆ ಬರ್ತದೆ. ಅವರು ಇವರನ್ನ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿ ಅವರ ಮೇಳಕ್ಕೆ ಸೇರಿಸ್ಕೊಳ್ತಾರೆ. ಅದ್ರ ಬಗ್ಗೆ ಬಹಳ ಅನುಭವ ಇರುವಂತ ನಮ್ಮ ಹಿರಿಯ ಕಲಾವಿದರು ಮಾತನಾಡ್ಲಿಕ್ಕಿದ್ದಾರೆ. ಸೇರಿಸಿಕೊಂಡಾಗ ತದನಂತರ ಬೇರೆ 1-2 ಮೇಳಗಳಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ನಂತರ ಬಡಗು ತೆಂಕುತಿಟ್ಟಿಗೆ ಸೇರಿಕೊಂಡ 2 ವರ್ಷಗಳ ಬಳಿಕ ಅವರು ಕಟೀಲು ಮೇಳದ 2ನೆಯ ಮೇಳದಲ್ಲಿ ಸ್ತ್ರೀವೇಷಧಾರಿಯಾಗಿ ಅವ್ರನ್ನ ಸೇರ್ಪಡೆಗೊಳಿಸ್ತಾರೆ. ಅಲ್ಲಿ ಸ್ತ್ರೀವೇಷಧಾರಿಯಾಗಿ ಅವರು ಸೇರ್ಪಡೆಗೊಂಡಾಗ ಅಲ್ಲಿ ಮುಂದೆ ಇತಿಹಾಸ ನಿರ್ಮಾಣ ಆಗಿರ್ತದೆ ಅಂತ ನಾವು ಭಾವಿಸ್ತೇವೆ. ಪತ್ರಿಕೆಯಲ್ಲಿ ಓದಿದಾಗ, ಮಾಧ್ಯಮದಲ್ಲಿ ಪ್ರಕಟಗೊಂಡ ವರದಿಯನ್ನು ನೋಡಿದಾಗ ನಮ್ಮ ಕೋಡಿ ಕುಷ್ಠಗಾಣಿಗರು ಬಡಗು ಮತ್ತು ತೆಂಕುತಿಟ್ಟಿನ 2ನೂ ಸಹ ಅತ್ಯಂತ ಅದ್ಭುತ ಕಲಾವಿದರಾಗಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಭಾವಿಸ್ಕೊಳ್ತೇವೆ. ಯಾಕಂತ ಹೇಳಿದ್ರೆ ಒಬ್ಬ ಕಲಾವಿದ ಅಥವಾ ಯಾರೇ ಇರಲಿ ಸಾಧನೆ ಮಾಡಿದಾಗ ಸತ್ತ ನಂತರ ಕೆಲವರು ಸುಮ್ಮನೆ ತೀರಿ ಹೋಗ್ತಾರೆ. ಅವರನ್ನು ಯಾರು ಮಾತಾಡೋದಿಲ್ಲ. ಆದ್ರೆ ಇವರು ಸತ್ತ ಮೇಲೆ ಇವರ ಬಗ್ಗೆ ಬಂದಂತ ವರದಿಗಳಿರ್ಬೋದು, ಹಿರಿಯ ಕಲಾವಿದರ ಮಾತುಗಳಿರ್ಬೋದು, ಎಲ್ಲವೂ ಸಹ ಅತ್ಯಂತ ಅದ್ಭುತವಾಗಿತ್ತು. ಆತ ಸಾಧಕನಾದರೆ ಮಾತ್ರ ಅವನ ಸತ್ತ ನಂತರ ಅವನನ್ನ ಹೊಗಳುತ್ತಾರೆ, ಪ್ರಶಂಸಿಸ್ತಾರೆ ಎನ್ನುವುದಕ್ಕೆ ಕೋಡಿ ಕುಷ್ಠಗಾಣಿಗರೇ ಕಾರಣ. ಯಾಕಂತ ಹೇಳಿದ್ರೆ ಕಟೀಲು ಕ್ಷೇತ್ರ ಮಾತ್ಮೆಯ ನಂದಿನಿ, ಆ ನಂದಿನಿಗೆ ಹೊಸ ಆಖ್ಯಾನವನ್ನ ಕೊಟ್ಟಿದ್ರೆ
ಅದು ಕೋಡಿ ಕುಷ್ಠಗಾಣಿಗರು ಅಂತ ನಾವು ಭಾವಿಸ್ಕೊಳ್ತೇವೆ. ಅಷ್ಟೇ ಅಲ್ಲ, ಕೋಡಿ ಕುಷ್ಠಗಾಣಿಗರು ಕಟೀಲು ಕ್ಷೇತ್ರ ಮಹಾತ್ಮೆಯ ದೇವಿ ಪಾತ್ರವನ್ನ ಬಹಳ ಅದ್ಭುತವಾಗಿ ಅಭಿನಯಿಸಿ ಒಂದು ಜನಮಾನಸದಲ್ಲಿ ಅವರು ಸೃಷ್ಟಿಕರ್ತರಾಗಿದ್ದಾರೆ. ಅದೇನಂತ ಹೇಳಿದ್ರೆ, ಕೋಡಿ ಕುಷ್ಠಗಾಣಿಗರೇ ಕಟೀಲು ಮೇಳದ ದೇವಿ ಮಹಾತ್ಮೆಯ ದೇವಿ ಅಂತ ಹೇಳಿದ್ರೆ ಅದು ಕೋಡಿ ಕುಷ್ಠಗಾಣಿಗರ ದೇವಿ ಅಂತ ಜನಜನಿತವಾಗಿ ಅದು ಎಲ್ಲರಲ್ಲೂ ಸಹ ಒಬ್ಬ ಈ ಕಲಾವಿದನನ್ನ ನೆನಪಿಸಿಕೊಳ್ಳುವಾಗ ಇಂದಿಗೂ ನೆನಪಿಸಿಕೊಳ್ತಾರೆ. ಅವ್ರ ಬಗ್ಗೆ ಇರುವಂತಹ ಪ್ರೀತಿ ಅಭಿಮಾನವನ್ನ ಕಂಡಾಗ ನಮಗೆ ತುಂಬಾ ಖುಷಿ ಆಗ್ತದೆ. ಅಲ್ಲಿರುವಂತ ಆ ದೇವಿ ಮಾಡಿ ಬಂದಾಗ ಹಿಂದೆ ಕೋಡಿ ಕುಷ್ಠಗಾಣಿಗರು ದೇವಿ ಮಾಡಿ ವೇದಿಕೆಯನ್ನು ಹತ್ತಿದಾಗ ಅವರು ವೇದಿಕೆ ಬರ್ತಾ ಇರುವಾಗಲೇ ನಾವು ಓದಿದ ನೆನಪು, ಭಕ್ತರು ಪ್ರೇಕ್ಷಕರು ಕೈ ಮುಗಿದು ನಿಲ್ತಾ ಇದ್ರು, ಭಕ್ತಿ ಪರವಶರಾಗ್ತಾ ಇದ್ರು ಅನ್ನುವ ಮಾತುಗಳನ್ನ ನಾವು ಕೇಳಿದ್ದೇವೆ ಮತ್ತೆ ಓದಿದ್ದೇವೆ. ಅಷ್ಟೇ ಅಲ್ಲ, ರಾಕ್ಷಸರನ್ನ ಸಂಹರಿಸುವಾಗ, ಆ ದೇವಿ ಮಹಾತ್ಮೆಯ ರಾಕ್ಷಸರನ್ನ ಸಂಹರಿಸುವಾಗ ಅವರ ಮುಖದ ಹಾವ ಭಾವ, ಭಂಗಿ, ನಿಲುವು ಎಲ್ಲವೂ ಸಹ ಪ್ರೇಕ್ಷಕರ ಮೈ ನಿವಿಳುವಂತ ಸ್ಥಿತಿಯಲ್ಲಿ ಇತ್ತು ಅನ್ನೋದನ್ನು ನಾವು ಕಂಡುಕೊಂಡಿದ್ದೇವೆ. ತದನಂತರ ದೇವಿಯ ಉಗ್ರ ರೂಪವನ್ನು ನೋಡಿ ದೇವೇಂದ್ರನು ಹೇಳ್ತಾನಂತೆ, ಶಾಂತಳಾಗು ತಾಯಿ, ಶಾಂತಳಾಗು ಅಂದಾಗ ಮುಖದ ಚೆರೆಯ ತಕ್ಷಣವಾಗಿ ಬದಲಾಗಿ ಶಾಂತ ರೂಪಕ್ಕೆ ಬರುವಂತ ಪ್ರವೃತ್ತಿಯನ್ನು ಅವರು ಹೊಂದಿದ್ರು. ಅದೆಲ್ಲವನ್ನ ಓದುವಾಗ, ನೋಡುವಾಗ, ಕೇಳುವಾಗ ನಮ್ಮೆಲ್ಲ ಮೈ ರೋಮಗಳು ರೋಮಾಂಚನಗೊಳ್ತದೆ, ಮನಸ್ಸುಗಳು ಭಾವುಕರಾಗ್ತವೆ. ಕಾರಣ ಇಷ್ಟೇ, ಒಬ್ಬ ಒಳ್ಳೆಯ ಕಲಾವಿದನಾಗಿ ಈ ಸಮಾಜದಲ್ಲಿ ಗುರುತಿಸಿಕೊಂಡು ಸಾಧನೆಯ ಮೂಲಕವಾಗಿ ಕಡಿಮೆ ಸಮಯದಲ್ಲೂ ಸಹ ಒಬ್ಬ ಪ್ರಬುದ್ಧ ಕಲಾವಿದನಾಗಿ ಈ ನಾಡಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಯಕ್ಷಗಾನ ಕ್ಷೇತ್ರಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಸಹ ಖುಷಿಯನ್ನ ಕೊಡ್ತದೆ. ಅಷ್ಟೇ ಅಲ್ಲ, ಅವರ ಸಾಧನೆಯನ್ನ ಕಂಡು 22 ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ಅವರು ಸೇವೆಯನ್ನ ಸಲ್ಲಿಸಿರ್ಬೋದು. ಆದ್ರೆ ಆ ಕಡಿಮೆ ಅವಧಿಯಲ್ಲೇ ಅವರ ಸಾಧನೆಗೆ ಯಕ್ಷಗಾನ ಕಲಾರಂಗ ಅವ್ರನ್ನ ಗೌರವಿಸಿದೆ. ಅಕಾಡೆಮಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಅಕಾಡೆಮಿ ಹಿರಿತನವನ್ನು ಮೆರೆದಿದೆ. ನಮ್ಮ ಡಾಕ್ಟರ್ ಜಯಶಂಕರ್ ಫ್ಯಾಮಿಲಿ ಟ್ರಸ್ಟ್ ಅವರನ್ನ ಗುರುತಿಸಿಕೊಂಡಿದೆ. ಹರಾಡಿ ರಾಮಗಾಣಿಗ ಪ್ರಶಸ್ತಿ ಅವರಿಗೆ ಸಂದಿದೆ. ಹೀಗೆ ಕೋಡಿ ತನ್ನ ಹುಟ್ಟೂರಿನ ಕೋಡಿಯಲ್ಲಿ ಶ್ರೀ ಕ್ಷೇತ್ರ ಎನ್ನುವಂತ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟು ಸಂಭ್ರಮಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಇಷ್ಟೇ, ಒಬ್ಬ ಪ್ರಬುದ್ಧ ಕಲಾವಿದನಾಗಿ ಈ ಸಮಾಜವನ್ನ ಅತ್ಯಂತ ಸುಂದರವಾಗಿ ಕಲಾಕ್ಷೇತ್ರದಲ್ಲಿ ಬೆಳಗಿಸಿದವರು. ನಾ ಮೊದಲೇ ಹೇಳಿದ ಹಾಗೆ ಒಂದು ಪತ್ರಿಕೆ ಮುಖಪುಟದಲ್ಲಿ ವರದಿಯನ್ನ ಮಾಡಬೇಕಾದ್ರೆ ಆತನ ಕಲಾ ಜೀವನ ಹೇಗಿತ್ತಂತ ನಾವು ಭಾವಿಸ್ಕೊಳ್ಬೇಕು. ನಮ್ಮ ಗಾಣಿಗ ಸಮಾಜದಲ್ಲಿ ಇರುವ ಕಲಾವಿದರ ವರದಿಯನ್ನ ನಾವು ಕಂಡಿದ್ದೇವೆ. ಮುಖಪುಟದಲ್ಲಿ ಉದಯವಾಣಿಯಲ್ಲಿ ಪ್ರಕಟಗೊಂಡಿದ್ದು ಒಂದು ಬಹುಶಃ ಮಲ್ಪೆ ಆನಂದ ಗಾಣಿಗರು ಇರ್ಬೋದು, ಚಂಡಿಯಲ್ಲಿ ಸಾಧನೆ ಮಾಡಿದಂತಹ ಸಾಧಕರು, ಅವರು ತೀರಿ ಹೋದಾಗ ಅವರ ವರದಿಯು ಸಹ ಉದಯವಾಣಿಯ ಮುಖಪುಟದಲ್ಲಿ ಪ್ರಕಟಗೊಂಡಿತ್ತು. ಇದು ಎರಡನೇ ಅಂತ ನಾವು ಭಾವಿಸ್ಕೊಳ್ತೇವೆ. ಅದೇ ರೀತಿ ಈ ನುಡಿನಮನ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿದ್ದೀರಿ. ನಿಮ್ಮನ್ನ ಅವರ ಕುಟುಂಬದ ಪರವಾಗಿ ಸ್ವಾಗತವನ್ನ ಸಲ್ಲಿಸ್ತೇನೆ. ಇಲ್ಲಿ ಯಾವುದೇ ಕೈ ಚಪ್ಪಳಿ ತಟ್ಟುವುದು ಬೇಡ. ಇದು ನುಡಿನಮನ ಆದ ಕಾರಣ ನಮ್ಮೊಂದಿಗೆ ಎಲ್ಲರೂ ಸಹ ಸಹಕರಿಸಬೇಕು. ನಮಸ್ಕಾರಗಳು. ನನಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣದಿಂದ ಭಾಗವಹಿಸಲು ಅಸಾಧ್ಯವಾಗಿದೆ. ಅದಕ್ಕಾಗಿ ಕ್ಷಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕೃಷ್ಣಗಾಣಿಗ ಅಂದ್ರೆ ಕುಷ್ಠಗಾಣಿಗ ಇವರು ಕಟೀಲು ಮೇಳಕ್ಕೆ ಸೇರಿದ ನಂತರ ನಮ್ಮ ದೇವಿ ಮಹಾತ್ಮೆ ಅಂದರೆ ಲೋಲಮಕ್ಕನವರ ದೇವಿ ಮಹಾತ್ಮೆ ಆಟದಲ್ಲಿ ನಿರಂತರವಾಗಿ ಸೇವೆಯನ್ನು ಗೈದವರು. ಅವರು ನಮ್ಮ ಅಮ್ಮನವರ ಬಹಳ ಪ್ರೀತಿಯ ಒಂದು ಮಗುವಿನ ತರ ಇದ್ರು. ಅಮ್ಮನಿಗೆ ಯಾವತ್ತೂ ಸಹ ಕುಷ್ಠ ಅಂದ್ರೆ ಅಷ್ಟು ಅಚ್ಚುಮೆಚ್ಚಿನ ಒಬ್ಬ ಕಲಾವಿದ. ಅವರು ನಮ್ಮ ಆಟಕ್ಕೆ ಮೇಳದ ವಿಠಲ್ ಶೆಟ್ಟಿ ಹತ್ರ ಸಹ ಕುಷ್ಟಿನಿಂಕ್ ಬೂಡು ಐನಿ ದೇವಿನ ಪಾತ್ರವೇ ಪಾಡುಡು ಅಂತ ಅಭಿಮಾನದಿಂದ ಹೇಳ್ತಿದ್ದವರು. ಅಷ್ಟೇ ಅಲ್ಲ, ಕುಷ್ಠ ಅಂದ್ರೆ ನಮ್ಮ ಮಂಗಳೂರು ಕಡೆ ಕಟೀಲು ಆಟದಲ್ಲಿ ದೇವಿ ಪಾತ್ರ ಹಾಕೋದಂದ್ರೆ ಅದಕ್ಕೊಂದು ಬಹಳ ಒಂದು ಹೆಮ್ಮೆ ಅನಿಸ್ತಿತ್ತು. ಮತ್ತೆ ಅವರು ಸರಳ, ಸ್ಪಷ್ಟ ಮತ್ತು ಯಾವುದೇ ರೀತಿಯ ವೈವಿಧ್ಯವನ್ನ ಹಾಕದೆ ದೇವಿಯ ಪಾತ್ರಕ್ಕೆ ಸರಿಯಾಗಿ ಯಕ್ಷಗಾನದಲ್ಲಿ ರಂಜಿಸ್ತಿದ್ರು, ಜನಮನ ಗೆದ್ದಿದ್ರು ಅಂತ ಹೇಳಲಿಕ್ಕೆ ನಾನು ತುಂಬಾ ಇಚ್ಛೆ ಪಡ್ತೇನೆ. ಸದಾಕಾಲ ಅವರು ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತ
ಒಬ್ಬ ದಿಟ್ಟ ಕಲಾವಿದ, ಮೇರು ಮಟ್ಟದ ಕಲಾವಿದ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಪಡ್ತೇನೆ. ಅವರಿಗೆ, ಅವರ ಆತ್ಮಕ್ಕೆ ದೇವರು ಸದಾ ಶಾಂತಿಯನ್ನು ನೀಡಲಿ ಅಂತ ನಮ್ಮ ಅಮ್ಮನವರ ಪರವಾಗಿ ನಾವು ಸ್ಥಾಪಿಸಿರುವ ಕೀರ್ತಿಶೇಷ ಲೋಲಮ್ಮ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷನ ನೆಲೆಯಲ್ಲಿ ಎಲ್ಲ ನಮ್ಮ ಟ್ರಸ್ಟಿನ ಪರವಾಗಿ ನಾನು ಶ್ರದ್ಧಾಂಜಲಿ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಮೊದಲಿಗೆ ನಮ್ಮೊಂದಿಗೆ ನಮ್ಮ ಒರಟಿನ ಯಕ್ಷಗಾನದ ಒಡನಾಡಿಯಾಗಿ ಜೊತೆ ಗುರುತಿಸಿಕೊಂಡವರು ಬೆಳ್ಳಾರ ಮಂಜುನಾಥ್ ಭಟ್ರಿದ್ರು. ಒಂದೆರಡು ನಿಮಿಷ ತಮ್ಮ ಮತ್ತು ನಡುವಿನ ಸಂಬಂಧವನ್ನ ನುಡಿ ನಮನ ಸಲ್ಲಿಸುವುದರ ಮೂಲಕವಾಗಿ ಸಲ್ಲಿಸಿಕೊಳ್ಬೇಕಾಗಿ ನಿಮ್ಮಲ್ಲಿ ಗೌರವದಿಂದ ವಿನಂತಿಸ್ತೇನೆ. ಕೋಡಿ ಕೃಷ್ಣಣ್ಣನವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಮತ್ತೆ ಕೂಡಿದಂತಹ ಸಭಿಕರಲ್ಲಿ ವಿಜ್ಞಾಪನೆ, ನಾನು ದೊಡ್ಡ ಭಾಷಣಗಾರ ಏನೂ ಅಲ್ಲ. ನನ್ನ ಬಾಲ್ಯದಿಂದ ಸಾಮಾನ್ಯ ಯೌವನಕ್ಕೊರೆಗೆ ಕೃಷ್ಣಣ್ಣನ ಜೊತೆಯಲ್ಲಿ ನಾನು ಪಾತ್ರಗಳನ್ನು ಮಾಡ್ತಾ ಇದ್ದವ. ಅವರ ಚಂದ್ರಮತಿಗೆ ಲೋಹಿತಾಶ್ವ, ಹೀಗೆ ಅಲ್ಲಿಂದ ಹಂತ ಹಂತವಾಗಿ ಬೆಳೆದು ನಾನು ಅವರ ದೇವಿಗೆ ರಕ್ತ ವಿಜಯನ ಮಾಡುವಂಥ ಯೋಗ ನನಗೆ ಪ್ರಾಪ್ತಿಸಿತ್ತು. ಕಟೀಲು ಮೇಳದಲ್ಲಿ ಮೊದಲಾಗಿ ಕಟೀಲು ಅಲ್ಲಿ ಕಡಂದೇಲು ಪುರುಷೋತ್ತಮ ಭಟ್ರು ಅಂತ ದೇವಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದವರು. ಎರಡನೇದಾಗಿ ಮುಳಿಯಾಲ ಭೀಂಭಟ್ ಅಂತ ಅವರು. ಮೂರನೇವರಾಗಿ ನಾನು ಹುಟ್ಟಿ ಬೆಳೆದಾಗ ಕಂಡದ್ದು ಈ ಕೋಡಿ ಕೃಷ್ಣಗಾಣಿಗರನ್ನು. ಅವರ ದೇವಿ ಮಾತ್ರ ಅಲ್ಲ, ಶಶಿಪ್ರಭೆ, ಪ್ರಮೀಳೆ, ಮೀನಾಕ್ಷಿ ಇಂಥ ಕಸವೇಷಗಳು, ಹಾಗೆ ಚಂದ್ರಮತಿ, ದಮಯಂತಿ ಮೊದಲಾದಂಥ ಭಾವಪೂರ್ಣವಾದಂಥ ಸ್ತ್ರೀ ಪಾತ್ರಗಳು, ಹಾಗೆಯೇ ರಾಮನಂಥ ಪ್ರೌಢತೆಯ ಪುರುಷ ಪಾತ್ರಗಳು, ಇದನ್ನೆಲ್ಲ ನಾನು ಕಂಡು ಅನುಭವಿಸಿದವ. ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಆದೀತು. ಅವರ ಜೊತೆಯಲ್ಲಿ ಇರುವಂತಹ ಯೋಗ ನನಗೆ ಪ್ರಾಪ್ತಿಸಿತ್ತು. ಆದರೆ ನಾನು 47 ವರ್ಷ ಕಟೀಲು ಮೇಳದಲ್ಲಿದ್ದು ಮತ್ತೆ 1 ವರ್ಷ ದೇಂತಡ್ಕ, ಸುಂಕದಗಟ್ಟೆ, ಮಲ್ಲ, ಹೀಗೆ ಕಳೆದ ವರ್ಷಕ್ಕೆ 50 ವರ್ಷಗಳ ತಿರುಗಾಟವನ್ನು ಮುಗಿಸಿ ಈಗ ನಿವೃತ್ತನಾಗಿದ್ದೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಸರ್, ಧನ್ಯವಾದಗಳು ತಮಗೆ. ಕುರಿಯ ಗಣಪತಿ ಶಾಸ್ತ್ರಿಗಳು ಇವರನ್ನ ಸುಮಾರು 10 ವರ್ಷಗಳ ಕಾಲ ಭಾಗವತಿಯ ಮೂಲಕವಾಗಿ ರಂಗದಲ್ಲಿ ಕುಣಿಸಿದ್ರು ಅಂತ ಅವರು ತಮ್ಮ ವಾಯ್ಸ್ ಮೆಸೇಜ್ ನಲ್ಲಿ ಅದನ್ನು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಖಂಡಿತ ಬರ್ತೇನೆ ಅಂತ ಅವ್ರ ಮಕ್ಕಳಿಗೆ ತಿಳಿಸಿದ್ರು, ಅವ್ರು ಬರ್ಲಿಲ್ಲ. ಅವ್ರು ಕೊಟ್ಟಂತ ಸಂದೇಶವನ್ನು ತಮ್ಮ ಮುಂದೆ ಓದಿಯಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಯುತ ಕುಷ್ಠಗಾಣಿಗರು ಇವರದ್ದು ವಿಶೇಷವಾದ ವ್ಯಕ್ತಿತ್ವ. ಮೇಳದಲ್ಲಿ ಇರುವಾಗಲೇ ಇವರ ದೇವಿ, ರಾಮ, ವಿಷ್ಣುವೇ ಮೊದಲಾದ ಪಾತ್ರದ ಚಿತ್ರಣವನ್ನೇ ವಿಶೇಷವಾಗಿ ಮೂಡಿಸಿದವರು. ಒಂದು ದಿವಸ ಹೇಳಿದ ಅರ್ಥವನ್ನ ಮರುದಿನ ಹೇಳುತ್ತಿರಲಿಲ್ಲ. ಮಾತ್ರ ಅಲ್ಲದೆ ಮೇಳದಲ್ಲಿ ಯಾರಿಂದಲೇ ಆದರೂ ಯಾವುದಾದರೂ ತಪ್ಪು ಸಂಭವಿಸಿದರೆ ಕೂಡಲೇ ಅದನ್ನ ಪ್ರತಿಭಟಿಸುತ್ತಿದ್ರು. ಅಂತಹ ವಿಶೇಷ ವ್ಯಕ್ತಿತ್ವ ಇವರದ್ದು. ಇಂತಹ ಕಲಾವಿದ ಇದಕ್ಕಿಂತ ಮೊದಲು ಬೇರೆಯವರಿಲ್ಲ, ಇನ್ನು ಮುಂದೆಯೂ ಬೇರೆ ಒಬ್ಬ ಇಂತಹ ಕಲಾವಿದ ಹುಡ್ಲಿಕ್ಕಿಲ್ಲ. ಕುಷ್ಠಗಾಣಿಗರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಅಂತ ಅವರ ಕುಟುಂಬಕ್ಕೆ ಕುರಿಯ ಗಣಪತಿ ಶಾಸ್ತ್ರಿಗಳು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತೇವೆ. ಕಾರ್ಯಕ್ರಮವನ್ನ ಅವರ ಇದನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದೀಗ ನಮ್ಮ ಜೊತೆ ಸರ್ವಗಾಣಿಗರಿದ್ದಾರೆ. ಯಕ್ಷಗಾನ ರಂಗದಲ್ಲಿ ಸರ್ವಗಾಣಿಗರು ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟವರು. ಸರ್ವಗಾಣಿಗರು ಬಡಗುತಿಟ್ಟಿನ ಕಲಾವಿದರು. ಅವರು ತೆಂಕುತಿಟ್ಟಿನಲ್ಲೂ ಒಂದು 3 ವರ್ಷ ಕೆಲಸ ಮಾಡಿದ್ರು. ಕಾರಣ ಇಷ್ಟೇ, ನಾ ಮೊದಲೇ ಹೇಳಿದ ಹಾಗೆ ಕಲ್ಲಾಡಿ ವಿಠ್ಠಲ ಶೆಟ್ರು ಒಬ್ಬ ಆ ವಯಸ್ಸಿನಲ್ಲಿ ನಮ್ಮ ಸರ್ವಗಾಣಿಗರು ಬಹಳ ಪ್ರಬುದ್ಧ ಯುವ ಕಲಾವಿದರಾಗಿದ್ರು. ಒಳ್ಳೆಯ ಕುಂದಾಪುರ ಕನ್ನಡದಲ್ಲಿ ಹೇಳುವುದಾದ್ರೆ ಒಳ್ಳೆಯ ಕುಂಚೆಟ್ಟನ್ನ ಹಾಡ್ತಾ ಇದ್ರು. ಕುಂದಾಪುರ ಕನ್ನಡದಲ್ಲಿ ಹೇಳುವುದಾದ್ರೆ ಅದನ್ನ ಅವ್ರು ಕಾರು ಮಾಡಿ ಈ ಕುಷ್ಠಗಾಣಿಗಳನ್ನ ಕೂರಿಸ್ಕೊಂಡು ಪ್ರತಿಯೊಂದು ಮೇಳಕ್ಕೆ ಹುಡುಕ್ತಾ ಬರುವಾಗ ಹೆಮ್ಮಾಡಿಲೆಲ್ಲೋ ಸರ್ವಗಾಣಿಗರ ಮಾನಕಟ್ಟೆ ಮೇಳದ ಆಟ ಆಗ್ತಿತ್ತಂತೆ. ಅಲ್ಲಿ ನೋಡಿ ಕಾರನ್ನು ನಿಲ್ಲಿಸಿ ವೇಷ ಮುಗಿದ ಮೇಲೆ ಚೌಕಿಗೆ ಹೋಗಿ ಸರ್ವಗಾಣಿಗರ ಹತ್ರ ಕೇಳು, ನಮ್ಮ ಮೇಳಕ್ಕೆ ಬರ್ತೀಯ ಕೇಳು ಅಂತ ಹೇಳಿದಾಗ ಸರ್ವಗಾಣಿಗ ಹೇಳ್ತಾರಂತೆ, ಮುಂದಿನ ತಿರುಗಾಟದಲ್ಲಿ ನಿಮ್ ಮೇಳಕ್ ಬರ್ತೆ ಅಂತ. ಕೂಡ್ಲೆ ಕಾರಲ್ಲಿ ಬಂದು ಮಾತನಾಡಿ ಮತ್ತು ನೆಕ್ಸ್ಟ್ ಮುಂದಿನ ವರ್ಷ ಅವ್ರನ್ನ ವಿಠ್ಠಲ ಶೆಟ್ರು ಮೇಳಕ್ಕೆ ಸೇರಿಸ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ 3 ವರ್ಷಗಳ ಕಾಲ ನಮ್ಮ ಕೂಡಿ ಕುಷ್ಠಗಾಣಿಗರು ಮತ್ತು ಈ ಸರ್ವಗಾಣಿಗರು ಜೊತೆಯಾಗಿ ಕೆಲಸವನ್ನು ಮಾಡಿದ್ದಾರೆ. ಯಕ್ಷರಂಗದಲ್ಲಿ ಕುಣಿದಿದ್ದಾರೆ. ಈಗ ನುಡಿನಮನಕ್ಕಾಗಿ ನಾವು ಹಿರಿಯರಾದಂತ ಸರ್ವಗಾಣಿಗರನ್ನ ಬರಮಾಡಿಕೊಳ್ತೇವೆ. ಕುಲದೇವರಾದಂತಹ ವೇಣುಗೋಪಾಲಕೃಷ್ಣ ಸ್ವಾಮಿಗೆ ವಂದಿಸುತ್ತಾ
ಸೇರಿರುವ ಸಭಾ ಸಜ್ಜನರಿಗೆ ವಂದಿಸ್ತಾ ಎರಡು ಮಾತು ಕೃಷ್ಣಣ್ಣನ ಬಗ್ಗೆ ಹೇಳ್ತೇನೆ. ಕೋಡಿ ಕೃಷ್ಣಗಾಣಿಗ ಅಂತ ಅವ್ರ ಹೆಸರು, ಆದ್ರೆ ಎಲ್ಲರೂ ಕೃಷ್ಣಗಾಣಿಗ ಅಂತ ಕರೀತಾರೆ. ಯಾಕೆ? ಜನಮನವನ್ನು ಆಕರ್ಷಿಸಿದ ಕಾರಣ. ಉದಾಹರಣೆ, ನನ್ನನ್ನು ಹಾಗೆ ಕರೀತಾರೆ. ನನ್ನ ಪೂರ್ಣ ಹೆಸರು ಸರ್ವೋತ್ತಮ ಗಾಣಿಗ ಅಂತ, ಆದ್ರೆ ಎಲ್ಲರೂ ನನಗೆ ಸರ್ವಣ್ಣ ಸರ್ವಣ್ಣ ಅಂತ ಹೇಳ್ತಾರೆ. ಯಾಕೆ? ಅವರ ಜನರ ಪ್ರೀತಿಯನ್ನು ನಾವು ಕಳಿಸಿದ್ದೇವೆ. ಕೃಷ್ಣಣ್ಣನ ಬಗ್ಗೆ ನಾನು ಹೇಳಲಿಕ್ಕೆ ಹೆಚ್ಚೇನೂ ಇಲ್ಲ. ನನ್ನನ್ನು 3 ವರ್ಷ ಕಟೀಲು ಮೇಳಕ್ಕೆ ಕರೆದುಕೊಂಡು ಹೋಗಿ ನನ್ನ ಪಾತ್ರವನ್ನು ಕಂಡು ಸಂತೋಷ ಆಗಿ, ಮಗು ನಿನ್ನನ್ನು ಕರ್ಕೊಂಡು ಬಂದದ್ದು ಸಾರ್ಥಕದ ನೆಮ್ಮದಿ ನಾನು ಪಡಿತಾ ಇದ್ದೇನೆ, ನೀನು ಯಾರಿಗೂ ಹೆದರ್ಕೊಳ್ಳುವುದಿಲ್ಲ ಅಂತ ನನ್ನನ್ನು ಪ್ರಶಂಸೆ ಮಾಡಿ ಬೆನ್ನು ತಟ್ಟಿದ್ದಾರೆ. ಹಾಗೆ ಕೋಡಿ ಕೃಷ್ಣಣ್ಣನ ನಿಜ ಜೀವನ ಅಂದ್ರೆ ನಡೆ ನೇರ, ನುಡಿ ಸರಳ, ಬದುಕನ್ನು ಗಂಭೀರವಾಗಿ ಇಟ್ಟುಕೊಂಡಂತ ಧೀಮಂತ ವ್ಯಕ್ತಿ ಕೋಡಿ ಕೃಷ್ಣಗಾಣಿಗ. ಯಾವತ್ತು ನಡೆದು ಹೋಗುವಾಗ ಮುಂದೆ ನೋಡುವುದು ಬಿಟ್ರೆ ಹಿಂದೆ ನೋಡುವ ಅಭ್ಯಾಸವೇ ಅವರಿಗಿಲ್ಲ. ಯಾರಿಗೂ ಹೆದರುವವರಲ್ಲ, ಯಾರ ಮೇಲೂ ದ್ವೇಷಿಸುವವರಲ್ಲ. ನಾನು 3 ವರ್ಷ ಕಟೀಲು ಮೇಳಕ್ಕೆ ಹೋದದ್ರಿಂದ ನಾನೊಬ್ಬ ಮಾತುಗಾರ, ಹಾರಾಡಿ ಸರ್ವಗಾಣಿಗ ಮಾತುಗಾರ ಅನ್ನಿಸಿಕೊಂಡಿದ್ದೇನೆ. ಇದಕ್ಕೆ ಕಾರಣ ಕಟೀಲು ಮೇಳ. ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲಿ ಬೆಳಿಗ್ಗೆ ಒಂದೊಂದು ಪೇಪರ್ ಇರ್ತಿತ್ತು. ಯಾಕೆ? ಓದಿಕೊಳ್ಳುವುದು, ಬಾಯಿ ಬಿಟ್ಟು ಓದಿಕೊಂಡ್ರೆ ಶಬ್ದ ಸ್ಪಷ್ಟ ಆಗ್ತದೆ ಅಂತ. ಹಾಗಾಗಿ ಕೃಷ್ಣಣ್ಣನ ದೆಸೆಯಿಂದಾಗಿ ಕೊರ್ಗಿ ವೆಂಕಟೇಶ ಉಪಾಧ್ಯರ ಪರಿಚಯವಾಯಿತು. ಆಗಾಗ ನಾನಲ್ಲಿ ಹೋಗಿ ನನಗೆ ಬೇಕಾದ್ದನ್ನೆಲ್ಲ ಕೇಳಿಕೊಂಡು ಬರ್ತಾ ಇದ್ದೇನೆ. ಇದಕ್ಕೆ ಕಾರಣೀಭೂತ ಕೃಷ್ಣಣ್ಣ. 3 ವರ್ಷದಲ್ಲಿ ಅವರ ಮಗನಂತೆ ನನ್ನ ನೋಡಿಕೊಳ್ತಾ ಇದ್ರು. ಅವರ ಶ್ರೀಮತಿಯವರ ಅಂತ ಭವಾನಿ ಅಕ್ಕ ನನ್ನ ಮದುವೆಯ ಕಾರ್ಯಕ್ರಮಕ್ಕೆ ಅವರು ಬರಲಿಲ್ಲ. ಮದುವೆಯ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಕಾರ್ಯಕ್ರಮವನ್ನು ಪೂರೈಸಿಕೊಟ್ಟು ಹೋದವರು ಭವಾನಿ ಅಕ್ಕ. ಹಾಗಾದ ಕಾರಣ ಇವತ್ತಿನ ದಿವಸ ಹೆಚ್ಚು ಮಾತಾಡುವುದಕ್ಕೆ ನಾನು ಬಯಸುವುದಿಲ್ಲ, ತುಂಬಾ ಜನರಿದ್ದಾರೆ. ಆದ ಕಾರಣ ಅಳಿದಿರುವಂತಹ ಶ್ರೀಯುತ ಕೃಷ್ಣಗಾಣಿಗರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ 2 ಮಾತು ಮುಗಿಸ್ತೇನೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ, ಕಳೆದ 2 ವರ್ಷಗಳ ಹಿಂದೆ ನೆನಪು ನನಗೆ, ಕೋಡಿ ಕುಷ್ಠಗಾಣಿಗರ ವಿವಾಹದ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ತು ಕೋಡಿಯಲ್ಲಿ. ಆಗ ಕುಷ್ಠಗಾಣಿಗರಿಗೆ ತನ್ನ ಮದುವೆಯ ವಿವಾಹ ಮಹೋತ್ಸವ ಮಕ್ಕಳು ಸಂಘಟಿಸಿಕೊಂಡಾಗ ನನ್ಗೊಂದು ಕಟೀಲು ಮೇಳದ ಆಟವನ್ನು ಆಡಿಸ್ಬೇಕು ಅನ್ನೋ ಬಯಕೆ ಆಯಿತು. ಕೂಡಲೇ ಹರಿನಾರಾಯಣ ಅಸ್ರಂಡ್ರಿಗೆ ಅವ್ರು ಫೋನ್ ಮಾಡ್ತಾರೆ. ಮೇಳ ಎಲ್ಲ ಹೊರಟಿದೆ, ತಿರುಗಾಟಕ್ಕೆ ಹೊರಟಿದೆ. ಹರಿನಾರಾಯಣ ಅಸ್ರಂಡ್ರಿಗೆ ಫೋನ್ ಮಾಡ್ತಾರೆ, ನನ್ನ ಮದುವೆ ದಿನ ಇಂಥ ದಿನ ಇದೆ, ನನ್ಗೊಂದು ಆಟ ಬೇಕು, ಕೊಡ್ಬೇಕು ನೀವು ಅಂದಾಗ ಕುಷ್ಠಗಾಣಿಗರಿಗೆ ಅವರು ಮರುವಾಗಿ ಉತ್ತರಿಸ್ತಾರೆ, ನಿಮಗೆ ಕೊಡದೆ ಮತ್ತೆ ಯಾರಿಗೆ ಕೊಡೋದು? ಎಷ್ಟೇ ವರ್ಷದ ಬೇಡಿಕೆ ಇರಲಿ, ನೀವು ನಮ್ಮ ಮೇಳವನ್ನ ಎತ್ತರಕ್ಕೆ ಏರಿಸಿದವರು, ಆ ಹಿನ್ನೆಲೆಯಲ್ಲಿ ನಿಮಗೆ ನಾನು ಅದೇ ದಿನ ಆಟ ಕೊಡ್ತೇವೆ ಅಂತ ಹೇಳಿ ದೇವಿಪ್ರಸಾದ್ ಶೆಟ್ಟರಿಗೆ ಹೇಳಿ ಅವರ ಮದುವೆ ದಿನ ಆಟ ಕೊಟ್ರು. ಆಟ ಕೊಟ್ಟಿದ್ ಮಾತ್ರ ಅಲ್ಲ, ಅವರ ಮೇಲಿರುವ ಅಭಿಮಾನಕ್ಕಾಗಿ ರಾತ್ರಿ 10 ಗಂಟೆಗೆ ಸಮಾರಂಭವನ್ನ, ವೇದಿಕೆ ಕಾರ್ಯಕ್ರಮ ಏರ್ಪಡಿಸಿಕೊಂಡಿದ್ದೆವು. 10 ಗಂಟೆಯ ಕಾರ್ಯಕ್ರಮಕ್ಕೆ ಸರಿಯಾಗಿ ಆ ದಿನ ಹಗಲೆಲ್ಲ ಮಳೆ ಇತ್ತು. ನಮಗೆ ನೆನಪು, ರಾತ್ರಿ ಹಾಲ್ನಲ್ಲಿ ಆಟವನ್ನ ಮಾಡಿತು. ಆಗ ಆ ಕಾರ್ಯಕ್ರಮಕ್ಕೆ ಬಂದು ಹರಿನಾರಾಯಣ ಅಸ್ರಂಡ್ರ ಮಾತನ್ನ ಕೇಳಿದಾಗ ನಾವು ಭಾವುಕರಾಗ್ತೇವೆ, ಭಾವನಾತ್ಮಕವಾಗಿ ಅದಕ್ಕೆ ಬೆಸುತ್ತೇವೆ. ಅಂತ ಹೇಳಿದ್ರೆ ಕಟೀಲು ಮೇಳವನ್ನ ಬಹಳ ಪ್ರಬುದ್ಧವಾಗಿ ಕಟ್ಟುವಲ್ಲಿ ಎಲ್ಲ ಕಲಾವಿದರ ಜೊತೆಯಲ್ಲೂ ಸಹ ಅವರ ಸೇವೆ ಅನನ್ಯವಾದದ್ದು ಅಂತ ನಾವು ಎಣಿಸ್ಕೊಳ್ಳೇಬೇಕು. ಮುಂದೆ ಅವ್ರ ಜೊತೆಯಲ್ಲಿ ಕಟೀಲು ಮೇಳದಲ್ಲಿ 8 ವರ್ಷಗಳ ಕಾಲ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸಿದವರು. 3 ವರ್ಷ ಕುಷ್ಠಗಾಣಿಗರ ಜೊತೆಯಲ್ಲಿ ವೇಷವನ್ನ ಹಾಕಿ ಸೈಯೆನಿಸಿಕೊಂಡಂತ ಇನ್ನೋರ್ವ ಹಿರಿಯ ಕಲಾವಿದ ಆವರ್ಸೆ ಶೀನಾ ಮಡಿವಾಡ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಸರ್, ನುಡಿ ನಮನಕ್ಕಾಗಿ. ಸಭೆಯಲ್ಲಿರುವಂತಹ ಎಲ್ಲವರಿಗೂ ನನ್ನ ನಮಸ್ಕಾರಗಳು. ನಾನು ಕುಷ್ಠಗಾಣಿಗರ ಒಡನಾಡಿ, ಬಡಗುತಿಟ್ಟನ ವೇಷಧಾರಿ. ನಾನು ಮೇಳ ಕೈದು ಮಾಡಿ ಮನೆಗೆ ಬಂದಾವಾಗ ಮೂಡ್ಲಗಟ್ಟೆ ಮುತ್ತಯ್ಯ ಹೆಗಡೆಯವರು ನನಗೊಂದು ಪತ್ರ ಬರೆದರು, ನಿನಗೆ ಕಟೀಲು ಮೇಳದಿಂದ ಕರೆ ಉಂಟು, ಆದ್ದರಿಂದ ನಾಳೆ ಬಂದು ನನ್ನ ಹತ್ರ ನೀನು ಮಾತಾಡಿ ಹೋಗಬೇಕು ಅಂತೇಳಿ. ಅವರ ಪತ್ರದ ಮೇರೆಗೆ ಅವರಲ್ಲಿಗೆ ಬಂದೆ. ಬರುವಾಗ ಕೃಷ್ಣಣ್ಣ ಕೂತ್ಕೊಂಡಿದ್ರು. ನನಗೂ ಅವರಿಗೂ ಮೊದಲು ಮುಖಪರಿಚಯ ಆದದ್ದಿಲ್ಲ. ಆದರೂ ನನ್ನನ್ನು ನೋಡಿ ನಮಸ್ಕರಿಸಿದರು. ನಾನು ಪ್ರತಿಯಾಗಿ ಅವರಿಗೆ ನಮಸ್ಕಾರ ಕೊಟ್ಟೆ. ಹಾಗಾದರೆ ನಿಮ್ಮನ್ನು ನಾವು ಬಯಸ್ತಾ ಇದ್ದೇವೆ, ಕಟೀಲು ಮೇಳದ ಯಜಮಾನರು ನಿಮ್ಮನ್ನು ಆಶಿಸ್ತಾರೆ, ಆದ್ದರಿಂದ ನೀವು ಆ ಮೇಳಕ್ಕೆ ಬರಬೇಕು ಅಂತ ನನ್ನನ್ನು ಒತ್ತಾಯಪಡಿಸಿದರು. ನಾನು ತೆಂಕುತಿಟ್ಟಿನ ಅಭ್ಯಾಸಿ ಅಲ್ಲ, ಬಡಗುತಿಟ್ಟಿನಲ್ಲಿದ್ದವ.
ನನಗೆ ಆಗ್ತದೋ ಇಲ್ಲವೋ, ಆದ್ದರಿಂದ ನನಗೆ ಭಯ ಆಗ್ತದೆ ಅಂತ ಹೇಳಿದೆ. ನೀವು ಭಯ ಪಡುವುದು ಬೇಡ, ನಾನಿದ್ದೇನೆ, ನೀವು ಬನ್ನಿ ಅಂತ ನನ್ನನ್ನು ಒತ್ತಾಯಿಸಿದರು. ಅವರ ಮಾತಿನ ಮೇರೆಗೆ ಆಯಿತು ಅಂತೇಳಿ ಒಪ್ಪಿಕೊಂಡೆ. ಹಾಗಾದರೆ ಅಷ್ಟಮಿಗೆ ನೀವು ಆಟಕ್ಕೆ ಬನ್ನಿ ಕಟೀಲಿಗೆ, ಅಲ್ಲಿ ಮಾತಾಡುವ ಅಂತ ಹೇಳಿದರು. ಅವರು ನಾನು ಒಟ್ಟಿಗೆ ಅವರ ಆಫೀಸ್ನಿಂದ ಹೊರಗೆ ಬಂದು ಪಾರಿಜಾತಕ್ಕೆ ಬಂದು ಚಹಾ ಕುಡಿದು ನಾನು ಹೊರಗೆ ಬರುವಾಗ ನನ್ನ ಕಿಸೆಯಲ್ಲಿ ಒಂದು ಏನೋ ಹಾಕಿದರು. ಇದು ಈಗ ನೀವು ಬಂದ ದಾರಿ ಖರ್ಚು, ಮತ್ತೆ ನೋಡುವ ಅಂತೇಳಿ. ಹಾಗೆ ಕಟೀಲಿಗೆ ಮತ್ತೆ ಪುನಃ ಅಷ್ಟಮಿಗೆ ನಾನು ಹೋದವಾಗ ಯಜಮಾನರಲ್ಲಿ ಇವರೊಬ್ಬರು ಬಡಗುತಿಟ್ಟಿನ ಕಲಾವಿದ, ಅಲ್ಲಿ ಎಲ್ಲ ಪಾತ್ರಗಳನ್ನು ಮೈನ್ ವೇಷವನ್ನೇ ಮಾಡ್ತಾ ಇದ್ರು. ಇಲ್ಲಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾರೆ, ಆದರೆ ಮಾಡಲಿಕ್ಕೆ ಸಮರ್ಥರವರು ಅಂತೇಳಿ ಅವರನ್ನು ಪ್ರಚೋದಿಸಿದರು. ಅದಕ್ಕೆ ಸೈಗೊಟ್ಟಂತ ಯಜಮಾನರು ನನ್ನನ್ನು ಆಗ್ಬಹುದು, ಹಾಗಾದರೆ ನಿನಗೆ ಈಗ ಹಣ ಬೇಕಂತ ಕೇಳಿದರು. ಬೇಡ ಈಗ ಅಂತ ಹೇಳಿದೆ. ಇಲ್ಲ, ಒಂದು 500 ರೂಪಾಯಿ ತಗೋ ಅಂತ ಹೇಳಿದರು. 500 ರೂಪಾಯಿ ಕೊಟ್ಟು ನನ್ನನ್ನು ಕಳಿಸಿಕೊಟ್ರು. ಆಮೇಲೆ ತಿರುಗಾಟ ಪ್ರಾರಂಭ ಆಯಿತು. ತಿರುಗಾಟದಲ್ಲಿ 18 ದಿವಸ ಇವರ ಜೊತೆಯಲ್ಲಿದ್ದೆ, ಕೃಷ್ಣಣ್ಣನ ಜೊತೆಯಲ್ಲಿ. ಆಮೇಲೆ 3ನೇ ಮೇಳಕ್ಕೆ ಒಬ್ಬ ಸ್ತ್ರೀ ಪಾತ್ರ ಮಾಡಲಿಕ್ಕೆ ಸಮರ್ಥ ವ್ಯಕ್ತಿ ಬೇಕು ಅಂತೇಳಿ ಆಯ್ಕೆ ಮಾಡುವುದಕ್ಕೆ ಯಜಮಾನರು ಹೇಳಿದರು. ನಮಗೆ ಸುರತ್ಕಲ್ಲಿನ ಹತ್ರ ಆಟ, ಅಲ್ಲಿಗೆ ಯಜಮಾನರು ಬಂದಿದ್ದರು. ಬಂದವಾಗ ಕೃಷ್ಣಣ್ಣನನ್ನು ಕರೆದು, ಹಾಗಾದರೆ ಅವನ ಹತ್ರ ದೇವಿ ಮಾಡಿಸು, ಇವತ್ತು ಕ್ಷೇತ್ರ ಮಹಾತ್ಮೆ ಅಲ್ವಾ, ಕ್ಷೇತ್ರ ಮಹಾತ್ಮೆಯ ದೇವಿಯನ್ನು ನೋಡಿ ಆಯ್ಕೆ ಮಾಡುವ ಅಂತ ಹೇಳಿದರು. ದೇವಿ ಮಾಡಿ ನನಗೆ ಅದಕ್ಕೆ ಬೇಕಾಗುವಂಥ ದಾರಿಯನ್ನೆಲ್ಲ ಸುಗಮಗೊಳಿಸಿ ಕೊಟ್ಟರು ಯಾರು, ಕೃಷ್ಣಣ್ಣ. ಅದರಂತೆ ಮಾಡಿ ತುಂಬ ಯಜಮಾನರು ಮೆಚ್ಚಿಕೊಂಡ್ರು. ಮರು ದಿವಸ ನನ್ನನ್ನು ಕಟೀಲಿಗೆ ಕರ್ಕೊಂಡು ಹೋಗಿ 3ನೇ ಮೇಳಕ್ಕೆ ಸೇರ್ಪಡೆಗೊಳಿಸಿದರು. ಅವರ ಜೊತೆಯಲ್ಲಿ ತಿರುಗಾಟ ಮಾಡ್ತಾ ಇದ್ದೆ. ಆಮೇಲೆ 2 ತಿರುಗಾಟ ಆದ ನಂತರ 3ನೇ ವರ್ಷದ ತಿರುಗಾಟಕ್ಕೆ ಕೃಷ್ಣಣ್ಣ ಅದೇ ಮೇಳಕ್ಕೆ ಬಂದರು. ಅವರು ಬರಬೇಕಾದ್ರೆ ಮೊದಲು ದೇವಿ ಮಹಾತ್ಮೆಯ ದೇವಿ ನಾನೇ ಮಾಡ್ತಾ ಇದ್ದೆ, ಕಟೀಲ್ ಕ್ಷೇತ್ರ ಮಹಾತ್ಮೆಯ ದೇವಿಯು ನಾನೇ ಮಾಡ್ತಾ ಇದ್ದೆ. ಅವರು ಬಂದ ಮೇಲೆಯೂ ದೇವಿ ನೀವೇ ಮಾಡಿ ಅಂತೇಳಿ ನನ್ನನ್ನು ಪ್ರೋತ್ಸಾಹಿಸಿದರು. ಆದರೆ ನನ್ನನ್ನು ಕರೆದು ನನಗೆ ದಾರಿ ತೋರಿಸಿದವರು ಅವರು. ಅವರ ಹೆಸರಿನ ಮುಂದೆ ನಾನಲ್ಲ ಅಂಥೇಳಿ, ನೀವೇ ಮಾಡಬೇಕು ಕೃಷ್ಣಣ್ಣ, ನಾನು ಅದು ಏನು ಅಂತೇಳಿ ನಾನು ತಿಳ್ಕೊಳ್ತೇನೆ ಅಂತೇಳಿ ನಾನು ಹೇಳಿದ್ದಕ್ಕೆ ಆಯಿತು, ನೀವು ಹೇಳಿದ್ರ ಮೇಲೆ ಅದಕ್ಕಲ್ಲ ಅಂತ ಹೇಳುವುದಿಲ್ಲ ಅಂತೇಳಿ ಅವರೇ ಮಾಡ್ತಾಯಿದ್ರು. ಮಾಡಿ ನನ್ನನ್ನು ತುಂಬ ಪ್ರೋತ್ಸಾಹಿಸಿದರು. ಅವರ ನಂದಿನಿ, ಆಮೇಲೆ ದೇವಿ ಮಹಾತ್ಮೆಯ ದೇವಿ, ಇನ್ನು ಕೆಲವೇ ಪಾತ್ರಗಳು ಅವರು ಮಾಡಿದ್ದನ್ನು ಮತ್ತೊಬ್ಬ ಮಾಡಿ ಜಯಿಸುವುದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಅಂದೇ ತೀರ್ಮಾನ ಮಾಡಿದ್ದೇನೆ. ನಾನು ತುಂಬ ಕಲಾವಿದರನ್ನು ನೋಡಿದ್ದೇನೆ, ತುಂಬ ಕಲಾವಿದರ ಒಡನಾಟ ಮಾಡಿದ್ದೇನೆ. ಆದರೆ ಅಂಥ ಒಬ್ಬ ಕಲಾವಿದ ಇನ್ನು ಮುಂದೆ ಹುಟ್ಟಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನೇನು ದೇವರ ಆಲೋಚನೆ. ಆದರೆ ಅವರ ಒಡನಾಟವನ್ನು ಕಳೆದು 3 ವರ್ಷಗಳ ದಿವಸ ಮಾಡಿದಂಥ ನಾನು ಧನ್ಯ ಅಂತ ನಾನು ಭಾವಿಸಿಕೊಳ್ತೇನೆ. ಆಮೇಲೆ ಸ್ವಲ್ಪ ದಿವಸದಲ್ಲೇ ಒಂದು 8 ವರ್ಷದ ತಿರುಗಾಟ ಆದ ನಂತರ ನನಗೆ ಭಾಳ ದೂರ ಆಗಿ ಕಾಣ್ತು. ಮನೆಯಲ್ಲೆಲ್ಲ ತಾಪತ್ರಯ ಆಯಿತು. ಅದಕ್ಕೆ ನಾನು ಬರುವುದಿಲ್ಲ ಯಜಮಾನ್ರಂತೆ. ಯಾಕೆ ಬರುವುದಿಲ್ಲ, ನಿಮಗೇನಾದರೂ ತೊಂದರೆ ಆಯಿತು ಕೇಳಿದರು ಯಜಮಾನರು. ತೊಂದರೆ ಏನೂ ಆಗಲಿಲ್ಲ, ನನಗೆ ದೂರ ಆಯಿತು, ಆದ್ದರಿಂದ ಬರುವುದಿಲ್ಲ ಅಂತ ಹೇಳಿದೆ. ಆವಾಗ ಕೃಷ್ಣಣ್ಣ ಕಟೀಲ್ ಮೇಳವನ್ನು ಬಿಟ್ಟು ಮನೆ ಸೇರಿದ್ದಾರೆ. ಅವರು ಒಂದು ದಿವಸ ನಾನು ಕುಂದಾಪುರಕ್ಕೆ ಬಂದವಾಗ ಸಿಕ್ಕಿದಲ್ಲಿ ಹೇಳಿದೆ, ಏನು ನಾನು ಕಟೀಲ್ ಮೇಳ ಕೈದು ಮಾಡಿದೆ ಯಜಮಾನ್ರೆ ಕೃಷ್ಣಣ್ಣ ಅಂತ ಹೇಳಿದೆ. ಯಾಕೆ ಕೈದು ಮಾಡಿದ್ದು ಮಾತ್ರ, ತಿರುಗಾಟ ಮಾಡ್ಬೋದಿತ್ತಲ್ಲ. ತಿರುಗಾಟ ಮಾಡಲಿಕ್ಕೆ ನಾನು ಭಾಳ ದೂರ ಆಯಿತು ಅಂತ ಹೇಳಿದೆ. ಆಯಿತು, ಒಳ್ಳೇದಾಗಲಿ ಅಂತೇಳಿ ಹಾರೈಸಿದರು. ಅವತ್ತು ಕೂಡ ಹಾಗೆ ನನ್ನ ಕಿಸೆಗೆ ಏನೋ ಒಂದು ಸ್ವಲ್ಪ ದುಡ್ಡು ಹಾಕಿ ಕಳಿಸಿಕೊಟ್ರು. ನನ್ನನ್ನು ಕಂಡ್ರೆ ಅವರಿಗೆ ಅಷ್ಟು ಆತ್ಮೀಯತೆ, ನನಗೂ ಹಾಗೆ. ಅವರು ಅಂತ ಹೇಳಿದರೆ ಬಹಳ ಪ್ರೀತಿ ವಾತ್ಸಲ್ಯ. ಹೀಗೆ ನನ್ನನ್ನು ತೆಂಕಿನಲ್ಲಿ ಒಬ್ಬ ಕಲಾವಿದನಾಗಿ ರಂಗದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಕಾರಣರಾದವರು ಕೃಷ್ಣಣ್ಣ ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಮತ್ತು ನಾನು ಭಾಷಣಕಾರನಲ್ಲ, ಮಾತಾಡಲಿಕ್ಕೆ ನನಗೆ ಬರುವುದಿಲ್ಲ. ಆದ್ದರಿಂದ ನನ್ನ ಅನಿಸಿಕೆ ಏನಂತ ಹೇಳಿದರೆ, ಆತ್ಮೀಯರಾಗಿರುವಂಥ ಕೃಷ್ಣಣ್ಣನ ಆತ್ಮಕ್ಕೆ ಚಿರಶಾಂತಿಯನ್ನು ಆ ಮಹಾವಿಷ್ಣು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀನಣ್ಣವರೇ. ಯಕ್ಷಗಾನ ರಂಗಕ್ಕೆ ಗಾಣಿಗ ಸಮಾಜದ ಕೊಡುಗೆ ಅತ್ಯಂತ ಅನನ್ಯವಾದದ್ದು. ಒಂದೆಡೆ ಹೇರಂಜಲ್ ತಿಟ್ಟಾದ್ರೆ ಮತ್ತೊಂದೆಡೆ ಹರಾಡೆ ತಿಟ್ಟು. ಅದರ ನಡುವೆ ಕೂಡಿಯ ಅನೇಕ ಮಂದಿ ಕಲಾವಿದರು ಯಕ್ಷಗಾನ ರಂಗದಲ್ಲಿ ನಮ್ಮ ಸಮಾಜದ ಕಲಾವಿದರು ಗುರುತಿಸಿಕೊಂಡಿದ್ದಾರೆ. ದಿವಂಗತ ಕುಮಾರ್ ಗಾಣಿಗ ಇರಬಹುದು, ಅಥವಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತ ಯಕ್ಷಗಾನ ಕಲಾವಿದ ಕೃಷ್ಣ ಗಾಣಿಗ ಇರಬಹುದು. ಇವರೆಲ್ಲರೂ ಸಹ
ಕೋಡಿಯಿಂದ ಬಂದವರು ಪ್ರಬುದ್ಧ ಕಲಾವಿದರಿಗೆ ವಿಶ್ವನಾಥ ಗಾಣಿಗರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ನಗರದಂತಹ ಕುಷ್ಠಗಾಣಿಗರು ನಮ್ಮ ಸಮಾಜದ ಹೆಮ್ಮೆಯ ಕಲಾವಿದರು. ಗಾಣಿಗ ಸಮಾಜಕ್ಕೂ ಮತ್ತು ಯಕ್ಷಗಾನಕ್ಕೂ ಅತ್ಯಂತ ಅವಿನಾಭಾವ ಸಂಬಂಧ. ಕಲೆಯನ್ನ ಅತ್ಯಂತ ಎತ್ತರಕ್ಕೆ ಏರಿಸಿದಂತ ಯಕ್ಷಗಾನ ಕಲೆಯನ್ನ ಅತ್ಯಂತ ಎತ್ತರಕ್ಕೇರಿಸಿ ಮೊದಲು ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ರೆ ಅದು ನಮ್ಮ ಹರಾಡಿ ರಾಮಗಾಣಿಗರು. ಯಕ್ಷಗಾನ ಕಲೆಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು ಅದೇ ಮೊದಲ ಬಾರಿ ಮತ್ತು ಅದೇ ಕೊನೆಯ ಬಾರಿ ಅಂತ ನಾವು ಭಾವಿಸ್ತೇವೆ. ಈ ನಡುವೆ ನಮ್ಮ ಸಮಾಜದ ಪರವಾಗಿ ಅವರಿಗೆ ನುಡಿನಮನವನ್ನು ಸಲ್ಲಿಸುವಂತೆ ನಮ್ಮ ಸಂಪರ್ಕ ಸುಧಾ ಪತ್ರಿಕೆಯ ಮಾಜಿ ಸಂಪಾದಕರಾದಂತ ರಘುರಾಮ್ ಬೈಕಾಡಿ ಅವರನ್ನ ನುಡಿಪೀಠಕ್ಕೆ ಬರಮಾಡಿಕೊಳ್ತೇನೆ. ನಮಸ್ಕಾರ. ಕುಷ್ಠಗಾಣಿ ಬಗ್ಗೆ ಮಾತಾಡಲಿಕ್ಕೆ ಅತ್ಯಂತ ಚಿಕ್ಕವ ನಾನು, ಯಾಕಂದ್ರೆ ಹಿರಿಯರು ಅನೇಕರಿದ್ದಾರೆ, ಅವರಿದ್ದರೂ ನಾವೇನು ಅಲ್ಲ. ಆದರೂ ನಮ್ಮ ಉಡುಪಿ ಜಿಲ್ಲಾ ಸೋಮಕ್ಷತ್ರಿಯ ಗಾಣಿಗ ಸಮಾಜ ಮೂಡಿಕೇರಿ ಬಾರ್ಕೂರು ಶ್ರೀ ವೇಣುಗೋಪಾಲಕೃಷ್ಣ ದೇವಸ್ಥಾನ ಇದರ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳ ಪರವಾಗಿ ನಾನು ಅವರಿಗೆ ನುಡಿಯನ್ನು ಸಲ್ಲಿಸಿ ಬಂದಿದ್ದೇನೆ. ಬಂಧುಗಳೇ, ನಮ್ಮ ಸಮಾಜ ಸುಮಾರು 65 ವರ್ಷದ ಹಿಂದೆ ಸ್ಥಾಪನೆಯಾಯಿತು. ಹಾಗೆ 35 ವರ್ಷಗಳಿಂದ ನಿರಂತರವಾಗಿ ನಮ್ಮ ಸಮಾಜದ ಕಲಾವಿದರನ್ನ, ವಿಶೇಷವಾಗಿ ನಮ್ಮ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿಯ ದೀಪೋತ್ಸವದ ಆ ಶುಭಾವಸರದಲ್ಲಿ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರ್ತೀವಿ ಸುಮಾರು 35 ವರ್ಷಗಳಿಂದ. ಹಾಗೆ ಅದಕ್ಕೆ ಒಂದು ಶ್ರೀ ಹರಾಡಿ ರಾಮಗಾಣಿಗ ದತ್ತಿಯಿಂದ ಈ ಪ್ರಶಸ್ತಿಯನ್ನ ಹೆಸರಿಟ್ಟು ಅದೇ ವಿಶೇಷವಾಗಿ ಹಿರಿಯ ಕಲಾವಿದರನ್ನ ಗೌರವಿಸಿ ಸನ್ಮಾನಿಸುವುದು ನಮ್ಮ ಉದ್ದೇಶ ಆಗಿತ್ತು. ಹಾಗೆ 2022ರಲ್ಲಿ ಕುಷ್ಠಗಾಣಿಗರನ್ನು ನಾವು ಅದ್ದೂರಿಯಾಗಿ ಸನ್ಮಾನ ಮಾಡಿದ್ದೇವೆ. ಈಗಾಗಲೇ ಅವ್ರ ಜೊತೆಯ ಒಡನಾಡಿಗಳು ಹಿರಿಯರಂತ ಕಟೀಲು ಮೇಳದ ಕಲಾವಿದರು ಹೇಳಿದ್ರು, ಸರ್ವಣ್ಣವ್ರು ಹೇಳಿದ್ರು. ಅಂತ ಕಲಾವಿದರನ್ನು ಮುಂದೆ ಬರ್ಲಿಕ್ಕಿಲ್ಲ, ಯಾಕಂದ್ರೆ ಇದ್ದಾರೆ ಕಲಾವಿದರು. ಆ ಶಿಸ್ತು, ನೇರ ನಡೆ ನುಡಿ, ವಿಶೇಷವಾಗಿ ಯಕ್ಷಗಾನ ಸಂಪ್ರದಾಯಕ್ಕೆ ಯಾವುದೇ ಚ್ಯುತಿ ಬಾರದಾಗಿ ನಡೆಸಿಕೊಳ್ಳುವುದು ಈಗಿನ ಕಲಾವಿದರು ನಾವು ಅದನ್ನ ಕಾಣ್ತೇವೆ. ಈಗಿನ ಕಲಾವಿದರಿಗೂ ಹಿಂದಿನ ಕಲಾವಿದರಿಗೂ ತುಲನೆ ಮಾಡಿದಾಗ ಆ ನಿಟ್ಟಿನಲ್ಲಿ ಕುಷ್ಠಗಾಣಿಗರ ಬಗ್ಗೆ 2 ಮಾತಿಲ್ಲ. ಯಾವುದೇ ಪಾತ್ರ ಮಾಡಲಿ ಅದಕ್ಕೆ ಜೀವ ತುಂಬುತ್ತಾ ಇದ್ರು. ಮೊನ್ನೆ ಯಾವುದೋ ಸಂದರ್ಶನ ನೋಡಿದೆ, ಕೊಂಡದ ಕೊಲೆಯವರನ್ನು ಸಂದರ್ಶನ ಮಾಡಿ ಹೊಡೆಯುದು. ರಾಮನ ಪಾತ್ರ ಮಾಡುವಾಗ ಚೌಕಿಯಲ್ಲಿ ಬಣ್ಣ ಹಚ್ಚುವಾಗ ಯಾರ ಜೊತೆನೂ ಮಾತಾಡುವುದಿಲ್ಲ ಅಂತ, ಯಾವ ಕಲಾವಿದರ ಜೊತೆ ಅವರು ಆ ಪಾತ್ರದ ಏಕಾಗ್ರತೆ ಮಾತ್ರ. ಹಾಗೆ ಕುಷ್ಠಗಾಣಿಗರನ್ನು ಅನೇಕ ಹಿರಿಯ ಕಲಾವಿದರ ಆ ಚೌಕಿ ಹೋದ ನಂತರ ಆ ಇದೇ ಬೇರೆಯವರದ್ದು. ಅದಕ್ಕೆ ಕೊಡುವಂತ ಮರ್ಯಾದೆ, ದೇವರ ಮೇಲೆ ಇಟ್ಟಂತ ನಂಬಿಕೆಯನ್ನ ಅಳವಡಿಸಿಕೊಂಡು ಕಲೆಯನ್ನ ಬೆಳೆಸಿದವರು, ಮುಂದುವರಿಸಿಕೊಂಡು ಹೋದವರು. ಕುಷ್ಠಗಾಣಿಗರಂತ ಕಲಾವಿದರು ಮುಂದೆ ಬರಲಿ, ಅವರು ನಡೆದುಕೊಟ್ಟಂತ ದಾರಿ, ತೋರಿದ ಮಾರ್ಗದರ್ಶನ ನಮ್ಮ ಈಗಿನ ಕಲಾವಿದರಿಗೆ ಅದನ್ನು ರೂಢಿಸಿಕೊಳ್ಳಂತ ಆಶಿಸ್ತಾ, ನಮ್ಮ ಸಂಘಟನೆ ಪರವಾಗಿ ಅವರಿಗೆ ಅಧ್ಯಕ್ಷರು, ಪದಾಧಿಕಾರಿಗಳ ಪರವಾಗಿ ನುಡಿ ನಮನ ಸಲ್ಲಿಸುವುದೊಂದಿಗೆ ಕೊನೆಯಲ್ಲಿ ಒಂದು ದೇವಿಯ ಸ್ತುತಿಯನ್ನು ಅವರಿಗೆ ಅರ್ಪಿಸುತ್ತೇನೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಕುಷ್ಠಗಾಣಿಗರು ಸ್ವಾಭಿಮಾನಿಗಳು. ಮತ್ತೆ ಸಾಯುವವರೆಗೆ, ಆಸ್ಪತ್ರೆಗೆ ದಾಖಲಾಗುವವರೆಗೆ ಅವ್ರ ಹತ್ರ ಕುಳಿತು ಮಾತನಾಡಿದಾಗ ಅತ್ಯಂತ ನಿರರ್ಗಳವಾಗಿ ಯಕ್ಷಗಾನ ಕಲೆಯ ಬಗ್ಗೆ ಮಾತನಾಡ್ತಿದ್ರು. ನಾವು ಅವರ ಕೂಡ ಜೊತೆ ಮಾತನಾಡುವಾಗ, ಅವರನ್ನ ಆಲಿಸುವಾಗ ಯಾವುದೇ ವೇಷ, ಯಾವುದೇ ಕ್ಷಣ ಹೇಗೆ ಇರಬೇಕು, ಯಾವ ರೀತಿ ಇರಬೇಕು, ಅವನು ರಂಗದಲ್ಲಿ ಪ್ರದರ್ಶಿಸಬೇಕು ಅಷ್ಟನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು.
ಮತ್ತೆ ಅವರು ಯಕ್ಷಗಾನ ರಂಗದಲ್ಲಿ ನಿವೃತ್ತಿಯಾದ ಬಳಿಕ ಮತ್ತೆ ಒಂದು ದಿನವೂ ಸಹ ಬಣ್ಣವನ್ನು ಹತ್ತಲಿಲ್ಲ. ಯಾಕೆ ಹತ್ತಲಿಲ್ಲ ಅಂತ ಕೇಳಿದ್ರೆ, ನಾನು ನಿವೃತ್ತಿಯನ್ನ ಘೋಷಣೆ ಮಾಡಿದೆ, ಮತ್ತೆಲ್ಲೂ ವೇಷ ಹಾಕುವುದು ಧರ್ಮ ಅಲ್ಲ ಅನ್ನೋದನ್ನ ನೇರವಾಗಿ ಹೇಳ್ತಾ ಇದ್ರು. ಅದು ಅವರ ಸ್ವಾಭಿಮಾನವನ್ನು ಎತ್ತಿ ಹಿಡಿತಿತ್ತು. ತದನಂತರ ತಂದೆಯವರು ತೆಂಗಿನಕಾಯಿ ವ್ಯಾಪಾರವನ್ನ ಮಾಡ್ತಾ ಇದ್ರು, ತಾನು ಸಹ ಅದನ್ನೇ ಮುಂದುವರಿಸಿಕೊಂಡು ಬಂದ್ರು. ಅದು ಅವರ ಮುಂದಿನ ಜೀವನವಾಗಿತ್ತು. ನಾವು ಅವರು ತೀರಿ ಹೋದ 2 ದಿನಗಳ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವರದಿಯನ್ನು ಓದ್ತೇವೆ. ಅದು ಚಿಂತಕರಾದಂತ ಶಾಂತರಾಮ್ ಕೊಡುವರವರು ಅತ್ಯಂತ ವಿಸ್ತಾರವಾಗಿ ಅವರ ಬಗ್ಗೆ, ನಡೆದು ಬಂದ ಬಗ್ಗೆ, ಅವರು ಕಟೀಲು ಮೇಲೆ ಸೇರ್ಪಡೆಗೊಂಡ ಬಗ್ಗೆ ವಿವರವಾಗಿ ಬರೆದ್ರು. ನಮ್ಮ ಜೊತೆ ಹಿರಿಯರಾದಂತ ಶಾಂತರಾಮ್ ಕೊಡುವರು ಬಹಳ ದೂರದಿಂದ ಆಗಮಿಸಿದ್ದೀರಿ. ಬನ್ನಿ ಸರ್, ಈ ಶ್ರದ್ಧಾಂಜಲಿಯ ಸಭೆಯಲ್ಲಿ ಕುಷ್ಠಗಾನದ ಬಗ್ಗೆ ನುಡಿನಮನವನ್ನು ಸಲ್ಲಿಸುವಂತೆ ನಿಮ್ಮನ್ನ ಗೌರವದಿಂದ ಮಾತಿನ ಮಂಟಪಕ್ಕೆ ಬರಮಾಡಿಕೊಳ್ತೇನೆ. ಇದು ಶ್ರದ್ಧಾಂಜಲಿ ನುಡಿನಮನ ಎಂಬುದು ಯಾರು ಮಾಡಲು ಬಯಸಬಾರದಂತಹ, ಆದರೂ ಮಾಡಲೇಬೇಕಾದಂತಹ ಕರ್ತವ್ಯವಿರುವಂತಹ ಒಂದು ಕಾರ್ಯಕ್ರಮ. ಯಾಕೆಂತೇಳಿದ್ರೆ ನಾವು ಶ್ರದ್ಧಾಂಜಲಿ ಅರ್ಪಿಸುವುದು ಯಾವುದಾದ್ರೂ ವ್ಯಕ್ತಿ ನಿಧನ ಹೊಂದಿದ ಮೇಲೆ. ಆದ್ದರಿಂದ ನಾವು ಯಾರು ನಿಧನ ಹೊಂದಬೇಕು, ಶ್ರದ್ಧಾಂಜಲಿ ಮಾಡಬೇಕಂತ ಬಯಸಬಾರದು. ಹಾಗಂತೇಳಿ ಜಾತಸ್ಯ ಮರಣಂ ಧ್ರುವಂ ಎಂಬಂತೆ ಎಲ್ಲರಿಗೂ ಮರಣವು ಶತಸಿದ್ಧ. ಆದಾಗ ಅಂತಹ ನಿಧನರಾದಂತಹ ಮಹಾನ್ ವ್ಯಕ್ತಿಗಳನ್ನು ಸಂಸ್ಮರಿಸುವುದು ಈ ಸಂಸ್ಮರಣೆ ನುಡಿನಮನ ಮೂಲಕ ಇದನ್ನು ಮಾಡಲೇಬೇಕಾದಂತಹ ಕರ್ತವ್ಯ. ಕುಷ್ಠಗಾಣಿಗರು ನನಗೆ ಅದೆಷ್ಟೋ ವರ್ಷಗಳಿಂದ ಪರಿಚಯ. ನಾನು ಅವರನ್ನು ಕುಷ್ಟಣ್ಣ ಅಂತ ಹೇಳ್ತಿದ್ದೆವು. ನಾವು ಕಠಿಣ ಮೇಳದ ನನಗೆ ಒಂದು ಯಕ್ಷಗಾನದ ಒಂದು ಆಕರ್ಷಣೆ ಬೆಳೆಸಲಿಕ್ಕೆ ಮುಖ್ಯ ಕಾರಣರಾದವರು ಕುಷ್ಟಣ್ಣ, ಹಾಗೆ ಪಡ್ರೆ ಚಂದ್ರವರು, ಪೆರುವೆ ನಾರಾಯಣ ಶೆಟ್ಟರು, ಗುಡ್ಡಪ್ಪ ಗೌಡರು, ಇಂತಹ ಕಲಾವಿದರು. ಅಂದ್ರೆ ನಮ್ಮ ಬಚ್ಚಪೆ ಸನಿಹದಲ್ಲಿ ಕಠಿಣ ಮೇಳದ ಆಟ ಹೆಚ್ಚಾಗಿ ಆದ ಕಾರಣ ನಾವು ಇವರ ವೇಷವನ್ನು ನೋಡಿ ಅದರಿಂದ ಪ್ರಭಾವಿತರಾಗಿ ಯಕ್ಷಗಾನದ ಆಸಕ್ತಿ ಬೆಳೆಸಿ ಇವತ್ತಿಗೂ ಯಕ್ಷಗಾನದ ಹತ್ತಿರವನ್ನು ಆಸಕ್ತಿಯನ್ನು ಉಳಿಸಿಕೊಂಡಿದ್ದೇವೆ. ಕುಷ್ಠಗಾಣಿಕರ ದೇವಿ ಪಾತ್ರದ ಬಗ್ಗೆ ಈಗಾಗಲೇ ತುಂಬಾ ಜನ ಹೇಳಿದ್ದಾರೆ. ಅತ್ಯುತ್ತಮವಾದಂತಹ ದೇವಿ ಪಾತ್ರ. ಇದರಲ್ಲಿ ನಾವು ಮಾತುವಾಗಿ ಗಮನಿಸಬೇಕಾದುದು ಏನಂತ ಹೇಳಿದ್ರೆ, ಈಗಿನ ದೇವಿ ಪಾತ್ರಧಾರಿಗಳಿಗೆ ಹಲವಾರು ಅನುಕೂಲವಿದೆ. ವಸ್ತ್ರಭೂಷಣಗಳಾಗಲಿ ಅಥವಾ ಕಿರೀಟ ಧಾರಣೆ, ಬೆಳ್ಳಿಯ ಕಿರೀಟ, ಬೆಳ್ಳಿಯ ಆಯುಧಗಳು, ಬೆಳ್ಳಿಯ ಉಯ್ಯಾಲೆ, ಹಾಗೆ ಈಗ ಒಂದು ದೇವಿಯ ಪಾತ್ರಧಾರಿಗೆ ಸಿಗುವಂತಹ ಹೂವುಗಳು, ಇದೆಲ್ಲವೂ ತುಂಬಾ ಅಂದ್ರೆ ಅನುಕೂಲ ತುಂಬಾ ಉಂಟು. ಹಾಗೆ ವಸ್ತ್ರಗಳು, ಹೊಸದಾದಂತಹ ವಸ್ತ್ರಗಳು. ಹಾಗೆ ಆದ್ರೆ ಆ ಕಾಲದಲ್ಲಿ ಆ ರೀತಿ ಇರಲಿಲ್ಲ. ಆದ್ರೂ ಅಂತಹ ಕಾಲದಲ್ಲಿ ಸಹ ಒಂದು ಶ್ರೀದೇವಿಯ ಪಾತ್ರದಲ್ಲಿ ವಿಜೃಂಭಿಸಿದವರು ಕುಷ್ಟಣ್ಣನವರು. ಈಗಾಗಲೇ ಬೆಳ್ಳಾರಿ ಮಂಜುನಾಥ ಭಟ್ರು, ಸರ್ವಗಾಣಿಗಳು ಹೇಳಿದಂತೆ ಕಡಂದೇಳು ಪುರುಷೋತ್ತಮ ಭಟ್ರು, ಹಾಗೆ ಮುಳಿಯಾರ ಭೀಮ ಭಟ್ರ ನಂತರ ಕಠಿಣ ಮೇಳದಲ್ಲಿ ಶ್ರೀದೇವಿಯ ಪಾತ್ರದಲ್ಲಿ ವಿಜೃಂಭಿಸಿ ಆ ಮೂಲಕ ಒಂದು ಶ್ರೀದೇವಿಯ ಪಾತ್ರದ ಘನತೆಯನ್ನು ಎತ್ತರಕ್ಕೇರಿಸಿದವರು. ಇವರ ಅಂದಿನ ಕಾಲದ ಒಂದು ಫೋಟೋ ಕುಷ್ಟಣ್ಣನವರು ನನಗೆ ಕೊಟ್ಟದ್ದು ನನ್ನಲ್ಲಿ ಈಗಲೂ ಇದೆ. ಒಂದು ವರ್ಣದ ಫೋಟೋ, ಒಂದು ಕಲರ್ ಫೋಟೋ. ಹಾಗೆ ಇವರದ್ದು ಇನ್ನೊಂದು ಪಾತ್ರ ನಂದಿನಿ. ಈ ನಂದಿನಿ ಪಾತ್ರ ಸಹ ಹಾಗೆ ನಾವು ಕಟೀಲು ಕ್ಷೇತ್ರ ಮಹತ್ವದಲ್ಲಿ ಬರುವಂತಹ ನಂದಿನಿ ಪಾತ್ರಕ್ಕೆ ಮೂಲ ಚಿತ್ರಣ ಅಂದ್ರೆ ಪ್ರಪ್ರಥಮವಾಗಿ ನಂದಿನಿ ಪಾತ್ರವನ್ನು ರಂಗದಲ್ಲಿ ಬಿಂಬಿಸಿದ್ದು ಕುಷ್ಟಣ್ಣನವರು. ಅದಕ್ಕಾಗಿ ಇವರು ಅವರದ್ದೇ ಕಲ್ಪನೆಯಲ್ಲಿ ಅದಕ್ಕೆ ಪಾತ್ರವನ್ನು ರೂಢಿಸಿಕೊಂಡಿದ್ರು. ಈಗ ನಂದಿನಿ ಪಾತ್ರಕ್ಕೆ ಕೃತಕವಾದಂತಹ ಕೊಂಬನ್ನು ಕಟ್ಟುವುದು. ಆದ್ರೆ ಕುಷ್ಟಣ್ಣನವರಾಗಿ ಅಲ್ಲ, ಉದ್ದವಾದಂತಹ ಕೂದಲನ್ನು ಬಿಡ್ತಿದ್ರು. ಹಾಗಾಗಿ ಆ ಕೂದಲು ಅದನ್ನೇ ಕೊಂಬಿನ ಆಕಾರಕ್ಕೆ ತಂದು ಅದಕ್ಕೆ ಬೇಗ ಅಂಟಿಸಿ ಅದನ್ನು ಕೊಂಬಿನಾಗೆ ಕಾಣುವಂತೆ ಮಾಡ್ತಿದ್ರು. ಅಲ್ಲಿ ಬರದೆ ಎಳೆಯುವಾಗ ಇವರು 4 ಕಾಲಿನ ಒಂದು ನಂದಿನಿಯೇ ಕೂತ್ಕೊಂಡು ಪ್ರತ್ಯಕ್ಷವಾದಂತೆ ಜನರಿಗೆ ಅನುಭೂತಿ ಆಗ್ತಿತ್ತು. ಅಂತಹ ಇವರ ಒಂದು ಪ್ರಥಮವಾಗಿ ನಂದಿನಿ ಪಾತ್ರವನ್ನು ಚಿತ್ರಣಗೊಳಿಸಿದವರು. ಹಾಗೆ ಪೆರುವೆ ನಾರಾಯಣ ಶೆಟ್ಟರ ಜಾಬಾಲಿ, ಇವರ ನಂದಿನಿ ಆ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿತ್ತು. ತುಂಬಾ ಒಂದು ಸುಂದರವಾದಂತಹ ವಾದ ಸಂವಾದ, ವಿವಾದವಿರಲಿಲ್ಲ, ವಾದ ಸಂವಾದ. ಹಾಗೆ ಅಂತ ಅದೇ ಒಂದು ಚಿತ್ರಣದ ಮೂಲ ಸ್ವರೂಪ ಈಗಲೂ ಕಟೀಲು ಮೇಳದಲ್ಲಿ ಅದರ ಆಧಾರದಲ್ಲಿ ಜಾಬಾಲಿ ನಂದಿನಿಯ ಪಾತ್ರ ಇವತ್ತಿಗೆ ಪ್ರಸ್ತುತಿಗೊಳ್ಳುತ್ತಿರುವುದು. ಹಾಗೆ ಕುಷ್ಟಣ್ಣನವರದು ಎಲ್ಲ ಪಾತ್ರಗಳು ಅತ್ಯಂತ ಸುಂದರವೇ. ಕಟೀಲು ಕ್ಷೇತ್ರ ಮತ್ತೆ ಬರೆದಂತ ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟರು, ಒಮ್ಮೆ ಪೆರುವೆ ನಾರಾಯಣ ಶೆಟ್ಟರು, ನಾನು, ಶಿಮಂತೂರು ನಾರಾಯಣ ಶೆಟ್ಟರು, ಗಣೇಶ್ ಕೋಲಕಾಡಿ ಅವರು ಒಟ್ಟಾದಂತ ಸಂದರ್ಭದಲ್ಲಿ ಅವರೇ ಅದನ್ನು ಹೇಳಿ ಉಂಟು. ನಾನು ಬರೆದಂತ ಅಂದ್ರೆ ನಾರಾಯಣ ಶೆಟ್ಟರು 1946ರಲ್ಲೇ ಕಟೀಲು ಕ್ಷೇತ್ರ ಮತ್ತೆ ಪ್ರಸಂಗ ಬರೆದಿದ್ರು ಸಹ ಅದು ಕಟೀಲು ಮೇಳದಲ್ಲಿ ಪ್ರಥಮವಾಗಿ ಪ್ರದರ್ಶನವಾದದ್ದು 30 ವರ್ಷಗಳ ನಂತರ. ಅಂದರೆ 1975ರ ನಂತರ ಕಟೀಲು ಮೇಳದಲ್ಲಿ ಕಟೀಲು ಕ್ಷೇತ್ರ ಮಾತ್ರ ಪ್ರಸಂಗ ಒಂದು ಪ್ರದರ್ಶನಗೊಂಡದ್ದು. ಆವಾಗ ಶಿಮಂತೂರು ನಾರಾಯಣ ಶೆಟ್ಟಿ ಹೇಳ್ತಿದ್ರು, ನನ್ನ ಕಲ್ಪನೆ ಹೇಗುಂಟು ಅದೇ ರೀತಿಯಲ್ಲಿ ನಂದಿನಿ ಹಾಗೂ ಜಾಬಲಿಯ ಪಾತ್ರವನ್ನು ಕುಷ್ಟಣ್ಣ ಹಾಗೂ ಪೆರುವೆ ನಾರಾಯಣ ಶೆಟ್ಟರು
ಒಂದು ನಿರ್ಮಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಅವರು ನನ್ನ ಎದುರಿನಲ್ಲೇ ಅದು ಪೆರ್ವಾನಾರಾಯಣ ಶೆಟ್ಟಿ ಎದುರು ಹೇಳಿದ್ರು. ಹಾಗೆ ಪೆರ್ವಾನಾರಾಯಣ ಶೆಟ್ಟಿ ಹಾಗೂ ಕೃಷ್ಣಣ್ಣನವರದು ಜೋಡಿ ಅತ್ಯಂತ ಜನಪ್ರಿಯ. ಅವರದು ರಾವಣ, ಇವರದು ಮಂಡೋದರಿ, ಅವರದು ವಾಲಿ ಆದರೆ ಇವರದು ತಾರೆ, ಹಾಗೆ ಇಂಥ ಹಲವಾರು ಪಾತ್ರಗಳಲ್ಲಿ ವಿಜೃಂಭಿಸಿದವರು. ಹಾಗೆ ಅವರ ಗುರುಗಳು ಪಡ್ರೆ ಚಂದು, ಇವರಿಗೆ ತೆಂಕಿನಲ್ಲಿ ವೆಂಕಟರಮಣ ಹೆರಂಜಾಲರು ಗುರುಗಳಾದ್ರೆ ತೆಂಕಿನಲ್ಲಿ ಪಡ್ರೆ ಚಂದ್ರವರು ಇವರಿಗೆ ಗುರುಗಳು. ಅಂತಹ ಪಡ್ರೆ ಚಂದ್ರವರ ಎದುರು ಇವರು ವೇಷ ಮಾಡಿದವರು. ಪಡ್ರೆ ಚಂದ್ರವರು ಒಮ್ಮೆ ನನ್ನ ಮೇಲೆ ಹೇಳಿದುಂಟು, ನನ್ನ ಇಬ್ಬರು ಶಿಷ್ಯಂದಿರಲ್ಲಿ ಒಂದು ಕುಷ್ಠಗಾಣಿಗ, ಇನ್ನೊಂದು ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿ. ಈ ಇಬ್ಬರು ಅದ್ಭುತ ಕಲಾವಿದರು. ಅವರೆದುರು ನನಗೆ ಪಾತ್ರ ನಿರ್ವಹಿಸಲು ಕೆಲವೊಂದು ನನಗೂ ಕಷ್ಟ ಆಗ್ತದೆ ರಂಗಸ್ಥಳದಲ್ಲಿ, ಅಂದ್ರೆ ಅಷ್ಟು ಅವರು ಒಂದು ಪಾತ್ರದಲ್ಲಿ ಸಿದ್ಧತೆ ಗಳಿಸಿದ್ದಾರೆ ಅಂತೇಳಿ. ಹಾಗೆ ಅಂತಹ ಅನನ್ಯವಾದಂತಹ ಒಂದು ಸಾಧನೆಯನ್ನು ಮಾಡಿದರು ಕೃಷ್ಣಣ್ಣನವರು. ಹಾಗೆ ಆಗಿನ ಕಾಲದಲ್ಲಿ ಕಲಾವಿದರ ಸ್ಥಿತಿಯು ತುಂಬಾ ಈಗಿನಷ್ಟು ಉತ್ತಮವಾಗಿರಲಿಲ್ಲ. ಅಂದ್ರೆ ಎಷ್ಟೋ ಕಡೆಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು, ವೇತನವು ತುಂಬಾ ಕಮ್ಮಿ. ಆದ್ರೂ ಸಹ ಇವರು ಕೃಷ್ಣಣ್ಣನವರು ಯಕ್ಷರಂಗದ ನಿವೃತ್ತರಾದುದು ಬಹಳ ಬೇಗ ಅಂತ ನನಗೆ ಅನಿಸ್ತಾ ಉಂಟು. ಕೃಷ್ಣಣ್ಣನವರಿಗೂ ಆ ವಿಷಯದಲ್ಲಿ ತುಂಬಾ ವಿಷಾದವಿತ್ತು. ಯಾಕೆಂದ್ರೆ ಅವರು ನಿವೃತ್ತರಾಗುವ ಕಾಲಕ್ಕೆ ಅವರಿಗೆ ಕೇವಲ 44 ವರ್ಷ. 44 ವರ್ಷ ಒಂದು ವಯಸ್ಸಿನಲ್ಲಿ ನಿವೃತ್ತರಾಗುವುದು ಅದೊಂದು ದೊಡ್ಡದಾದಂತ ಒಂದು ವಿಷಯ ಅದು. ಯಾಕೆಂತ ಹೇಳಿದ್ರೆ ಒಂದು ಈಗಿನ ಕಾಲದಲ್ಲಿ 70-75 ವರ್ಷದವರೆಗೂ ತಿರುಗಾಟ ನಡೆಸ್ತಾ ಇದ್ದಾರೆ. ಆದ್ರೆ ಅವರ ಸ್ವಲ್ಪ ನಿವೃತ್ತಿ ಬೇಗ ಆಯಿತು. ಅವರು ಇನ್ನಷ್ಟು ಕಾಲ ರಂಗಸ್ಥಳದಲ್ಲಿ ವೇಷಧಾರಿಗೆ ಕಾಣಿಸ್ಕೊಳ್ಬೇಕಿತ್ತು. ಹಾಗೆ ಅವರ ಅಗಲಿದ ಆತ್ಮಕ್ಕೆ ವಿಷ್ಣು ಸಾಗಿ ದೊರಕಲಿ, ಅವರ ಕುಟುಂಬಸ್ಥರಿಗೂ ಅವರ ಅಗಲುವಿಕೆಯ ನೋವನ್ನು ಸಹಿಸುವ ಶಕ್ತಿ ನೀಡಲಂತ ಭಗವಂತನೇ ಪ್ರಾರ್ಥಿಸುತ್ತಾ ನನ್ನ ನುಡಿ ನಮನಕ್ಕೆ ಮಂಗಳವನ್ನು ಅರ್ಪಿಸ್ತೇನೆ. ನಮ್ಮೊಂದಿಗೆ ಬಹಳ ದೂರದಿಂದ ಆಗಮಿಸಿದ್ದಾರೆ ನಿವೃತ್ತ ವಿಜಯ ಬ್ಯಾಂಕ್ ಅಧಿಕಾರಿ ಕೊತ್ಪಾಡಿ ಶೇಖರ್ ಅವರು. ದಯಮಾಡಿ 1-2 ನಿಮಿಷ ನೋಡಿ ನಮನವನ್ನ ಸಲ್ಲಿಸುವಂತೆ ನಿಮ್ಮಲ್ಲಿ ವಿನಂತಿಸ್ತೇನೆ. ಯಕ್ಷಗಾನದಲ್ಲಿ ಆಸಕ್ತಿ ಉಳ್ಳವರಾಗಿ ಕುಷ್ಠಗಾಣಿಗಳನ್ನ ನೆನಪಿಸಿಕೊಳ್ಳುವಂತೆ ತಮ್ಮಲ್ಲಿ ಗೌರವದಿಂದ ವಿನಂತಿಸ್ತೇನೆ. ಶ್ರೀಯುತ ಕೋಡಿ ಕೃಷ್ಣಗಾಣಿಗರ ಹಿರಿಯ ಪುತ್ರ ಸಂತೋಷ್ ಕೋಡಿ ಅವರು ನಮ್ಮ ಬೆಂಗಳೂರು ಸಮಾಜದಲ್ಲಿ ಸಂಘದ ಉಪಾಧ್ಯಕ್ಷರು ಆಗಿದ್ದಾರೆ. ಬೆಂಗಳೂರು ಕೋಆಪರೇಟಿವ್ ಸೊಸೈಟಿಯಲ್ಲಿ ವೇಣುಗೋಪಾಲ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಡೈರೆಕ್ಟರ್ ನಿರ್ದೇಶಕರು ಆಗಿದ್ದಾರೆ. ಹಾಗಾಗಿ ಈ ಕೋಡಿ ಕುಟುಂಬದ ಬಗ್ಗೆ ನಮಗೆ ಸ್ವಲ್ಪ ಅನ್ಯೋನ್ಯತೆ ಇದೆ, ಬಹಳಷ್ಟು ಅನನ್ಯತೆ ಇದೆ. ಈ ಕೋಡಿ ಕೃಷ್ಣಗಾಣಿಗರು ಯಕ್ಷಗಾನ ಕ್ಷೇತ್ರದಲ್ಲಿ ಮಾಡಿದ ಅನನ್ಯ ಸೇವೆ ಅದು ನಮ್ಮ ಸಮಾಜಕ್ಕೆ ಅತ್ಯಂತ ಗೌರವ ತರುವಂತ ವಿಷಯ. ಅವರನ್ನು ನಮ್ಮ ಬೆಂಗಳೂರು ಸಮಾಜ ಕೆಲವು ವರ್ಷ ಹಿಂದೆ ನಾವು ವಾರ್ಷಿಕವಾಗಿ ಹಾರಾಡಿ ರಾಮಗಾಣಿಗರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದನ್ನು ಒಂದು ವರ್ಷ ಹಾರಾಡಿ ಕೃಷ್ಣಗಾಣಿಗರನ್ನು ಕೂಡ ಕರೆದು ಗೌರವಿಸುವ ನಮಗೆ ಅವಕಾಶ ನಮಗೆ ಲಭಿಸಿತ್ತು. ಅವರು ಆರೋಗ್ಯವಾಗಿದ್ರು, ಚೆನ್ನಾಗಿದ್ರು, ಹೀಗೆ ಏನೋ ಬಿದ್ರು, ಹಾಗೆ ಮತ್ತೆ ಆಸ್ಪತ್ರೆ ಕರ್ಕೊಂಡು ಹೋದವ್ರಿಗೆ ಹುಷಾರಾಗ್ಲಿಲ್ಲ ಅಂತ ಕೇಳಿ ತಿಳಿದೆ ನಾನು ಸಂತೋಷ್ ಕೋಡಿ ಅವ್ರ ಹತ್ರ. ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ನಾವು ಬದುಕಬೇಕು ಅಥವಾ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದ್ರು ಕೆಲವೊಮ್ಮೆ ಆಗೋಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಮೈಕಲ್ ಜಾಕ್ಸನ್ ಅಂತ ಹೇಳಿ ಅಮೆರಿಕದ ಪಾಪ್ ಸಂಗೀತಗಾರ ಇದ್ದ. ಬೇಕಾದಷ್ಟು ದುಡ್ಡಿತ್ತು ಅವನಿಗೆ, ಇಡೀ ವರ್ಲ್ಡ್ ಅಲ್ಲಿ ಫೇಮಸ್ ಆಗಿದ್ದ. ಏನ್ ಮಾಡಿದ ಅಂತ ಹೇಳಿದ್ರೆ 12 ಜನ ಡಾಕ್ಟರ್ನ ದಿನ ಅವನನ್ನು ಕಾಲಿನ ಉಗುರಿಂದ ತಲೆ ಕೂದಲವರೆಗೆ ಅವನು ಪರೀಕ್ಷೆ ಮಾಡ್ಬೇಕು ಡೈಲಿ. ನಾನು ಸಾಯ್ಬಾರ್ದು, 120 ವರ್ಷ ಆದ್ರೂ ನಾನು 150 ವರ್ಷ ಬದುಕಬೇಕು ಅಂತ ಒಂದು ಪ್ಲಾನ್ ಹಾಕಿದ್ದ. ಫುಡ್ ಆಹಾರ ತಗೊಳ್ಳುವಾಗ್ಲೂ ಎಲ್ಲ ಅದನ್ನು ಡಾಕ್ಟರ್ನವರು ಪರೀಕ್ಷೆ ಮಾಡಿ ಮತ್ತೆ ತಗೊಳ್ತಿದ್ದ. ಆದ್ರೆ ಅವನಿಗೆ ಒಂದೇ ಒಂದು ತೊಂದರೆ ಇದ್ದದಂದ್ರೆ ನಿದ್ದೆ ಬರೋದಿಲ್ಲ. ನಿದ್ದೆಗೆ ಔಷಧಿ ಇಲ್ಲದೆ ನಿದ್ದೆ ಬರೋದೇ ಇಲ್ಲ ಇತ್ತು. ಕಾರ್ಯಕ್ರಮಗಳೇ ಇತ್ತು. ಮರುದಿವಸ ಒಂದು ಅವನಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ಲಾನ್ ಹಾಕೊಂಡಿದ್ದ. ನಿದ್ದೆ ಔಷಧ ತಗೊಂಡ್ರು ನಿದ್ದೆ ಬರ್ಲಿಲ್ಲ. ಕೊನೆಗೆ ಅವನ ಆಪ್ತ ಡಾಕ್ಟರ್ ಹತ್ರ ಹೇಳ್ದ, ನನ್ಗೊಂದು ತೀಕ್ಷ್ಣವಾದ ಔಷಧ ಕೊಡಿ ಅಂತ ಹೇಳಿ. ಅದು ಕೊಟ್ಟು ಸ್ವಲ್ಪ ಹೊತ್ತಲ್ಲಿ ನಿದ್ದೆ ಬಂತು. ಅವನನ್ನು ನೋಡ್ತಾ ಕೂತಿದ್ರು ಡಾಕ್ಟ್ರು. ಶೌಚಾಲಯಕ್ಕೆ ಹೋಗ್ತೇನೆ ಅಂತ 1-2 ಮಿನಿಟ್ ಹೋಗಿ ಬರೋಷ್ಟರಲ್ಲಿ ಮತ್ತೆ ಬಂದು ನೋಡ್ತಾರೆ ಅವನು ಉಸಿರು ನಿಂತು ಹೋಗಿದೆ. ಹಾಗಾಗಿ ಕಾಲನ ಕರೆ ಬರುವಾಗ ಯಾರು ಏನು ಮಾಡಿದ್ರು ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತಮ್ಮ ಯಕ್ಷಗಾನ ಕಲಾವಿದರಿಗೆ ಗೊತ್ತಿರ್ಬೋದು, ಪರೀಕ್ಷಿತ ರಾಜ ಅವನು ಋಷಿ ಶಾಪದಲ್ಲಿ 7 ದಿವಸದಲ್ಲಿ ಸರ್ಪದ ಕಚ್ಚಿ ಸಾಯ್ಬೇಕು ಅಂತ ಹೇಳಿದ್ರು. ಪರೀಕ್ಷಿತ ರಾಜನ ಮಗ ಜನಮೇಜಯ ಸರ್ಪ ಬಂದ್ರೆ ತಾನೇ ಸಾಯೋದು, ಕಚ್ಚಿದ್ರೆ ತಾನೇ, ಸರ್ಪ ಬರದಿದ್ದಾಗ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ರಾತ್ರಿ ಹಗಲು ಕಾಯ್ಲಿಕ್ಕೆ ಜನ ಇಟ್ಟ.
ತಕ್ಷಕನಿಗೆ ವಹಿಸಿಕೊಟ್ರು ಅದನ್ನು ಅವನಿಗೆ ಕಚ್ಚೋದು, ತಕ್ಷಕ ಸರ್ಪಕ್ಕೆ. ತಕ್ಷಕ ಮೊದಲೇ ಬಂದು ಹಾಸಿಗೆ ಅಡಿಯಲ್ಲಿ ಹುಳುವಾಗಿ ನಿಂತು 7 ದಿವಸ ಟೈಮ್ ಆದ ಕೂಡಲೇ ಕಚ್ಚಿಸತ್ತ. ಹಾಗಾಗಿ ಕಾಲನ ಕರೆಮಾಡಿ ಬಂದಾಗ ಯಾರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಾಗ್ಲಿ ನಾಳೆ ಆಗ್ಲಿ ಎಲ್ಲರೂ ಹೋಗ್ಬೇಕು. ಹಾಗಾಗಿ ಇಷ್ಟು ಮಾತಾಡಿ ನಾನು ಅಗಲಿದ ಆತ್ಮಕ್ಕೆ ಶ್ರದ್ಧತೆಯನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಕ್ಷಗಾನ ಎನ್ನುವುದೊಂದು ಪರಿಪೂರ್ಣವಾದಂತಹ ಕಲೆ. ಆಹಾರ್ಯ, ಆಂಗಿಕ, ವಾಚಿಕ ಮತ್ತು ಸಾತ್ವಿಕ 4 ಅಭಿನಯಗಳುಳ್ಳಂತಹ ಕಲೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವವರು ಕೆಲವರಿಗೆ ಒಳ್ಳೆಯ ಕುಣಿಕೆ ಇದ್ದರೆ ಅರ್ಥ ಬರುವುದಿಲ್ಲ, ಕೆಲವರಿಗೆ ಒಳ್ಳೆಯ ಅರ್ಥ ಗೊತ್ತಿದ್ರೆ ಕುಣಿಕೆ ಬರುವುದಿಲ್ಲ. ಆ ಎಲ್ಲ ಪಾತ್ರದ ಒಟ್ಟಂದ ಸಾತ್ವಿಕಾಭಿನಯದಲ್ಲಿ ಮೂಡಿ ಬರಬೇಕು, ಅದು ಬರುವುದಿಲ್ಲ. ಹೀಗೆ ಬಹಳಷ್ಟು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡವರಲ್ಲೂ ನಾವು ನ್ಯೂನತೆಯನ್ನು ಕಾಣ್ತೇವೆ. ಹಾಗಿರುವಾಗ ಬಡಗು ತಿಟ್ಟಿನಿಂದ ತೆಂಕುತಿಟ್ಟಿಗೆ ಬಂದದ್ದು ಅಂತಲೂ ಗೊತ್ತಾಗದ ರೀತಿಯಲ್ಲಿ ತೆಂಕುತಿಟ್ಟಿನಲ್ಲಿ ಎಲ್ಲ ಸ್ತ್ರೀ ವೇಷಗಳನ್ನು ಮಾಡಿ, ಅದು ಗಯ್ಯಾಳಿ ಇರ್ಬೋದು ಅಥವಾ ಪತಿವ್ರತೆ ಇರ್ಬೋದು, ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದವರು ಕುಷ್ಠಗಾಣಿಗವರು. ರಾಮದಾಸ್ ಸಾಮುಗರಲ್ಲೇ ಚರ್ಚೆ ಮಾಡಿದ್ದನ್ನು, ಅವರ ಸೀತೆಯನ್ನು ರಾಮನೊಂದಿಗೆ ಕಂಡವ ನಾನು. ಹಾಗೆ ಒಳ್ಳೆಯ ಕುಣಿಕೆ, ಒಳ್ಳೆಯ ಅರ್ಥಗಾರಿಕೆ, ಒಳ್ಳೆಯ ವೇಷಗಾರಿಕೆ ಮತ್ತು ಒಳ್ಳೆಯ ಮಾತುಗಾರಿಕೆ ಎಲ್ಲವನ್ನು, ಆಂಗಿಕ ವಾಚಿಕ ಎಲ್ಲವನ್ನು ಮಾಡತಕ್ಕಂತಹ ಒಬ್ಬ ವ್ಯಕ್ತಿಯಾಗಿ ನಮ್ಮ ಮುಂದೆ ಕಾಣಿಸಿಕೊಂಡವರು. ವಿಶೇಷವಾಗಿ ಯಕ್ಷಗಾನದ ದೇವಿ ಮಹಾತ್ಮೆಯಲ್ಲಿ ದೇವಿಯನ್ನು ಸಮೃದ್ಧಗೊಳಿಸಿದವರು ಕುಷ್ಠಗಾಣಿಗರು ಎನ್ನಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಕುಷ್ಠಗಾಣಿಗರು ಈಗ ನಮ್ಮಲ್ಲಿ ಇಲ್ಲ. ಆದರೆ ಅವರ ಆ ಯಕ್ಷಗಾನದ ಸೇವೆ ಕಟೀಲಿನ ಯಕ್ಷಗಾನ ಮೇಳಗಳಲ್ಲಿ ಇದ್ದಂತಹ ಹಿಂದಿನವರಿಗೆ ಮತ್ತು ನೋಡುಗರಲ್ಲಿಯೂ ಚಿರಸ್ಥಾಯಿಯಾಗಿ ಉಳಿದಿದೆ. ನಾನು ಅವರ ಮೆಚ್ಚಿನ ಅಭಿಮಾನಿಯಾಗಿದ್ದೇನೆ. ಅವರಿಗೆ ಕಟೀಲ್ನ ಆರಾಧ್ಯ ಮೂರ್ತಿ ದುರ್ಗಾ ಪರಮೇಶ್ವರಿ ಸದ್ಗತಿಯನ್ನು ಕೊಡ್ಲಿ ಅಂತ ಈ ಮೂಲಕವಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಮುಂದಿನ ಮಾತುಗಳಿಗಾಗಿ ಕೋಡಿ ಕುಷ್ಠಗಾಣಿಗರು ಮತ್ತು ಆ ಊರಿಗೆ ಅವಿನಾಭಾವ ಸಂಬಂಧ ಇದೆ. ಕುಷ್ಠಗಾಣಿಗರು ಹೊರಗಡೆ ಕುರ್ಚಿ ಹಾಕಿ ಕೂತ್ಕೊಂಡಾಗ ಎಷ್ಟೋ ಮಂದಿ ಬಂದು ಅವ್ರ ಹತ್ರ ಆ ಊರಿನವರು ಮಾತನಾಡುವುದನ್ನು ಕಂಡು ನಾವು ಕಂಡಿದ್ದೇವೆ. ಮೊನ್ನೆ ಅವರು ನಿಧನರಾದಾಗ ನೂರಾರು ಮಂದಿ ಭಾವುಕರಾದ ಕ್ಷಣದಲ್ಲಿ ನಾವು ಜೊತೆಯಾಗಿದ್ದೇವೆ. ಅಲ್ಲಿನ ಚಕ್ರೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂತ ಹಿರಿಯರಂತ ಗೋಪಾಲ್ ಪೂಜಾರ್ ನಮ್ಮ ಜೊತೆ ಇದ್ದೀರಿ. ಬನ್ನಿ ಸರ್, ನುಡಿನಮನವನ್ನ ಸಲ್ಲಿಸಲಿಕ್ಕೆ ತಮ್ಮನ್ನ ಆಹ್ವಾನಿಸ್ತೇನೆ. ಇನ್ನೊಂದಿಬ್ರು ನುಡಿನಮನ ಸಲ್ಲಿಸಿದ ಬಳಿಕ ಮೌನ ಪ್ರಾರ್ಥನೆ ಇದೆ, ತದನಂತರ ಪುಷ್ಪ ನಮನ, ನಂತರ ಸಹಭೋಜನದ ವ್ಯವಸ್ಥೆಯನ್ನು ಅವರು ಕುಟುಂಬದವರು ಏರ್ಪಡಿಸಿಕೊಂಡಿದ್ದಾರೆ. ನಮ್ಮೊಂದಿಗೆ ಎಲ್ಲರೂ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಕೋಡಿ ಕೃಷ್ಣಗಾಣಿಗರ ನುಡಿ ನಮನ ಹಾಗೂ ವೈಕುಂಠ ಸಮಾರಾಧನೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಅವರ ಹಿತೈಷಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ ಹಾಗೂ ಅವರ ಕುಟುಂಬದವರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ಕುಷ್ಠಗಾಣಿಗರ ತಂದೆ ತಾಯಿ ನನ್ನ ಬಾಲ್ಯದಲ್ಲಿ ನಾನು ನೋಡಿದ ದಿವಸ ಬಹಳ ಕಷ್ಟದ ಕಾಲ. ಅವರು ಲಕ್ಷ್ಮಣ ಗಾಣಿಗರು, ಮಂಜಿ ಮೆಣ್ತಿಯವರು ಹೊನ್ನೆಕಾಯಿ ತಂದು ಗಾಣ ಹೂಡಿ ನಾನು ದೇವಸ್ಥಾನಕ್ಕೆ ಪೂಜೆ ಮಾಡೋ ಸಮಯದಲ್ಲಿ ಅಲ್ಲಿ ಆ ಹೊನ್ನೆ ಎಣ್ಣೆ, ಆವಾಗ ಹೊನ್ನೆ ಎಣ್ಣೆಯ ದೀಪ, ನಮ್ಮ ಕೋಡಿಯಲ್ಲಿ ಬಹಳಷ್ಟು ಹೊನ್ನೆಕಾಯಿ ಬೆಳೆಯುವಂತ ಸಮಯ, ಅದನ್ನು ತಂದು ದೇವಸ್ಥಾನಕ್ಕೆ ನೀಡ್ತಿದ್ರು. ಅಂದ್ರೆ ಕ್ರಯಕ್ಕೆ ತಕೊಳ್ಳೋದು. ಆ ಒಂದು ಜೀವನ, ಕಷ್ಟ ಜೀವನ ಅಂತ ಹೇಳಿದ್ರೆ ಹೇಳಿ ಸಾಧ್ಯ ಇಲ್ಲ. ಇಲ್ಲಿ ರಾಧಕ್ಕ ಕೂಡ ಕೂತ್ಕೊಂಡಿದ್ರು. ರಾಧಕ್ಕ ಕೂಡ ದೇವಸ್ಥಾನಕ್ಕೆ ನಾನು ಪೂಜೆ ಮಾಡ್ತಾ ಇರೋ ಎಣ್ಣೆ ತಂದು ಕೊಡ್ತಿದ್ರು. ಆ ಒಂದು ಸಮಯ ನೋಡಿದ್ರೆ ಕಷ್ಟ ಕಾಲ. ಅಂದ್ರೆ ಅವರು ಕುಷ್ಠಗಾಣಿಗರು ತಮ್ಮ ವಿದ್ಯಾಭ್ಯಾಸಗಳು ಹೇಳಿದ್ರು, ಟೌನ್ ಶಾಲೆಯಲ್ಲಿ 6 ಅಥವಾ 7ನೇ ಕ್ಲಾಸ್ ವರೆಗೆ ಮಾತ್ರ ಕಲ್ತದ್ದು. ಅವರು ಅದನ್ನು ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಕೂಡ ಸಾಧ್ಯ ಆಗಿಲ್ಲ. ಅಂದ್ರೆ ಅಂತೂ ಕಷ್ಟ ಇದ್ದಿದೆ. ಒಂದು ಹೊತ್ತು ಊಟಕ್ಕೆ ಕೂಡ ಭಾರಿ ಕಷ್ಟ. ಆ ಕೋಡಿಯಲ್ಲಿ ಬೆಳೆಯುವ ಹೊನ್ನೆಕಾಯಿಯನ್ನು ಒಟ್ಟು ಮಾಡಿ ಅದನ್ನು ತಂದು ಒಣಸಿ ಅದನ್ನು ಜಪ್ಪಿ ಅದನ್ನ ಗಾಣದಿಂದ ಹಾಕಿ ಎಣ್ಣೆ ತೆಗೆದು ಆ ಒಂದು ಕಾಲವಾಗಿತ್ತು. ಅವರಿಗೆ ಯಕ್ಷಗಾನದ ಮೇಲೆ ಬಹಳ ಅಭಿರುಚಿ. ನಮ್ಮ ಮಕ್ಕಳ ಆಟಿಕೆಯಲ್ಲಿ ನೋಡಿದ್ದು
ಕೋಡಿಯಲ್ಲಿ ಈ ಗಾಣಿಗ ಸಮುದಾಯದವರು ಯಕ್ಷಗಾನಕ್ಕೆ ಬಹಳ ಮುತುವರ್ಜಿಯನ್ನು ಕೊಡ್ತಾ ಇದ್ರು, ಆಡ್ತಾ ಇದ್ರು, ವೇಷ ಹಾಕ್ತಾ ಇದ್ರು. ನಮಗೂ ಅದನ್ನೆಲ್ಲ ನೋಡಿ ಬಹಳ ಖುಷಿ. ಅಂದೇಳಿದ್ರೆ ಇವರು ಕೋಡಿ ಕುಷ್ಟಗಾಣಿಗರು ಮತ್ತು ಶಂಕರ ಗಾಣಿಗರು, ಕುಮಾರ ಗಾಣಿಗರು ಬಹಳ ವಿಶೇಷವಾಗಿ ನಮ್ಮ ಕೋಡಿ ದೇವಸ್ಥಾನಕ್ಕೆ ಈ ಅಮೃತಚಯ ಮೇಳದವರು ಕಟ್ಟುಕಟ್ಲೆ ಆಟ ಆಡಿಸ್ತಾ ಇದ್ರು. ಕಟ್ಟುಕಟ್ಟೆ ಆಡಿಸಿದ್ರೆ ಪ್ರತಿ ಹಬ್ಬದ ಟೈಮಿನಲ್ಲಿ ಅವರು ಪ್ರತಿ ದಿವಸ ಹಬ್ಬಕ್ಕೆ ಬಂದು ಆಟ ಆಡಿಸು. ಅದರಲ್ಲಿ ಕುಷ್ಟಗಾಣಿಗರು ಮತ್ತು ನಮ್ಮ ಶಂಕರ ಗಾಣಿಗರು ವೇಷ, ಅದರಲ್ಲಿ ರೇಣುಕ ಮಾತ್ಮೆಯಲ್ಲಿ ಶಂಕರ ಗಾಣಿಗರು ಜಮದಗ್ನಿ ಹಾಗೂ ಕುಷ್ಟಗಾಣಿಗರ ಪರಶುರಾಮ. ಆ ಪಾತ್ರ, ಆ ರೇಣುಕ ಮಾತ್ಮೆ ಇಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕಡೆಯಲ್ಲಿ ಆ ಆಟ ಆಡಿಸ್ತಾ ಇದ್ರು. ರೇಣುಕ ಮಾತ್ಮೆ ಒಂದು ಇಡ್ಲೇಬೇಕು ಬೆಳಗಿನ ಜಾವದಲ್ಲಿ. ಎಲ್ಲ ಜನ ಅದಕ್ಕನ್ನು ಹಾತರಿ ಕೂತ್ಕೊಳ್ತಿದ್ರು. ಅವರ ಆ ಪರಶುವನ ಪಾತ್ರ ಹಾಗೂ ಶಂಕರ ಗಾಣಿಗರ ಜಮದಗ್ನಿಯ ಪಾತ್ರ. ಕುಮಾರ ಗಾಣಿಗರು ಸ್ವಲ್ಪ ಸಮಯ ಮಾತ್ರ ಹವ್ಯಾಸ ಕಟ್ಟಿದ್ರು. ಅವರ ನಂತರ ಬಂಡಾರ್ಸ್ಕರ್ ಕಾಲೇಜ್ನಲ್ಲಿ ಕ್ಲಾರಿಕಲ್ ಪೋಸ್ಟ್ ಆಗಿ ಖಾಲಿ ವಿಶೇಷ ಆಮಂತ್ರಣದಾಗ ಮಾತ್ರ ವೇಷ ಹಾಕ್ತಿದ್ರು. ಅಂತ ಒಂದು ಸಮಯ. ಸಾಧಾರಣ 8-10 ವರ್ಷ ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡಿದ್ದಾಗ ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಬಹಳ ಒಂದು ಖುಷಿ ಆಗ್ತಾ ಇತ್ತು. ಎಲ್ಲಿ ಆಟ ಇದ್ರು ಸಹ ಆಟಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಒಂದು ವೇಷಧಾರಿ, ನಮ್ಮ ಕೋಡಿಯ ಹೆಸರನ್ನು ಮೇಲೆತ್ತಿದಂತ ವೇಷಧಾರಿ. ಎಲ್ಲಿ ಅದರ ನ್ಯೂಸ್ ಪೇಪರ್ ನಲ್ಲಿ ನೋಡುವಾಗ ಕೋಡಿ ಕೃಷ್ಣಗಾಣಿಗರ ಹೆಸರು ಬಂದಾಗ ಕೋಡಿ ಹೆಸರು ಕೂಡ ಬರ್ತಿತ್ತು. ನಮಗೆಲ್ಲ ಹೆಮ್ಮೆ ಪಡುವಂತ, ಪೇಪರ್ ನಲ್ಲಿ ಓದಿದಾಗ ನಮಗೆ ಬಹಳ ಸಂತೋಷದ ಸುದ್ದಿ, ಬಹಳ ವಿಷಯ ಪಡುವಂತದ್ದು. ಕೋಡಿ ಕೃಷ್ಣಗಾಣಿಗರು ಇಂಥ ಒಂದು ವೇಷಧಾರಿಗಳು ಇವತ್ತು ನಾವು ಕಳೆದುಕೊಂಡಿದ್ದೇವೆ. ಕೋಡಿಯ ಭಾಗಕ್ಕೆ ಒಂದು ಬಹಳ ದುಃಖ ಪಡುವಂತ ವಿಷಯ. ಇಂದು ನಾವು ಅವರ ಎಲ್ಲ ಹಿತೈಷಿಗಳು ದುಃಖ ಪಡುವಂತದ್ದು, ಹಾಗೂ ಅವರ ಕುಟುಂಬದವರಿಗೂ ಸಾವು ನಿಶ್ಚಿತ, ಆದ್ರೆ ಹುಟ್ಟು ನಿಶ್ಚಿತ, ಸಾವು ಅನಿಶ್ಚಿತ. ಯಾವಾಗ ಬರ್ತದೆ ಅಂತ ಗೊತ್ತೇ ಇಲ್ಲ. ನಾವು ಹೋಗ್ಲೇಬೇಕು ಇಂದಲ್ಲ ನಾಳೆ. ಆದ್ರೂ ಇವತ್ತಿನ ದಿವಸ ನಾವು ಅವರಿಗೆ ಶ್ರದ್ಧಾಂಜಲಿ ಹಾಗೂ ಅರ್ಪಿಸುತ್ತೇವೆ, ನಡುನಮನ ಅರ್ಪಿಸುತ್ತೇವೆ. ಅರ್ಪಿಸೋದೊಟ್ಟಿಗೆ ನಾವು ಆ ದುಃಖವನ್ನು ಸಹಿಸಲು ಅವರ ಹೆಂಡತಿ, ಮಕ್ಕಳು ಹಾಗೂ ಅವರ ಕುಟುಂಬದವರು ಹಾಗೂ ಅವರ ಹಿತೈಷಿಗಳು ಹಾಗೂ ಎಲ್ಲ ಯಕ್ಷಗಾನ ಅಭಿಮಾನಿಗಳಿಗೆ ನಾನು ತಾಯಿ ಚಕ್ರೇಶ್ವರಿ ಅವರಿಗೆ ಈ ದುಃಖವನ್ನು ಸಹಿಸಿಕೊಳ್ಳಲು ಶಕ್ತಿಯನ್ನು ನೀಡಲಿ, ಹಾಗೂ ತಾಯಿ ಅವರಿಗೆ ಸ್ವರ್ಗದ ಸುಖವನ್ನು ನೀಡಿ ತಾಯಿ ಸಂಪೂರ್ಣ ಅನುಗ್ರಹ ಮಾಡಲಿ ಅಂತ ಹೇಳಿ ಆ ದುಃಖ ಸಹಿಸುವಂತ ಕಾರ್ಯಕ್ರಮ ಇರಲಿ ಅಂತ ಹೇಳಿ ನಾವು ಒಂದೆರಡು ಮಾತನ್ನು ಮುಗಿಸ್ತೇವೆ. ನಮ್ಮೊಂದಿಗೆ ಶ್ರೀ ಕ್ಷೇತ್ರ ಕೋಡಿ ಸಮಾಜ ಸೇವಾ ಸಂಘಟನೆಯ ಸಂಗೀತ ಅಶೋಕ್ ಪೂಜಾರಿದ್ದಾರೆ. ಬನ್ನಿ ಮೇಡಮ್. ಸಭೆಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ಹಿರಿಯರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಕೋಡಿ ಗ್ರೂಪ್ ಹಾಗೂ ತೆಂಕುಬೀದಿ ವಿದ್ಯುತ್ ದೀಪಾಲಂಕಾರ ಸಮಿತಿಯ 25ನೇ ವರ್ಷದ ಕಾರ್ಯಕ್ರಮದಲ್ಲಿ ಫೆಬ್ರವರಿ 6ರಂದು ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾದ ಸಭೆಯನ್ನ ಏರ್ಪಡಿಸಿ ಕೀರ್ತಿಶೇಷರಾದ ಶ್ರೀಯುತ ಕೃಷ್ಣಗಾಣಿಗ ಅವರನ್ನ ಶ್ರೀ ಕ್ಷೇತ್ರ ಕೋಡಿ 2023 ಎನ್ನುವ ಹಾಗೆ ಅವರಿಗೆ ಗೌರವವನ್ನ ಸಲ್ಲಿಸುತ್ತೇವೆ. ಹಾಗೆ ನಾನು ಬಂದು ಇಲ್ಲಿಗೆ 15 ವರ್ಷಗಳಾಗಿವೆ. ನಾನು ಕೋಡಿ ಊರಿನ ಸೊಸೆ. ಹಾಗಾಗಿ ಅವರ ಬಗ್ಗೆ ನನಗೆ ಅಷ್ಟೊಂದು ಯಕ್ಷಗಾನದ ಬಗ್ಗೆ, ನಾನು ಅವರ ಯಕ್ಷಗಾನವನ್ನು ನೋಡಿದವಳಲ್ಲ. ಅವರ ಬಗ್ಗೆ ನನಗೆ ವೈಯಕ್ತಿಕವಾಗಿ ತಿಳಿಸುವುದೇನಿದ್ರೆ ಅಂದ್ರೆ, ನಾನು ಯಕ್ಷಗಾನದ ಪ್ರಸಂಗಗಳನ್ನು ನೋಡಿದವಳಲ್ಲ, ಅವರ ಒಡನಾಡಿಯೂ ಕೂಡ ಅಲ್ಲ. ನಾವು ಅವರ ಜೊತೆ ಹೆಚ್ಚಿನ ಸಂಪರ್ಕವನ್ನು ಕೂಡ ಹೊಂದಿರಲಿಲ್ಲ. ಕಳೆದ 15 ವರ್ಷಗಳಿಂದ ನಾನು ಅವರ ಜೊತೆ ಸ್ವಲ್ಪ ಸಂಪರ್ಕಕ್ಕೆ ಬಂದ ನಂತರ ಅವರ ಯಕ್ಷಗಾನದ ಮಹತ್ವ, ಅವರು ಕೋಡಿ ಊರಿಗೆ ತಂದಂತ ಅವರ ಮನೆಯ ಗೋಡೆಗಳ ಮೇಲೆ ಇರುವಂತ ಪ್ರಶಸ್ತಿ, ಸನ್ಮಾನ ಪತ್ರಗಳು ಇವೇ ಸಾಕ್ಷಿ. ಅವರು ಕೋಡಿಗೆ ತಂದಂತ ಅತ್ಯುತ್ತಮವಾದ ಹೆಗ್ಗಳಿಕೆ, ಗೌರವ, ಇದನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಹಾಗೆ ಕುಷ್ಟಗಾಣಿಗರ ಬಗ್ಗೆ ಹೇಳುವುದೇನಿದ್ರೆ, ನಾವು ಒಂದು 2024 ಆಗಸ್ಟ್ ತಿಂಗಳ ಹೊತ್ತಿಗೆ ಒಂದು ನಮ್ಮ ಶಂಕರ ಗಾಣಿಗರ
ಸವಿ ನೆನಪಿಗಾಗಿ ಅವರ ಮಗ ಏರ್ಪಡಿಸಿದಂತ ಈ ಉಚಿತ ಯಕ್ಷಗಾನ ಮಕ್ಕಳ ಹೆಜ್ಜೆ ತರಬೇತಿ ಕಾರ್ಯಕ್ರಮವನ್ನ ಕೋಡಿ ಶಿವಾಲಯದಲ್ಲಿ ನಾವು ಏರ್ಪಡಿಸಿಕೊಂಡ್ವು. ಆವಾಗ ಅಲ್ಲಿಗೆ ಉದ್ಘಾಟಕರಾಗಿ ಬಂದಿದ್ರು. ಹಾಗೆ ಅಂದ್ರೆ ಸತತವಾಗಿ ಒಂದು 36 ಭಾನುವಾರಗಳ ಕಾಲ ನಾವು ಈ ಒಂದು ಯಕ್ಷಗಾನ ಶಿಬಿರವನ್ನ ಮಕ್ಕಳಿಗಾಗಿ ಏರ್ಪಡಿಸಿಕೊಂಡ್ವಿ. ಅಲ್ಲಿಗೆ ಇವರಿಗೆ ವಯೋಸಹಜವಾಗಿ ನಡೀಲಿಕ್ಕೆ ಆಗದೇ ಇದ್ರು ಸಹ ನಮ್ಮ ಯಜಮಾನರು ಹಾಗೂ ಮಗನ ಒಂದು ಸಹಕಾರವನ್ನ ಪಡೆದುಕೊಂಡು ಆ ಕೋಡಿ ಶಿವಾಲಯಕ್ಕೆ ಭೇಟಿ ಕೊಟ್ಟು ಮಕ್ಕಳ ಹೆಜ್ಜೆಯನ್ನ ಅವರು ವೀಕ್ಷಿಸ್ತಾ ಇದ್ರು. ಹಾಗೆ ನಮ್ಮ ಚಂದ್ರಕುಲ ಲಾವರ್ಸೆ ಯಕ್ಷಗಾನ ಹೆಜ್ಜೆ ತರಬೇತಿಯನ್ನ ಕೊಡ್ತಾ ಇದ್ರು. ನಮ್ಮ ಕೋಡಿ ವಿಶ್ವನಾಥ ಗಾಣಿಗ ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು 36 ಭಾನುವಾರಗಳ ಕಾಲ ಸಾಂಗವಾಗಿ ನಡೆಸ್ಕೊಂಡು ಬಂದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳ ಹೆಜ್ಜೆಯನ್ನ ನೋಡ್ಲಿಕ್ಕೆ ಅವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಮ್ಮ ಕಾಲದ ನಂತರನೂ ಕೂಡ ಈ ಯಕ್ಷಗಾನ ಎನ್ನುವಂಥದ್ದೊಂದು ಅಚ್ಚಳಿಯದೆ ಉಳಿಬೇಕು, ಕೋಡಿ ಊರಿನಿಂದ ಮಕ್ಕಳು ಕೂಡ ಯಕ್ಷಗಾನವನ್ನ ಕಲಿಬೇಕು ಎನ್ನುವಂತ ಒಂದು ಉತ್ತಮವಾದ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ರು. ಯಕ್ಷಗಾನದ ಬಗ್ಗೆ ಎಷ್ಟು ಆಳವಾಗಿ ಇಳಿದಿದ್ರೆ ಅಂದ್ರೆ ಆ ಇಳಿ ವಯಸ್ಸಿನಲ್ಲಿಯೂ ಕೂಡ ರಿಕ್ಷಾದ ಮೂಲಕ ಬಂದು ಮಕ್ಕಳಿಗೆ ಹೆಜ್ಜೆಯಲ್ಲಿ ತಪ್ಪುಗಳಿದ್ರೆ ಅದನ್ನ ತಿಳಿಸಿಕೊಡ್ತಾ ಇದ್ರು. ಮತ್ತೆ ಅವರ ಜೊತೆ ಪದ್ಯವನ್ನ ಹಾಡುವುದು, ಅದರ ಬಗ್ಗೆ ಪದಗಳ ಅರ್ಥವನ್ನ ತಿಳಿಸುವಂತದ್ದು ಹಾಗೂ ಅಭಿನಯವನ್ನ ಮಾಡಿ ತೋರಿಸ್ತಿದ್ರು. ಇದೇ ಅಭಿನಯವನ್ನ ನಾನು ಕಂಡಿದ್ದೆ ಬಿಟ್ರೆ ನಾನು ಅವರು ಯಕ್ಷಗಾನದ ಪ್ರಸಂಗದಲ್ಲಿ ಅವರು ಮಾಡಿದ್ದನ್ನ ನಾನು ನೋಡ್ಲಿಲ್ಲ. ಹಾಗಾಗಿ ನಾನು ಮೊನ್ನೆ ಬಂದಂತ ಈ ಉದಯವಾಣಿ ಹಾಗೂ ವಿಜಯ ಕರ್ನಾಟಕದ ಮುಖಪುಟಗಳಲ್ಲಿ ಬಂದಂತ ಅವರ ಯಕ್ಷಗಾನದ ಯಶೋಗಾಥೆಗಳನ್ನ ತಿಳಿದುಕೊಂಡ ನಂತರ ಇಷ್ಟೊಂದು ದೊಡ್ಡ ಕಲಾವಿದ ನಮ್ಮ ಕೋಡಿ ಊರಿನಲ್ಲಿ ಇದ್ದಿದ್ರು. ನಮಗೆ ಇನ್ನು ನಾವು ಮೊದಲೇ ಹುಟ್ಟಿದ್ರೆ ಅವರನ್ನ ನಾವು ಒಂದು ವ್ಯಕ್ತಿಗತವಾಗಿ ಗುರುತಿಸುವಲ್ಲಿ, ಹಾಗೆ ಅವರು ಮೇಳೆ ಬಿಡದ ಹಾಗೆ ಅವರನ್ನ ಪ್ರೋತ್ಸಾಹಿಸುವ ರೀತಿಯಲ್ಲಿ ನಾವು ಶ್ರಮ ಪಡಬಹುದಿತ್ತು ಎನ್ನುವಂಥದ್ದು ಒಂದು ವಿಷಾದವಾದ ಒಂದು ಮನೋಭಾವ ನಮಗೆ ಉಂಟಾಯಿತು. ಹಾಗೆ ಶ್ರೀ ಕ್ಷೇತ್ರ ಕೋಡಿ ನಂತರದ ದಿನಗಳಲ್ಲಿ ಫೆಬ್ರವರಿ 6ರಂದು ನಡೆಯಲಿರುವಂತ ಈ ಒಂದು ವೇದಿಕೆಗೆ ಹಿಂದಿನ ಸಮಯದಲ್ಲಿ ನಾವು ದಿವಂಗತ ಶಂಕರ ಗಾಣಿಗ ಇವರ ಸ್ಮರಣಾರ್ಥವಾಗಿ ಈ ಒಂದು ಯಕ್ಷಗಾನದ ಹೆಜ್ಜೆ ತರಬೇತಿಯನ್ನು ಇಟ್ಕೊಂಡಿತ್ತು. ಹಾಗೆ ಮುಂದಿನ ದಿನಗಳಲ್ಲಿ ಫೆಬ್ರವರಿ 6ರ ಈ ಒಂದು ಕಾರ್ಯಕ್ರಮಕ್ಕೆ ದಿವಂಗತ ಶ್ರೀ ಕುಷ್ಟಗಾಣಿಗ ಅವರ ವೇದಿಕೆಯನ್ನ ನಾವು ಕಲ್ಪಿಸಿ ಅದರ ಮೂಲಕ ಒಂದು ಪ್ರಸಂಗವನ್ನ ನೀಡುವುದರ ಮೂಲಕ ಮಕ್ಕಳನ್ನ ಹೆಜ್ಜೆಗೆ ಕುಣಿಸಲಿದ್ದೇವೆ. ಹಾಗೆ ಇದಿಷ್ಟೇ ನಾವು ಅವರಿಗೆ ಮಾಡುವಂತ ಒಂದು ಕೃತಜ್ಞತೆ. ಹಾಗೆ ಅವರ ಸಂಸ್ಕಾರಯುತವಾದ ಮಕ್ಕಳನ್ನ ನಾವು ಕೋಡಿ ಊರಿಗೆ ಕೊಟ್ಟಿದ್ದಾರೆ. ಹಾಗೆ ಸಾಮಾಜಿಕ ಸೇವೆಗಳಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಕೂಡ ಮಕ್ಕಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಒಂದು ಕೋಡಿಯ ಶ್ರೀ ಕ್ಷೇತ್ರ ಕೋಡಿ ಅಂದ್ರೆ ಇದೆ ತಾನೆ, ಶ್ರೀ ಕ್ಷೇತ್ರ ಕೋಡಿ 2023 ನಮ್ಮ ದಿವಂಗತ ಕುಷ್ಟಗಾಣಿಗರು ನಿಜವಾಗಲೂ ಶ್ರೀ ಕ್ಷೇತ್ರ ಕೋಡಿ ಅಂದ್ರೆ ಶ್ರೀ ದಿವಂಗತ ಕುಷ್ಟಗಾಣಿಗರೇ. ಅವರನ್ನ ನಾವು ಆ ಸಮಯದಲ್ಲಿ ಸ್ಮರಿಸಿದ್ದಕ್ಕೆ ತುಂಬಾ ಹೆಮ್ಮೆ ಪಡ್ತೇವೆ. ಅಗಲಿದಂತ ದಿವ್ಯಾತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನ ನೀಡಲಿ. ಹಾಗೆ ಶ್ರೀಯುತ ವಿಶ್ವನಾಥ ಗಾಣಿಗ ಇವರು ಹಾಲಾಡಿ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಇದರಲ್ಲಿ ನಡೆಯಲಿರುವಂತಹ ಯಕ್ಷಗಾನ ಗೆಜ್ಜೆ ಕಟ್ಟುವ ಸಲುವಾಗಿ ತೆರಳಿದ್ದಾರೆ. ಅವರು ಬರುವುದು ಸ್ವಲ್ಪ ಕಾಲ ಸಮಯ ತಡವಾದರೂ ಅವರ ಪರವಾಗಿ ಕೂಡ ನಾವು ಕೋಡಿಯ ಸಮಸ್ತ ಗ್ರಾಮಸ್ಥರು ಅವರಿಗೆ ನುಡಿ ನಮನವನ್ನ ಸಲ್ಲಿಸಿ ನನ್ನೆರಡು ಮಾತುಗಳನ್ನ ಮುಗಿಸ್ತಿದ್ದೇನೆ. ಬಹಳ ದೂರದಿಂದ ಬೆಂಗಳೂರು ಸಂಘದ ಅಧ್ಯಕ್ಷ ಅಂತ HT ನರಸಿಂಹ ಸರ್ ಆಗಮಿಸಿದ್ದೀರಿ. ಬನ್ನಿ ಸರ್, ಒಂದೆರಡು ಮಾತುಗಳ ಮೂಲಕ ನುಡಿ ನಮನವನ್ನು ಸಲ್ಲಿಸುವಂತೆ ನಿಮ್ಮಲ್ಲಿ ವಿನಂತಿಸ್ತೇನೆ. 14ನೇ ವೈಕುಂಠ ಸಮಾರಾಧನೆಯ ಕೃಷ್ಣಗಾಣಿಗರ ಅಭಿಮಾನಿಗಳು ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ಇಲ್ಲಿ ಸೇರಿರುವ ಎಲ್ಲ ಬಂಧುಗಳಿಗೂ ಹಿರಿಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಯಕ್ಷಗಾನ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಪ್ರಸಿದ್ಧ ಕಲೆ ಆಗಲಿಕ್ಕೆ ಕಾರಣ ಇದು ನಮ್ಮ ಗಾಣಿಗ ಸಮಾಜಕ್ಕೆ ಒಲಿದು ಬಂದ ಒಂದು ಕಲೆಯಾಗಿ ಈ ಯಕ್ಷಗಾನದ ಕಲಾವಿದ ಗಾಣಿಗರಿಂದ ಒಂದು ಪ್ರಸಿದ್ಧ ಕಲೆಯನ್ನ ಏರ್ಪಡಿಸಿಕೊಂಡು ಅದಕ್ಕೆ ಉತ್ತಮವಾದ ಒಂದು ಹೆಸರನ್ನ ನಮ್ಮ ಗಾಣಿಗರು ತಂದುಕೊಟ್ಟಿದ್ದಾರೆ. ಹಾಗೆ ಇದರಲ್ಲೂ ನಮ್ಮ ಕುಷ್ಟಗಾಣಿಗರು ಕಟೀಲು ಮೇಳದಲ್ಲಿ ಸಾಕಷ್ಟು
ಪ್ರಸಿದ್ಧರಾಗಿ ಕಲಾವಿದರಾಗಿ ಹೆಸರು ಮಾಡಿದ್ದನ್ನು ನಾವು ಸಾಕಷ್ಟು ಕೇಳ್ಪಟ್ಟಿದ್ದೇನೆ. ಹಾಗೆ ಈ ಒಂದು ಕಲೆಯಲ್ಲಿ ನಮ್ಮ ಗಾಣಿಗರಿಗೆ ಒಲಿದು ಬಂತು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ಕೋಡಿ ಕೃಷ್ಣ ಗಾಣಿಗರು ಅಂತಂದ್ರೆ ನಾನು ಕೇಳಿದ ಮಟ್ಟಿಗೆ ನಾನು ಅವರದ್ದು ಯಕ್ಷಗಾನ ನೋಡಿಲ್ಲ, ಅವರ ಅಭಿಮಾನ ನಾನು ನೋಡಿಲ್ಲ. ಒಂದು ಅಭಿಮಾನ ಮಾಡೋದು ಅಂತಂದ್ರೆ ಸಾಮಾನ್ಯ ಒಂದು ಕೆಲಸ ಅಲ್ಲ. ಯಾಕಂದ್ರೆ ಈ ಯಕ್ಷಗಾನ ಒಂದು ಜೀವಂತ ಕಲೆ. ಇದು ಎಲ್ಲ ಪಾತ್ರಧಾರಿಯಲ್ಲೂ ಜೀವಂತ ಕಲೆಯಾಗಿ ಅಭಿನಯಿಸುವುದು ಸಾಮಾನ್ಯವಲ್ಲ. ಯಾಕಂದ್ರೆ ಆ ಸಮಯಕ್ಕೆ ಸರಿಯಾಗಿ ಜನ ಮೆಚ್ಚಿಸುವಂತೆ ಪ್ರತಿಯೊಂದನ್ನು ನಮ್ಮ ಕಲೆಯಲ್ಲಿ ಅದನ್ನ ಅಳವಡಿಸಿಕೊಂಡು ಜನರ ಮುಂದೆ ಆ ಒಂದು ಕಲಾಭಿಮಾನವನ್ನ ತೋರಿಸುವುದಂದ್ರೆ ತುಂಬಾ ಕಷ್ಟವಾದದ್ದು. ಅದರಲ್ಲಿ ಕೃಷ್ಣ ಗಾಣಿಗರು ಬಹಳ ಪ್ರಸಿದ್ಧವಾಗಿ ಅವರ ಹೆಸರು ಬೆಳೆದಂಥವ್ರು. ಹಾಗೆ ಇವರ ಪರಿಚಯ ನಮಗೆ ಅವರ ದೊಡ್ಡ ಮಗ ಸಂತೋಷ್ ಅವರು ಹಾಗೂ ಅವರ ಎಲ್ಲ ಮಕ್ಕಳು ನಮ್ಮ ಜೊತೆಯಲ್ಲಿ ಸ್ನೇಹಿತರಾಗಿ ಬಂಧುಗಳಾಗಿ ಇದ್ದಾರೆ. ಅವರೆಲ್ಲರೂ ನಮಗೆ ತುಂಬಾ ಆತ್ಮೀಯರಾಗಿದ್ದಾರೆ. ಕೃಷ್ಣ ಗಾಣಿಗರು ಅವರು ಹೇಗೆ ನಮ್ಮ ಸಮಾಜದಲ್ಲಿ ಬೆಳೆದ್ರು ಅದೇ ರೀತಿ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯನ್ನ ಹಿಡಿಸಿ ಬೆಳೆಸಿ ಬಂದಿದ್ದಾರೆ. ಹಾಗೆ ಅವರ ಒಂದು ನಡೆ ನುಡಿ ನನಗೆ ನಾವು ಬೆಂಗಳೂರಲ್ಲಿ ಹಾರಾಡಿ ರಾಮಗಾನ ಪ್ರಶಸ್ತಿಯನ್ನ ಅವರಿಗೆ ಕೆಲವು ವರ್ಷದ ಹಿಂದೆ ಅವರಿಗೆ ಏರ್ಪಡಿಸಿದ್ದೇವೆ. ಆಗ ನನ್ನ ಹತ್ರ ಸಾಕಷ್ಟು ಮಾತಾಡಿದ್ರು. ಆಗ ಅವರು ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಹೇಗೆಂದ್ರೆ ಒಂದು ಕೆಲವೊಂದು ನಮ್ಮ ನಡೆ ನುಡಿ ಬಗ್ಗೆ ಸಾಕಷ್ಟು ನಮಗೆ ತಿಳುವಳಿಕೆ ಆಗುವಂತೆ ಮಾತಾಡಿದ್ರು. ಅದನ್ನೆಲ್ಲ ನಾನು ನೋಡಿ ಬಹಳ ಸಂತೋಷಪಟ್ಟು ನಮ್ಮ ಗಾಣಿಗ ಕುಲದಲ್ಲಿ ಇಂಥ ಒಂದು ಪ್ರಸಿದ್ಧ ಕಲಾವಿದರನ್ನ ನಾವು ಗುರುತಿಸಿದ್ದು ತುಂಬಾ ಸಂತೋಷ ಆಯ್ತಂತ ಅನ್ಕೊಂಡಿದ್ದೇನೆ. ಹಾಗೆ ಈ ಒಂದು ಯಕ್ಷಗಾನದಲ್ಲಿ ಒಂದು ಕಲೆಯನ್ನು ಅವರು ಪ್ರಸಿದ್ಧವಾಗಿ ಬೆಳೆಸ್ಕೊಂಡು ಬಂದು ಈವರೆಗೂ ಅವರು ನಮ್ಮ ಜೊತೆಲಿ ಇದ್ದು ಇವತ್ತು ಅವರು ನಮ್ಮನ್ನೆಲ್ಲ ಕಣ್ಮರೆಯಾಗಿ ಹೋಗಿದ್ದಾರೆ. ಅವರಿಗೆ ನಾವು ಎಲ್ಲರೂ ಸೇರಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ. ಅವರ ಆತ್ಮಕ್ಕೆ ಮೋಕ್ಷ ಸಿಗಲಿ ಅಂತ ನಾನು ಬೇಡ್ಕೊಳ್ತೀನಿ. ದುಃಖಸ್ಥರಾದ ಅವರ ಕುಟುಂಬಕ್ಕೂ ಕೂಡ ದೇವರು ಸಮಾಧಾನವನ್ನು ನೀಡಲಿ, ಶಾಂತಿಯನ್ನು ನೀಡಲಿ ಅಂತ ಎಲ್ಲರಲ್ಲೂ ಕೇಳಿ ನನ್ನ ಮಾತು ಮುಗಿಸ್ತೀನಿ. ಮಹೋತ್ಸವದ ಪ್ರಶಸ್ತಿ ಘೋಷಣೆ ಆಗುವಾಗ ಕುಶಗಳಿಗೂ ಸರಿಯಾಗೇ ಇದ್ರು. 50,000 ರೂಪಾಯಿಯ ನಗದು ಪ್ರಶಸ್ತಿಯೊಂದಿಗೆ ಸುವರ್ಣ ಮಹೋತ್ಸವದ ಯಕ್ಷಗಾನ ಕಲಾರಂಗದ ಪ್ರಶಸ್ತಿ ಇವರು ಪಾಲಿಗೆ ಒಲಿದು ಬಂತು. ನಂತರ ಕಲಾರಂಗದ ಕಾರ್ಯದರ್ಶಿಗಳು ಮುರಳಿ ಕಡೆಕರ್ ಅವರು ಫೋನ್ ಮಾಡ್ತಾರೆ ಪ್ರಸಾದ್ ಅವರಿಗೆ, ಕರ್ಕೊಂಡು ಬನ್ನಿ ಅವರನ್ನ, ಇಂಥ ದಿನ ನೀವು ಬನ್ನಿ ಅಂತ ಹೇಳಿದಾಗ ಇವ್ರು ಹೇಳ್ತಾರೆ ಅವ್ರ ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರ ಕಾಲಿಗೆ ಆಪರೇಷನ್ ಆಗಿದೆ, ನಾವು ಬರೋದಿಲ್ಲ ಅಂದಾಗ ಆ ಕಡೆಕರ್ ಕೋಡಿ ಅವರಿಗೆ ಜೋರ್ ಮಾಡ್ತಾರೆ. ಅವರು ಆಸ್ಪತ್ರೆಯಲ್ಲಿ ಇದ್ರು ಅಡ್ಡಿಲ್ಲ, ಆ ಪ್ರಶಸ್ತಿಯನ್ನು ನಿಮ್ಗೆ ಕೊಟ್ಟಿದ್ದೇವೆ, ನೀವೇ ಬಂದು ಆ ಪ್ರಶಸ್ತಿಯನ್ನ ಸ್ವೀಕರಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಆ ಪ್ರಶಸ್ತಿಯನ್ನು ತಂದವರು ನಮ್ಮ ಕೋಡಿ ಅವರ ತಂದೆಯ ಪರವಾಗಿ ಕೋಡಿ ಅವರ ಪುತ್ರ ಪ್ರಸಾದ್ ಗಾಣಿಗರು ತಂದ್ರು. ಆ ಕಲಾರಂಗದ ಪರವಾಗಿ ನಮ್ಮೊಂದಿಗೆ ಗಣೇಶ್ ಬ್ರಹ್ಮಾವರ ಇದ್ದಾರೆ. ಒಂದೆರಡು ಮಾತುಗಳನ್ನ ಸಲ್ಲಿಸಬೇಕು. ಪ್ರಥಮತಃ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನ ಸೇರಿರುವಂತಹ ಶ್ರೇಷ್ಠ ಕಲಾವಿದರಾಗಿದ್ದಂತಹ ಕೋಡಿ ಕೃಷ್ಣ ಗಾಣಿಗರ ಆತ್ಮಕ್ಕೆ ಮನಸಾರೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಅವರಿಂದ
ಸಂಪೂರ್ಣವಾದಂತಹ ಆಶೀರ್ವಾದವನ್ನ ಬೇಡಿಕೊಳ್ತಾ, ನೆರೆದಂತಹ ಕೋಡಿ ಕುಷ್ಠಗಾಣಿಗರ ಸಂಸಾರದವರೇ, ಕುಟುಂಬಸ್ಥರೇ, ಅವರ ಅಭಿಮಾನಿ ವರ್ಗದವರೇ, ಅವರ ಜೊತೆಯಲ್ಲಿ ರಂಗಸ್ಥಳವನ್ನ, ಚೌಕಿಯನ್ನ ಹಂಚಿಕೊಂಡಂತ ಹಲವಾರು ಕಲಾವಿದರುಗಳು ಕೂಡ ಇದ್ದೀರಿ. ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತೇನೆ. ಪ್ರಾಮಾಣಿಕವಾಗಿ ಹೇಳಬೇಕಂತಿದ್ರೆ, ಕೋಡಿ ಕುಷ್ಠಗಾಣಿಗರ ವೇಷವನ್ನ ನಾನು ನೋಡಿದ್ದು ನನಗೆ ನೆನಪಿಲ್ಲ. ಆದ್ರಿಂದ ಅವರ ಬಗ್ಗೆ, ಅವರ ವೇಷವನ್ನ ನೋಡದೆ ಅವರ ಬಗ್ಗೆ ನಾನು ಮಾತಾಡುವುದು ಒಂದು ಬಾಲಿಶವಾದೀತು, ಒಂದು ಹಾಸ್ಯಾಸ್ಪದವಾದೀತು ಅನ್ನುವ ಒಂದು ಭಾವನೆ ನನಗಿದೆ. ಆದರೆ ಅನಿವಾರ್ಯವಾಗಿ ಕಲಾರಂಗದ ಪದಾಧಿಕಾರಿಗಳು ಬರಬೇಕಿತ್ತು. ಅವರು ಇವತ್ತು ನಮ್ಮ ಕಲಾರಂಗದ ಉಪಾಧ್ಯಕ್ಷರಾಗಿರುವಂತಹ ಎಸ್ ವಿ ಭಟ್, ಶಾನಾಡಿ ವಿಶ್ವೇಶ್ವರ ಭಟ್ರ ಸಹೋದರರು ನಿನ್ನೆ ದೈವಾಧೀನರಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಶಾನಾಡಿಯಲ್ಲಿದ್ದಾರೆ. ಆದ್ರಿಂದ ನಾನೇ ಅನಿವಾರ್ಯವಾಗಿ ಕೋಡಿ ಕೃಷ್ಣಗಾಣಿಗರು ಅಥವಾ ಕುಷ್ಠಗಾಣಿಗರ ಬಗ್ಗೆ ಎರಡು ಮಾತಾಡುವಂತಹ ಒಂದು ಸಂದರ್ಭ ನನಗೆ ಬಂದಿದೆ. ನಾನು ಅವರ ವೇಷವನ್ನು ಗಮನಿಸದೇ ಇದ್ರೂ ಕೂಡ ಅವರ ಬಗ್ಗೆ ಸಾಕಷ್ಟು ಕೇಳಿದವನಿದ್ದೇನೆ. ಕಲಾವಿದರಿಗೆಲ್ಲ ಗೊತ್ತಿದೆ, ನಾನೊಬ್ಬ ಯಕ್ಷಗಾನ ಕಲಾರಂಗದ ಸದಸ್ಯನಾದ್ರಿಂದ ತೆಂಕುದಿಟ್ಟಿನ ಹಲವಾರು ಕಲಾವಿದರ ನಮಗೆ ಸಂಪರ್ಕ ನಮ್ಗಿದೆ. ಇಲ್ಲಿ ಇದ್ದಾರೆ ತೆಂಕುದಿಟ್ಟಿನ ಕಲಾವಿದರು ಇದ್ದಾರೆ. ಈ ಬಡಗಿನವರಿಗೆ ತೆಂಕಿನ ಕಲಾವಿದರ ಸಂಪರ್ಕ ಕಮ್ಮಿ ಇರ್ತದೆ, ಕಡಿಮೆ ಇರ್ತದೆ. ಆದ್ರೆ ನಾವು ಕಲಾರಂಗದಲ್ಲಿ ತೆಂಕು ಬಡಗು ಎರಡೂ ತಿಟ್ಟಿಗೆ ಸಮಾನ ರೀತಿಯಾದಂತಹ ಒಂದು ಸೇವೆಯನ್ನ ಕಲಾರಂಗದಿಂದ ಮಾಡುವ ಕಾರಣ ನಮ್ಗೆ ಕಲಾರಂಗದಲ್ಲಿ ಬಡಗಿನ ಕಲಾವಿದರ ಪರಿಚಯ ಎಷ್ಟುಂಟು, ಹಾಗೆ ತೆಂಕಿನ ಕಲಾವಿದರ ಪರಿಚಯ ಇದ್ರೆ ಆ ಕಲಾವಿದರುಗಳಲ್ಲಿ ಅದೆಷ್ಟೋ ಜನ ಮೇಲ್ಪಂಕ್ತಿಯ ಕಲಾವಿದರು, ಹಿರಿಯ ಕಲಾವಿದರು ಕೋಡಿ ಕೃಷ್ಣಗಾಣಿಗರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನ, ಪ್ರಶಂಸೆಯ ಮಾತುಗಳನ್ನ ಆಡಿದ್ದನ್ನು ನಾನು ಕೇಳಿದ್ದೇನೆ. ಅವರು, ನಾನು ಕೇಳಿದ ಪ್ರಕಾರ, ಈ ಹಿಂದೆ ಕಲ್ಲಾಡಿ ವಿಠಲ್ ಶೆಟ್ರು ಅವರು ರಾಜರಾಜೇಶ್ವರಿ ಮೇಳ ಮಾಡಿದಂತ ಸಂದರ್ಭದಲ್ಲಿ ಮೊದಲಿನ ಒಂದು ಪ್ರಸಂಗ ಬಡಗಿನದ್ದು, ಎರಡನೇ ಪ್ರಸಂಗ ತೆಂಕಿನದ್ದು ಈ ರೀತಿ ಆಟ ಆಡ್ತಿದ್ರಂತೆ. ಅದಕ್ಕೆ ನಮ್ಮ ಹಂದಾಡಿ ಗುರುಗಳಾದಂತ ಪೂಜ್ಯರಾದಂತ ಸುಬ್ಬಣ್ಣ ಭಟ್ರೆ ಬಡಗಿನ ವೇಷವನ್ನ ಸಿದ್ಧ ಮಾಡಿಕೊಟ್ಟು, ಮಡ್ಪಾಡಿ ವೀರಭದ್ರ ನಾಯಕರು, ಶಿರಿಯಾರ ಮಂಜು ನಾಯಕರು ಇವರ ಜೊತೆಯಲ್ಲಿ ಈ ಕೋಡಿ ಕುಷ್ಠಗಾಣಿಗರು ಒಬ್ಬ ಬಾಲ ಕಲಾವಿದನಾಗಿ ತೆಂಕುದಿಟ್ಟಿಗೆ ಬಡಗಿಂದ ತೆಂಕಿಗೆ ಪಾದಾರ್ಪಣೆ ಮಾಡಿದ್ರು ಅನ್ನುವ ವಿಚಾರ ನಾನು ಬಲ್ಲೆ. ಅಲ್ಲಿ ಒಂದೇ ವರ್ಷದಲ್ಲಿ ವಿಠಲ್ ಶೆಟ್ರು ಆ ಒಂದು ವ್ಯವಸ್ಥೆಯನ್ನ ಸ್ಥಗಿತಗೊಳಿಸಿದ ಕಾರಣ ಮತ್ತೆ ವೀರಭದ್ರ ನಾಯಕರ ಹಾಗೆ ಅವರ ಜೊತೆಗೆ ಹೋದಂತಹ ಮಂಜು ನಾಯಕರು ಇತ್ಯಾದಿ ಕಲಾವಿದರು ಮರಳಿ ಬಡಗಿಗೆ ಬಂದರು. ಆದ್ರೆ ಕೋಡಿ ಕುಷ್ಠಗಾಣಿಗರು ಅಲ್ಲೇ ತೆಂಕಿನಲ್ಲೇ ಇದ್ದು ಪಡ್ರೆ ಚಂದ್ರು ಅವರಿಂದ ಯಕ್ಷಗಾನ ತರಬೇತಿಯನ್ನು ಕಲಿತು ಅಲ್ಲಿ ತಾನು ಒಬ್ಬ ಪ್ರಬುದ್ಧ ಕಲಾವಿದನಾಗಿ, ಕೇವಲ ಸೀಮಿತ ಅವಧಿಯಲ್ಲಿ ತಾನೊಬ್ಬ ಪ್ರಬುದ್ಧ ಕಲಾವಿದನಾಗಿ ಬೆಳೆದು ಬಂದು, ನಿಮಗೆ ಗೊತ್ತಿದೆ, ನಂದಿನಿ, ದೇವಿ ಇಂತಹ ಮುಖ್ಯ ಪಾತ್ರಕ್ಕೆ ಅವರದ್ದೇ ಆದಂತ ಒಂದು ಭಾಷ್ಯವನ್ನು ಬರೆದು ಆ ಒಂದು ಜನಮನ್ನಣೆ ಪಡೆದವರಿದ್ದಾರೆ. ಇವತ್ತು ಕೂಡ ಅದೆಷ್ಟು ತೆಂಕಿನ ಕಲಾವಿದರು ಕೋಡಿ ಕುಷ್ಠಗಾಣಿಗರ ಹೆಸರನ್ನ ಪದೇ ಪದೇ ಈ ದೇವಿಯ ಪಾತ್ರ ಬಂದಾಗ, ನಂದಿನಿ ಪಾತ್ರ ಬಂದಾಗ, ಕೈಯೇಜು ಪಾತ್ರ ಬಂದಾಗ ಹೇಳುವುದನ್ನ ನಾನು ಕೇಳಿದ್ದೇನೆ. ಮುಖ್ಯವಾಗಿ ಸುಬ್ಬಣ್ಣ ಭಟ್ರು ಆ ಕಾಲದಲ್ಲಿ ಹೇಳಿದ ಕೇಳಿದ್ದೇನೆ. ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ತಮಗೆ ಗೊತ್ತಿರಬಹುದು, ಐತಪ್ಪ ಶೆಟ್ಟಿಗಾರ್ ಅನ್ನೋದು ನಮ್ಮ ಬಾಲ್ಯದ, ನಮ್ಮ ಪ್ರೌಢಾವಸ್ಥೆಯ ಸಂದರ್ಭದಲ್ಲಿ ಪ್ರತಿ ವರ್ಷ ಶ್ರೀದೇವಿ ಮಹಾತ್ಮೆ, ಶ್ರೀದೇವಿ ಲಲಿತೋಪಾಖ್ಯಾನ ಅಂತ ಪ್ರಸಂಗವನ್ನು ಆಡ್ತಿದ್ರು. ಆ ಸಂದರ್ಭದಲ್ಲಿ ಕೆಲವೊಮ್ಮೆ ಕೋಡಿ ಕುಷ್ಠಗಾಣಿಗರ ದೇವಿ ಇರ್ತಿತ್ತು. ಅದಾಗಿ ಒಂದು 2-3 ದಿವಸದಲ್ಲಿ ಸುಬ್ಬಣ್ಣ ಭಟ್ರ ಬಾಯಿಂದ ಬರ್ತಿತ್ತು, ಕೋಡಿ ಕುಷ್ಠ ಒಂದು ಒಳ್ಳೆ ದೇವಿ ಮಾಡಿದ, ಆಟದಲ್ಲಿ ಒಂದು ಕೋಡಿ ಕೃಷ್ಣ ದೇವಿ ನೋಡ್ಲಿಕ್ಕೆ ಒಂದು ಭಾರಿ ಖುಷಿ ಆಯ್ತು ಅಂತ ಹೇಳುವುದನ್ನ ಸುಬ್ಬಣ್ಣ ಭಟ್ರ ಬಾಯಿಂದ ಕೇಳಿದ್ದು ನನಗೆ ನೆನಪಿದೆ. ನಾನು ನಿನ್ನೆ ಕೂಡ ಕೆಲವು ತೆಂಕು ಕಲಾವಿದರಿಗೆ ಫೋನ್ ಮಾಡಿದಾಗ ಅದರಲ್ಲಿ ಕೆಲವರು ಹೇಳ್ತಾರೆ, ಈ ವಿಚಾರವನ್ನು ಹೇಳಿದಾಗ ನಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲೇ ಕೋಡಿ ಕುಷ್ಠಗಾಣಿಗರು ರಂಗದಿಂದ ಅವರು ನಿವೃತ್ತಿ ಪಡೆದ್ರು, ಇದು ನಮ್ಮ ದೌರ್ಭಾಗ್ಯ ಅನ್ನುವಾಗಿ ಮೇಲ್ಪಂಕ್ತಿಯ ಶ್ರೀವೇಶ ಕಲಾವಿದರು ನಾನು ಮಾತಾಡುವಾಗ ನೀನೆ ಉದಾಹರಣೆಗೆ ಬೇಲೂರು ಸಂಜಯ್ ಕುಮಾರ್ ಗೋಳಿಬೀಡು ಹಾಗೆ ಅವರು ಹೇಳ್ತಿದ್ರು. ಧರ್ಮಸ್ಥಳ ಮೇಳದ ಮೇನ್ ಮುಖ್ಯ ಕಲಾವಿದರಾಗಿರುವಂತಹ ಸುಬ್ರಾಯ ಹೊಳ್ರು, ಕಾಸರಗೋಡು ಸುಬ್ರಾಯ ಹೊಳ್ರ ಮೇಲೆ ಮಾತಾಡುವಾಗ ಹೇಳ್ತಿದ್ರು, ಅವರಿಗೆ
ಕೋಡಿ ಕುಷ್ಟಗಾಣಿಗರಿ ಅಥವಾ ಕೋಡಿ ಕುಷ್ಟಗಾಣಿಗೆ ಅಕಾಡೆಮಿಯ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಈ ಅಕಾಡೆಮಿಯವರು ಕೋಡಿ ಕುಷ್ಟಗಾಣಿಗರಂತಹ ಮೇಲ್ಪಂಕ್ತಿಯ ಒಬ್ಬ ಶ್ರೇಷ್ಠ ಕಲಾವಿದರ ಜೊತೆಯಲ್ಲಿ ಇತರ ಸಾಮಾನ್ಯ ಕಲಾವಿದರನ್ನು ಕೂಡ ಸೇರಿಸಿ ಸನ್ಮಾನ ಮಾಡಿದ್ದಾರೆ. ಇದು ನನ್ನ ಆಕ್ಷೇಪ ಅನ್ನೋದಾಗಿ ಅವರು ನನ್ನಲ್ಲಿ ಹೇಳಿದ್ದಾರೆ. ಅಂದ್ರೆ ನಾವು ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ, ಒಬ್ಬ ಬ್ರಾಹ್ಮಣ ವರ್ಗದ ಶ್ರೇಷ್ಠ ಕಲಾ, ನಿಮಗೆ ಗೊತ್ತಿದೆ, ಬ್ರಾಹ್ಮಣ ವರ್ಗದವರು ರಂಗದಲ್ಲಿ ತಮ್ಮ ವಿದ್ವತ್ಪೂರ್ಣವಾದಂತಹ ಮಾತುಗಾರಿಕೆಯಿಂದ ಅವರು ಇಡೀ ರಂಗಸ್ಥಳಗಳು ವಿಜೃಂಭಿಸುತ್ತಾರೆ. ಇವತ್ತು ನಾವು ನೋಡ್ತೇವೆ, ಹಿಂದೂ ಕೂಡ ನೋಡ್ಕೊಂಡು ಬಂದೇವೆ. ಬೇರೆ ಎಲ್ಲ ವರ್ಗದವರಿಗಿಂತ ಬ್ರಾಹ್ಮಣರಿಗೆ ಭಾಷೆಯಲ್ಲಿ ಹಿಡಿತ ಜಾಸ್ತಿ ಇರ್ತದೆ. ಯಾಕಂದ್ರೆ ಅವರ ಸಂಸ್ಕಾರ ಬೆಳೆದು ಬಂದಂತಹ ಅವರ ಅನುಷ್ಠಾನಗಳು, ಸಂಸ್ಕಾರಗಳು ಅದಕ್ಕೆ ಪೂರಕವಾಗಿರ್ತದೆ. ಅಂತಹ ಬ್ರಾಹ್ಮಣ ವರ್ಗದ ಎರಡನೇ ವೇಷ ಕಲಾವಿದರು ಕೂಡ ಇವತ್ತು ಕೋಡಿ ಕುಷ್ಟಗಾಣಿಗರ ವೇಷವನ್ನ ಇವತ್ತು ನೆನಪಿಸಿಕೊಳ್ತಾರೆ ಅಂತ ಹೇಳಿದ್ರೆ, ಇವರ ಕೋಡಿ ಕೃಷ್ಣಗಾಣರ ಅವರ ಒಳಗೆ ಅಂತಸ್ತತ್ವ ಏನಿದೆ, ಅವರ ಅಡಕವಾಗಿರುವಂತಹ ಒಂದು ಪ್ರತಿಭೆ ಏನಿದೆ ಎನ್ನುವುದನ್ನ ನಾವು ಇವತ್ತು ಕೇಳಿ ತಿಳಿಯಬಹುದಾಗಿದೆ. ಆದ್ರಿಂದ ಇವರು ಕೋಡಿ ಕೃಷ್ಣಗಾಣರು ನಮ್ಗೆಲ್ಲ ಆದರ್ಶ. ಅವರ ವಿಚಾರಧಾರೆಗಳನ್ನು ನಾವು ತಿಳಿದು ಅವರನ್ನ ಅನುಸರಿಸೋಣ. ನಮ್ಮ ಗಾಣಿಗ ಸಮಾಜಕ್ಕೆ ಹರಾಡಿ, ಹೆರಂಜಾಲು, ಕೋಡಿ ಈ ಮನೆತಂದವರು ಕೊಟ್ಟಂತಹ ಒಂದು ಯಕ್ಷಗಾನಕ್ಕೆ ಬಡಗುತಿಟ್ಟು ಹಾಗೂ ತೆಂಗುತಿಟ್ಟು ಯಕ್ಷಗಾನಕ್ಕೆ ಕೊಟ್ಟಂತಹ ಒಂದು ಕಾಣಿಕೆ ಅತ್ಯಂತ ಅದ್ಭುತವಾದದ್ದು. ನಾವೆಲ್ಲ ಅದನ್ನ ಆದರ್ಶವಾಗಿ ಸ್ವೀಕರಿಸೋಣ. ಮತ್ತೆ ಕೋಡಿ ಕುಷ್ಟಗಾಣಿಗರ ಆತ್ಮಕ್ಕೆ ಸದಾ ಶಾಂತಿ ಸಿಗಲಿ, ಭಗವಂತನ ಸಾಯುಜ್ಯ ಸಿಗಲಿ ಎನ್ನುವುದಾಗಿ ಮನಸ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನುಡಿನ ಮನಕ್ಕಾಗಿ ನಮ್ಮ ತಾಲೂಕು ಗಾಣಿಗ ಸೇವಾ ಸಂಘದ ಅಧ್ಯಕ್ಷ ಅಂತ ಕೆ ಸತೀಶ್ ಗಾಣಿಗ ಕುಂದಾಪುರ ಅವರನ್ನ ಆಹ್ವಾನಿಸ್ತೇನೆ. ನಮ್ಮ ಸಮಾಜದ ಹಿರಿಯ ಚೇತನ ಯಕ್ಷಗಾನ ರಂಗದ ಅನಭಿಜತ ಸಾಮ್ರಾಟ, ಅಜಾತ ಶತ್ರು ಅಂತ ಹೆಸರು ಮಾಡಿರ್ತಕ್ಕಂಥ ಕೋಡಿ ಕೃಷ್ಣಗಾಣಿಗರು ಇವತ್ತು ನಮ್ಮೊಂದಿಗೆ ಇಲ್ಲ. ಇದು ಅತ್ಯಂತ ಬೇಸರ ಮತ್ತು ನೋವಿನ ಸಂಗತಿ ಕೂಡ ಹೌದು. ಆದರೆ ಅವರ ಕಲಾರಂಗದ ಸೇವೆಯ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಸ್ವಲ್ಪ ಸಣ್ಣವರಾಗ್ತೇವೆ. ಯಾಕಂದ್ರೆ ಅತಿ ಬಾಲ್ಯದಿಂದಲೂ ಕೂಡ ಅವರ ಹೆಸರನ್ನ ಕೇಳಿ ಬೆಳೆದವರು ನಾವು. ಅವರ ಯಕ್ಷಗಾನ ರಂಗದ ಹಿರಿಮೆಯ ಬಗ್ಗೆ ಮನೆಯಲ್ಲಿ ಯಾವತ್ತೂ ಕೂಡ ಮಾತಾಡ್ತಾ, ಅವರ ಕುಟುಂಬದೊಂದಿಗೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡಂತ ಒಂದು ಕುಟುಂಬ ಇದ್ರು ಕೂಡ ನಮ್ಮದು. ಯಾಕಂದ್ರೆ ಅವರ ಮನೆಯಿಂದ 12 ಏನು ಹೇಳಿದ್ರು ಅದು ಯಾವಾಗಲೂ ಕೂಡ ನಮ್ಮ ಮನೆಗೆ ನಿರಂತರವಾಗಿ ನಮ್ಮ ತಾಯಿ ತರ್ತಾ ಇದ್ರು. ಅವರ ಯಕ್ಷಗಾನದ ಅಭಿಮಾನದ ಬಗ್ಗೆ ನಮ್ಮ ಅಜ್ಜಿ ಹಾರಾಡಿ ಕುಟುಂಬದವರಾದ್ರಿಂದ ಯಕ್ಷಗಾನದ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ಉಳ್ಳವರು ಮತ್ತು ಅಭಿಮಾನಿಯಾಗಿದ್ರು. ನನ್ನ ಮಾವ ಇಲ್ಲೇ ಕೂತಿದ್ದಾರೆ, ಹಾರಾಡಿ ಸರ್ವೋತ್ತಮ ಗಾಣಿಗರು. ಇವರು ನಮ್ಮ ಅಜ್ಜಿಯನ್ನ ಯಾವತ್ತಿಗೂ ಯಕ್ಷಗಾನ ಪ್ರಸಂಗಕ್ಕೆ ಕರ್ಕೊಂಡು ಹೋದವಾಗ, ಮಾರಣ ದಿನ ಬಂದವಾಗ ನಾವು ಸಣ್ಣರಿದ್ವಿ, ಇವರ ವೇಷದ ಭೂಷಣದ ಬಗ್ಗೆ, ಆಟದ ಬಗ್ಗೆ ಯಾವತ್ತಿಗೂ ನಮ್ಮ ಮನೆಯಲ್ಲಿ ಚರ್ಚೆಗಳಾಗ್ತಿದ್ದು, ಮಾತು ಬರ್ತಾ ಇತ್ತು. ನನ್ನ ತಾಯಿ 40 ವರ್ಷಗಳ ಕಾಲ ಕೋಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಆವಾಗ ಹೆಚ್ಚಿನ ದಿನಗಳಲ್ಲಿ ಕೃಷ್ಣಣ್ಣ ಮನೆಯಲ್ಲಿ ಮಧ್ಯಾಹ್ನ ಊಟ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಸಂಜೆಯ ಚಹಾ ಕಾಫಿಗಳು ಕೂಡ ಅವ್ರ ಮನೆಯಲ್ಲೇ ಆಗ್ತಾ ಇತ್ತು. ಹಾಗಾಗಿ ಅವರ ಕುಟುಂಬದ ಒಟ್ಟಿಗೆ ನಮಗೊಂದು ಒಳ್ಳೆಯ ಸಂಬಂಧ ಕೂಡ ಇದೆ. ಹಾಗಾಗಿ ಆ ಋಣ ಕೂಡ ನಮ್ಮೊಂದಿಗೆ ಇದೆ. ಹಾಗಾಗಿ ಅವರ ಕಲೆ, ಅದರ ಬಗ್ಗೆ ನಾವು ಹೆಚ್ಚು ಮಾತಾಡೋದಕ್ಕಿಂತ ಸಂಬಂಧಗಳ ಬಗ್ಗೆ ಹೆಚ್ಚು ಮಾತಾಡಿದವಾಗ ಎಲ್ಲೋ ಒಂದು ಕಡೆ ನಮ್ಮ ಕುಟುಂಬದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಒಂದು ನುಡಿ ನಮನವನ್ನ ಸಲ್ಲಿಸಿದ್ರೆ ಅದರಲ್ಲಿ ಒಂದು ಸಾರ್ಥಕತೆ ಇರುತ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಯಕ್ಷಗಾನ ರಂಗಕ್ಕೆ ಅಂತ ಕೊಡುಗೆಯನ್ನು ಕೊಟ್ಟ ಮೇರು ವ್ಯಕ್ತಿತ್ವದ ವ್ಯಕ್ತಿ ಇನ್ನೊಬ್ಬ ಹುಟ್ಲಿಕ್ಕಿಲ್ಲ ಅನ್ನೋದು ಕೂಡ ನಿಮ್ಮ ಹಿರಿಯರ ಬಾಯಲ್ಲೇ ಬಂದಿದೆ. ಹಾಗಾಗಿ ಕಳೆದುಕೊಂಡ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ, ಅವರ ನೋವಿನ ಬಗ್ಗೆ, ಅವರ ನಲಿವಿನ ಬಗ್ಗೆ ಮಾತಾಡ್ತಾ ಹೋದಷ್ಟು ಸಮಯಗಳು ತುಂಬಾ ಕಳೀತಾ ಇರುತ್ತದೆ. ಅವರ ಆದರ್ಶಗಳನ್ನ ನಾವು ಪಾಲಿಸ್ತಾ, ಈ ಸಮಾಜಕ್ಕೆ ಕೊಟ್ಟ ಕೊಡುಗೆಗಳನ್ನ ನೆನಪಿಸಿಕೊಳ್ಳುತ್ತಾ, ಕುಟುಂಬದ ಸದಸ್ಯರನ್ನ ಸಮಾಜದ ಗಣ್ಯ ವ್ಯಕ್ತಿಗಳನ್ನಾಗಿ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅವರ ನಡೆ ನುಡಿಗಳನ್ನ, ಆದರ್ಶಗಳನ್ನ ಪಾಲಿಸ್ತಾ ಇರುವ ಅಂತ ಹೇಳ್ತಾ, ಅವರ ಅಗಲುವಿಕೆಯ ನೋವನ್ನ ಭರಿಸುವಂತ ಶಕ್ತಿ ಕುಲದೇವರಾಗಿರ್ತಕ್ಕಂಥ ಶ್ರೀ ವೇಣುಗೋಪಾಲ ಕೃಷ್ಣ ಹಾಗೆ ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಕುಂದೇಶ್ವರ ಅವರಿಗೆ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದಿಸ್ತ ಮಾತು. ಒಬ್ರು ಮಾತನಾಡಲಿಕ್ಕಿದ್ದಾರೆ. ಕಾರಣ ಇಷ್ಟೇ, ಹೇಗೆ ಹೆರಂಜಾಲು, ಹೇಗೆ ಹರಾಡಿ ಯಕ್ಷಗಾನ ರಂಗದಲ್ಲಿ ಗಾಣಿಗ ಸಮಾಜ ಗುರುತಿಸಿಕೊಂಡಿದೆ, ಹಾಗೆ ಕೋಡಿಯು ಗುರುತಿಸಿಕೊಂಡಿದೆ ಅಂತ ನಾವು ಭಾವಿಸ್ತೇವೆ. ಕೋಡಿಯ ಶಂಕರ ಗಾಣಿಗರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ನೆನಪಿದೆ. ಆ ಕೋಡಿಯ ಪರವಾಗಿ ಮತ್ತೆ
ಆ ಕೋಡಿ ಕುಷ್ಠಗಾಣಿನ ಕುಟುಂಬದ ಆತ್ಮೀಯರಾಗಿ ಗುರುತಿಸಿಕೊಂಡವರು ನಮ್ಮ ಮಂದರ್ತಿ ಮೇಳದ ಹಿರಿಯ ಕಲಾವಿದರು, ಅಗ್ರಶ್ರೇಷ್ಠ ಕಲಾವಿದರಾದಂತ ಕೋಡಿ ವಿಶ್ವನಾಥ ಗಾಣಿಗರು. ಬನ್ನಿ ಸರ್, ಒಂದೆರಡು ನುಡಿನಮಂದ ಮಾತುಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ಬನ್ನಿ ಸರ್. ಪತ್ನಿ ಹಾಗೂ ಪುತ್ರರು ಹಾಗೂ ಪುತ್ರಿ, ಅಳಿಯಂದಿರು, ಎಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುವುದರೊಂದಿಗೆ ಸೇರಿದ ಅಪಾರ ಅವರ ಬಂಧುಗಳು ಹಾಗೂ ಅವರ ಜೊತೆಗೆ ತಿರುಗಾಟ ಮಾಡಿದ ಕಲಾವಿದರು, ಆಮೇಲೆ ಒಡನಾಡಿಗಳಾದಂತಹ ಬಂಧು ಬಾಂಧವರೆಲ್ಲರಿಗೂ ನಾನು ಹೇಳುವಂತ ವಿಷಯ ಅಂದ್ರೆ, ನನಗೆ ಇವತ್ತು ಬಹುಶಃ ಇಂಥ ಒಂದು ಸಂದರ್ಭ ಇಲ್ಲ ಅಂತ ಎಣಿಸಿದ್ದೆ. ಕೃಷ್ಣನ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ನಾನು ಯಾವತ್ತೂ ಎಣಿಸಿದ್ದೆ. ಅಂದ್ರೆ ಅವರು ತೀರ್ಕೊಂಡ ದಿವಸ ಬಂದು ಹೋದಾಗ ಎಣಿಸಿದ್ದೆ. ಇವತ್ತು ಆ ಅವಕಾಶ ಇಲ್ಲ ಅಂತ ಎಣಿಸಿದ್ದೆ ನಾನು. ಯಾಕಂತ ಹೇಳಿದ್ರೆ ಇವತ್ತು ನಮ್ದೊಂದು ಸಣ್ಣ ಮೇಳ ಹೊರಡು, ಇವತ್ತು ಆ ದಿವಸ ಇಟ್ಕೊಂಡಿದ್ದೆವು. ಅಲ್ಲಿ ನಾನು ಕೂಡ ಒಂದು ಗೆಜ್ಜೆ ಕಟ್ಟಿ ಕುಣಿತೇನೆ. ಅಯ್ಯೋ, ನನಗೆ ಅವಕಾಶ ಇಲ್ವಲ್ಲ ಅಂತ ಎಣಿಸಿದ್ದೆ. ಆದ್ರೂ ಕೊನೆಯದಾಗಿ ಬಂದು ಮುಟ್ಟುಕೊಟ್ಟೆ, ಸಂತೋಷವಾಗ್ತದೆ. ಕೃಷ್ಣನ ಬಗ್ಗೆ ಹೇಳುವುದಾದ್ರೆ ಸಾಧಾರಣವಾದಂತಹ ವ್ಯಕ್ತಿತ್ವ ಅಲ್ಲ. ಮೊನ್ನೆ ಅವರು ತೀರ್ಕೊಂಡ ಮರು ದಿವಸ ಉದಯವಾಣಿ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಬರ್ತದೆ ಅಂತೇಳಿ, ಆದ್ರೆ ಏನಂತ ವ್ಯಕ್ತಿತ್ವ. ಸಾಮಾನ್ಯ ಒಬ್ಬ ಶಾಸಕನೋ ಸಂಸದನೋ ಸಚಿವನೋ ತೀರಿ ಹೋದ್ರು ಬಹುಶಃ ಮುಖಪುಟದಲ್ಲಿ ಬರ್ಲಿಕ್ಕಿಲ್ಲ. ಅಂತ ಒಂದು ವ್ಯಕ್ತಿತ್ವವನ್ನ ಕೃಷ್ಣ ಗಾಣಿಗರು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಆದ್ರೆ ಅವ್ರು ಏನು ಹೆಸರು ಮಾಡಿರ್ಬಹುದು. ಹಾಗಂತ ಆ ದಿವಸ ಉದಯವಾಣಿ ಮುಖಪುಟದಲ್ಲಿ ನಂದಿನಿ ಜೊತೆಯಲ್ಲಿ ದೇವಿಯ ಪಾತ್ರದ ಚಾಪು ಒತ್ತಿದ. ಹಾಗಾದ್ರೆ ನಂದಿನಿ ಪಾತ್ರ ಆನಂತರ ಮೇಳದಲ್ಲಿ ಎಷ್ಟು ಜನ ಮಾಡ್ಲಿಲ್ಲ. ಹಾಗಾದ್ರೆ ಕೃಷ್ಣ ಗಾಂಧಿ ಹೆಸರು ಯಾಕೆ ಅದು ಶಾಶ್ವತವಾಗಿ ಉಳಿತು? ಆ ಪಾತ್ರಕ್ಕೆ ಏನು ಚಾಪು ಕೊಟ್ಟಿರಬಹುದು ಅವರು. ಆಮೇಲೆ ದೇವಿ, ಎಷ್ಟು ಸಾವಿರ ಜನ ದೇವಿ ಮಾಡುವುದಿಲ್ಲ, ಆದ್ರೆ ಕೃಷ್ಣ ಗಾಣಿಗರ ದೇವಿ ಅದನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಆದ್ರೆ ಆ ದೇವಿಯ ಪಾತ್ರಕ್ಕೆ ಏನೊಂದು ಗಾಂಭೀರ್ಯತೆಯನ್ನ, ಏನೊಂದು ಒತ್ತು ಕೊಟ್ಟಿದ್ದಾರೆ, ಏನು ಚಾಪು ಕೊಟ್ಟಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ. ಆಮೇಲೆ ನನಗೂ ಕೂಡ ಅವರದ್ದು ಒಂದು ಸ್ವಲ್ಪ ಕೊಡುಗೆ ಇದೆ, ಅವರ ಋಣ ಇದೆ. ನಾನು ಕೋಡಿ ಶಂಕರ ಗಾಣಿಗರ ಸೋದರಳಿಯ. ಆದ್ರೆ ನಮ್ಮ ಈ ಮಧ್ಯಪ್ರಾಂತ್ಯದಲ್ಲಿ ಒಂದು ಉಡುಪಿ, ಕುಂದಾಪುರ ಈ ಭಾಗದಲ್ಲಿ ಕೋಡಿ ಶಂಕರ ಗಾಣಿಗರ ಅಳಿಯ ಅಂತ ಹೇಳಿದ್ರೆ, ಆ ಕೋಡಿ ವಿಶ್ವನಾಥ ಗಾಣಿ ಬಂದಾಗ ನೀವು ಕೋಡಿ ಶಂಕರ ಗಾಣಿಗರ ಅಳಿಯ ಅಲ್ದ, ನಮ್ಮ ಮಾವ ಮಾಡಿಟ್ಟಂತಹ ಕೀರ್ತಿಯ ಒಂದು ಸಣ್ಣ ಪಾಲು ನನಗೆ ಆ ಮುಖೇನವಾಗಿ ಸಿಕ್ತು. ಆಮೇಲೆ ಉಡುಪಿ ಆಚೆಗೆ ಹೋದಾಗ, ಮಂಗಳೂರು ಆ ಭಾಗಕ್ಕೆ ಹೋದಾಗ ಕೋಡಿ ವಿಶ್ವನಾಥ ಗಾಣಿಗ ಅಂದಾಗ ಕೋಡಿ ಕೃಷ್ಣ ಗಾಣಿಗನ್ನವರು ಇದ್ರಲ್ಲ, ದೇವಿ ಮಾಡ್ತಾ ಇದ್ರಲ್ಲ, ಆ ಊರಿನವರು ನೀವು. ಹಾಗಾದ್ರೆ ಕೃಷ್ಣಗಾಣಿಗೆ ಎಂತಹ ಒಂದು ಚಾಪ್ ಹೊತ್ತಿದ್ದಾರೆ ಆ ಭಾಗದಲ್ಲಿ ಇರೋದಕ್ಕೆ ಸಾಕ್ಷಿ ಅದೇ ಸಾಕ್ಷಿ. ಆಮೇಲೆ ಅವರಿಗೂ ನನ್ನ ಕುರಿತಾಗಿ ಬಹಳ ಪ್ರೀತಿ, ಅಭಿಮಾನ. ಅವರು ಮೇಳವನ್ನು ಬಹಳ ಬೇಗ ಯಾಕೆ ಬಿಟ್ಟು ಅಂತ ಹೇಳಿ ನನ್ನ ಹತ್ರ ಒಂದು ವಿಷಯ ಹೇಳಿದ್ರು. ಅವರು ಯಾವಾಗಲೂ ಬಿಡಾರದಲ್ಲಿ ಇರುವುದಿಲ್ಲವಾಗಿತ್ತಂತೆ ಆ ಕಾಲದಲ್ಲಿ. ಎಷ್ಟೇ ದೂರ ಆಟ ಆದ್ರೂ ಮಂಗಳೂರಿನಲ್ಲಿ ಬಂದು ರೂಮ್ ಮಾಡಿ ಉಳಿತಿದ್ರು. ಅದಕ್ಕೆ ಬೇರೆ ಕಾರಣ ಇದೆ, ನಾನು ಸಭೆಯಲ್ಲಿ ಹೇಳುವುದಿಲ್ಲ ಅದನ್ನ. ಅಲ್ಲಿಂದ ಅವರು ಕಾರ್ ಮಾಡ್ಕೊಂಡೇ ಸೀದಾ ಆಟಕ್ಕೆ ಹೋಗುದು, ಎಷ್ಟೇ ದೂರ ಇರಲಿ. ಬಾಡಿಗೆ ಕಾರ್, ಆಗ ಸ್ವಂತ ಕಾರ್ ಇರಲಿಲ್ಲ. ಕಾರ್ ಮಾಡ್ಕೊಂಡು ಎಷ್ಟೇ ದೂರ ಇದ್ರು ಆಟಕ್ಕೆ ಹೋಗ್ತಾ ಮುಡ್ತಾ ಇದ್ರು. ಒಂದ್ ದಿವಸ ಹೋಗುವಾಗ ತಡ ಆಯ್ತಂತೆ. ತಡ ಆದಾಗ ವಿಟ್ಲ ಶೆಟ್ರು ಹಾಗೆ ಸ್ವಲ್ಪ ಮುಂಗೋಪಿ ಕಲಾವಿದರನ್ನು ಬಹಳ ಪ್ರೀತಿಯಿಂದ ಕಾಣುವವರು. ಕೃಷ್ಣ ಇವತ್ತು ವೇಷ ಮಾಡುವುದು ಬೇಡ ಅಂತ ಲೀಸ್ಟ್ ನಲ್ಲಿ ಬರೆದಿಟ್ಟಿದ್ರಂತೆ. ಇವ್ರು ಚೌಕಿಯಿಂದ ಹೊರಗೆ ಹೋಗಿ ಮಲಗಿದರು, ವೇಷ ಮಾಡ್ಲಿಲ್ಲ. ಯಾಕೆ ಅಂತ ಯಜಮಾನ ಹತ್ರ ಹೋಗಿ ಕೇಳಲಿಕ್ಕೆ ಹೋಗಲಿಲ್ಲ. ಮರು ದಿವಸ ಇವರು ವಿಟ್ಲ ಶೆಟ್ರು ಬಂದು ಕೃಷ್ಣಗಾಣಿಗರನ್ನು ಕರೆದ್ರಂತೆ, ಬಾ ಅಂತ. ಸ್ವಲ್ಪ ದೂರ ವಿಚಾರ ಮಾಡುದು, ಆ ಚೌಕಿಯಲ್ಲಿ ಅಲ್ಲ, ಹೊರಗಡೆಯಲ್ಲಿ ವಿಚಾರ ಮಾಡಿದಾಗ, ನೀನು ಒಂದು ವಾರ ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ಬಾ ಮೇಳಕ್ಕೆ ಅಂತ ಹೇಳಿದ್ರಂತೆ. ಅಂದ್ರೆ ಮೇಳದಲ್ಲೇ ಇರು, ನೀನು ವೇಷ ಮಾಡುವುದು ಬೇಡ, ಅಂದ್ರೆ ನಿನಗೆ ರಜೆ ಹಾಕುವುದಿಲ್ಲ, ರೆಸ್ಟ್ ಮಾಡುವಂತ. ಅಂದ್ರೆ ಇವರು ತಡವಾಗಿ ಆ ದಿವಸ ಹೋದದಕ್ಕೆ ಪನಿಷ್ಮೆಂಟ್ ಅಂತ ವಿಠಲ್ ಶೆಟ್ರದ್ದು. ಆವಾಗ ಇವರು ವಿಠಲ್ ಶೆಟ್ಟಿ ಉತ್ತರ ಕೊಡುವ ಶಕ್ತಿ ಯಾವ ಕಲಾವಿದ್ರು ಇರಲಿಲ್ವಂತ ಆ ಕಾಲದಲ್ಲಿ. ಅವ್ರು ಎದುರಿಟ್ಕೊಂಡು ಮಾತಾಡುದು, ಕೃಷ್ಣನ ಒಬ್ಬರೇ. ನಾನು ರೆಸ್ಟ್ ಮಾಡೋದಾದ್ರೆ ಹೋಗಿ ಮನೆಯಲ್ಲೇ ಮಾಡ್ತೇನೆ, ಮೇಳದಲ್ಲಿ ಮಾಡ್ಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ನಿಂತ್ಕೊಂಡು ಬಂದ್ರಂತೆ. ಅದೇ ಮೇಳ ಕೈದವರಿಗೆ. ಮೇಳ ಅಷ್ಟು ಬೇಗನೆ ಬಿಡುವ ಕಾರಣ ಇಷ್ಟೇ, ಸ್ವಲ್ಪ ಎದುರು ಸಿಟ್ಟಿನವರು ಕೃಷ್ಣಗಾಣಿಗರು. ಹಾಗಾಗಿ ಯಜಮಾನರಿಗೆ ಜವಾಬು ಕೊಟ್ಟರು, ಬಂದ್ರು, ಮೇಳ ಬಿಟ್ಟರು. ಜುಟ್ಟು ಕತ್ತರಿಸಿದ್ರು, ಕಾಯಿ ವ್ಯಾಪಾರ ಶುರು ಮಾಡಿದ್ರು. ಇಲ್ಲದ್ರೆ ಅಷ್ಟು ಬೇಗನೆ ಮೇಳ ಬಿಡುವವರಲ್ಲ. ಆ ಮೇಳದ ಮಧ್ಯದಲ್ಲಿ ಎಷ್ಟೋ ಜನ ಕಲಾವಿದರು ನೋಡಿ, ಅವ್ರ ಶಿವನಾಡಿ ಇರ್ಬಹುದು, ನಮ್ಮ ಸರ್ವಗಾಣಿಗ ಇರ್ಬಹುದು, ಒಂಡಾರ ಬಸವಣ್ಣ ಇರ್ಬಹುದು, ಬಾಬುಕುಲ ಲಾಲ ಇರುವವರು, ಸಂಜು ಬಳಗಾರ್, ಶಂಕರನಾರಾಯಣ ಇರ್ಬಹುದು. ಸಾಧಾರಣ ಒಂದು 10-15 ಜನ ಕಲಾವಿದರನ್ನ ಬಡಗಿನವರನ್ನು ಕರ್ಕೊಂಡೋಗಿ ಕಟ್ಟಿಯಲ್ಲಿ ಮಾಡಿ ಸೇರಿಸಿದ್ದಾರೆ. ಒಂದು ಬದುಕಿನ ದಾರಿಯನ್ನು ತೋರಿಸಿದ್ದಾರೆ. ಆ ಒಂದು ಗುಣ ಉಂಟು ಅಂತ. ನನ್ನ ಅಣ್ಣನನ್ನು ಒಂದ್ ದಿವಸ ಮೇಳ ಕರ್ಕೊಂಡು ಹೋಗಿದ್ರು. ಮೇಳ ಹೊರಡುವ ಬಹುಶಃ ನನ್ನ ಅಣ್ಣನಿಗೆ ಕಲಾವಿದನಾಗುವ ಯೋಗ ಇಲ್ಲ, ಹಾಗಾಗಿ ಮಾರನೇ ದಿವಸ ಅವರು ಬೇಡ ಅಂತ ಹೇಳಿದಂತೆ ವಾಪಸ್ ಬಂದರು. ಕೃಷ್ಣಗಾಣಿ ದೊಡ್ಡ ಸ್ವಾಭಿಮಾನಿ ಎನ್ನುವುದಕ್ಕೆ ಸಾಕ್ಷಿ. ಕಲಾರಂಗದ ಒಂದು ಸದಸ್ಯನಾಗುವುದಕ್ಕೆ ಅವರು ಒಪ್ಪಲಿಲ್ಲ. ನಾನೇ ಒತ್ತಾಯ ಮಾಡಿ ಕಲಾರಂಗದ ಫಾರ್ಮನ್ ಅವ್ರ ಮನೆ ತಗೊಂಡು ಹೋಗಿ ದಸ್ಕತ್ತಾಗಿ ಕೃಷ್ಣನ ಅಂತ ಹೇಳಿ
ದಸ್ಕತ್ ಹಾಕಿಸ್ಕೊಂಡು ಹೋಗಿ ನಾನು ಕಲಾರಂಗ ಕೊಟ್ಟಿದ್ದೇನೆ. ಆಮೇಲೆ ಮಾಶಾಸನೂ ಹಾಗೆ, ನನ್ಗೆ ಬೇಡವೇ ಬೇಡ, ನಾನು ಮಾಡುವುದಿಲ್ಲ, ನನಗೆ ಅಗತ್ಯ ಇಲ್ಲ, ನನ್ನ ಬದುಕಿನ ದಾರಿ ದೇವರು ತೋರಿಸ್ತೇನೆ ಅಂತ. ಆದ್ರೂ ನಾನೇ ಆ ಸಂಸ್ಕೃತ ಇಲಾಖೆಯಿಂದ ಆ ಫಾರ್ಮ್ ತಗೊಂಡು ಬಂದು ಅವ್ರದ್ದು ಸಿಗ್ನೇಚರ್ ಮಾಡ್ಕೊಂಡು ಹೋಗಿ ಉಪ್ಪಿಯಲ್ಲಿ ಕೊಟ್ಟು, ಆಮೇಲೆ ಅವರೇ ಮುಗತಾ ಬರ್ಬೇಕಂತೇಳಿ ಆಯ್ತು, ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದೆ ನಾನು ಅವರನ್ನು. ಹಾಗಾಗಿ ನನ್ನ ಮೇಲೆ ಅಪಾರವಾದಂತಹ ಪ್ರೀತಿ ಹೌದು. ಮೇರು ವ್ಯಕ್ತಿತ್ವ ಉಳ್ಳಂತಹ ಕೃಷ್ಣಗಾಣಿಗರನ್ನು ನಾವು ಕಳ್ಕೊಂಡು ನಾವೆಲ್ಲ ಬಡವರಾಗಿದ್ದೇವೆ ಅಂತ ಹೇಳ್ತಾ ಕಳ್ಕೊಂಡ ಅವರನ್ನ ಮರೆಯುವಂತಹ ಒಂದು ಶಕ್ತಿಯನ್ನ ಅವರ ಕುಟುಂಬಕ್ಕೆ, ಅವರ ಪತ್ನಿ ಹಾಗೂ ಮಕ್ಕಳು ಮೊಮ್ಮಕ್ಕಳು ಸಮಸ್ತ ಅವರ ಕುಟುಂಬಕ್ಕೂ ಹಾಗೂ ಸಮಸ್ತ ಬಂಧುಗಳಿಗೂ ಆ ದೇವರು ಕೊಡ್ಲಿ. ಇವತ್ತು ವೈಕುಂಠ ಸಮಾರಾಧನೆ, ಆ ಆತ್ಮವನ್ನ ವೈಕುಂಠಕ್ಕೆ ಕಳುಹಿಸಿಕೊಡುವಂತಹ ಒಂದು ದಿವಸ. ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಅವರನ್ನ ವೈಕುಂಠ ಲೋಕಕ್ಕೆ ಕಳುಹಿಸಿಕೊಟ್ಟು ಆ ಭಗವಂತನ ಸಾನ್ನಿಧ್ಯದಲ್ಲಿ ಶಾಶ್ವತವಾದಂತಹ ಸ್ಥಾನ ಸಿಗುವ ಹಾಗೆ ದೇವರು ಅನುಗ್ರಹಿಸಲಿ ಎನ್ನುವ ಹಾಗೆ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮ್ಮ ಜೊತೆ ಕಟೀಲು ಮೇಳದ ಯಜಮಾನರಾದಂತ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟರು ನಮ್ಮ ಜೊತೆ ಇದ್ದೀರಿ, ತಮ್ಮನ್ನು ಗುರುತಿಸಿಕೊಳ್ತೇವೆ. ಅದೇ ರೀತಿ ನಿವೃತ್ತ ಲಯನ್ಸ್ ಗವರ್ನರ್ ರಾಜೀವ್ ಕೋಟೆನ್ ಸಹ ನಮ್ಮ ಜೊತೆ ಇದ್ದೀರಿ. ಹಾಗೆ ಅನೇಕ ಮಂದಿ ನಮ್ಮೊಂದಿಗೆ ಇದ್ದೀರಿ. ಯಾರನ್ನ ಸಹ ಕೋಡಿ ಶಂಕರ ಪೂಜಾರರು ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಕೋಡಿ ಶಂಕರ್ ಪೂಜಾರಿ ಸಹ ನಮ್ಮ ಜೊತೆ ಇದ್ದೀರಿ. ಯಾರನ್ನ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳದೆ ಎಲ್ರಿಗೂ ಸಹ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ, ಈಗ ಅವರ ಪುತ್ರ ಸಂತೋಷ್ ಕೋಡಿ ನಿಮ್ಮೆಲ್ಲರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ತದನಂತರ ಮೌನ ಪ್ರಾರ್ಥನೆ, ತದನಂತರ ಪುಷ್ಪ ನಮನ, ಕಡೆಗೆ ಕುಟುಂಬದವರು ಏರ್ಪಡಿಸುವಂತಹ ಸಾಭೋಜನದಲ್ಲಿ ನಾವೆಲ್ಲ ಭಾಗವಹಿಸೋಣ ಅಂತ ಹೇಳ್ತಾ ಕೋಡಿ ಸಂತೋಷ್ ಅವರನ್ನ ನುಡಿಪೀಠಕ್ಕೆ ಬರಮಾಡಿಕೊಡ್ತೇನೆ. ಮಾತಿಗಾದ್ರೂ ಹೇಳ್ತಾರೆ, ಮನೆಗೆ ಹಿರಿಯವನಾಗಬಾರ್ದು, ಭಾಷಣ ಕೊನೆಯವನಾಗಬಾರ್ದು ಅಂತ. ನಾನು ಹಿರಿಯವನು ಹೌದು, ಭಾಷಣ ಕೊನೆಯಾಗಿ ಮಾಡ್ತಾ ಇದ್ದೇನೆ. ನನ್ನ 2 ಮಾತುಗೂ ಮುಂಚೆ ನಾನು ತುಂಬಾ ಪ್ರೀತಿಸುವ ಒಬ್ಬ ತಾಳಮದ್ದಲೆ ಕಲಾವಿದ ಬೆಳಿಗ್ಗೆನೆ ಫೋನ್ ಮಾಡಿದ್ರು. ಇವತ್ತು ಎಲ್ಲರಿಗೂ ಗೊತ್ತು, ಸೊಣ್ಣಮಳೆ ವಿಶ್ವೇಶ್ವರ ಭಟ್ರು ಅವರೊಂದು ಲೆಟರ್ ಕಳಿಸಿದ್ದಾರೆ. ಯಕ್ಷಗಾನ ಕಲಾಕ್ಷೇತ್ರದ ಒಬ್ಬ ಅಸಾಧಾರಣ ಪ್ರತಿಭಾವಂತರು, ಕುಷ್ಠಗಾಣಿಗರು, ತೆಂಕು ಹಾಗೂ ಬಡಗು 2 ತಿಟ್ಟುಗಳ ಪರಿಣಿತರು. ಆದರೂ ತೆಂಕು ತಿಟ್ಟಿನಲ್ಲಿ ವೇಷ ಮಾಡುವಾಗ ತೆಂಕಿನ ಶೈಲಿಯನ್ನೇ ಅನುಸರಿಸುತ್ತಿದ್ದರು. ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಶ್ರೀದೇವಿಯ ಧೀರ ಗಂಭೀರ ಪಾತ್ರ ಚಿತ್ರಣ, ಕಟೀಲು ಕ್ಷೇತ್ರ ಮಹಾತ್ಮೆ ಪ್ರಸಂಗದ ನಂದಿನಿಯ ವೇಷ, ಸ್ವರೂಪ ಕಲ್ಪನೆ, ಪ್ರಮೀಳೆ ಶಶಿಪ್ರಭೆಯಂತಹ ಕಸೆ ಸ್ತ್ರೀ ವೇಷಗಳ ಘನತೆ, ಸುಭದ್ರೆ ದಮಯಂತಿ ಚಂದ್ರಮತಿ ಇತ್ಯಾದಿ ಗರತಿ ವೇಷಗಳಲ್ಲಿ ಎಲ್ಲಿಯೂ ಎಲ್ಲೇ ಮೀರದಂತೆ ನಿರ್ವಹಿಸುತ್ತಿದ್ದ ವಿಧಾನ ಆದರ್ಶವಾದುದು. ಅಧ್ಯಯನಶೀಲರಾದ ಕುಷ್ಟಣ್ಣ ರಂಗದಲ್ಲಿ ಒಳ್ಳೆಯ ಮಾತುಗಾರರು. ವಾದದ ಸನ್ನಿವೇಶಗಳಲ್ಲಿ ಎದುರು ಪಾತ್ರಧಾರಿಯನ್ನು ಉಸಿರುಗೊಟ್ಟಿಸುವಷ್ಟು ಪ್ರಬಲವಾದ ಮಂಡನೆ ಖಂಡನೆ ಎರಡನ್ನೂ ಮಾಡಬಲ್ಲಂತಹ ವ್ಯಕ್ತಿತ್ವ ಅವರದು. ಅವರೊಂದಿಗೆ ಒಬ್ಬ ಸಹ ಕಲಾವಿದನಾಗಿ ಜೊತೆಗೆ ವೇಷಗಳನ್ನು ಮಾಡಿ ಪ್ರತ್ಯಕ್ಷವಾಗಿ ನಾನು ಇದನ್ನು ಅನುಭವಿಸಿದವ. ಕಟೀಲು ಮೇಳದಲ್ಲಿ ಹಲವು ವರ್ಷ ತಿರುಗಾಟ ನಡೆಸಿದ ಕುಷ್ಟಣ್ಣ ಮೇಳದಿಂದ ನಿವೃತ್ತಿಯಾಗಿ ಅನೇಕ ವರ್ಷಗಳೇ ಕಳೆದರೂ ಈಗಲೂ ಅವರ ದೇವಿಯ ಪಾತ್ರವನ್ನು ಕಲಾರಸಿಕರು ಕೊಂಡಾಡುತ್ತಿದ್ದಾರೆ. ಆ ದಾಖಲೆಯನ್ನು ಮೀರುವುದು ಅಷ್ಟು ಸುಲಭವಲ್ಲ ಅನ್ನುವುದು ಅವರ ಹೆಗ್ಗಳಿಕೆ. ಕುಷ್ಟಣ್ಣ ಇಂದೀಗ ಭೌತಿಕವಾಗಿ ನಮ್ಮನ್ನು ಅಗಲಿದರು, ಯಕ್ಷಗಾನ ಕ್ಷೇತ್ರದಲ್ಲಿ ಅವರ ಹೆಸರು ಸ್ಥಾಯಿಯಾದುದು. ಅಗಲಿದ ಹಿರಿಯ ಚೇತನಕ್ಕೆ ಸದ್ಗತಿ ಒದಗಲಿ. ಕಲಾಪ್ರಿಯೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಅನುಗ್ರಹ ಅವರ ಕುಟುಂಬದವರಿಗೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ದಿವಂಗತ ಕುಷ್ಟಣ್ಣನವರಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇನೆ. ಸುಣ್ಣಂಬಳ ವಿಶ್ವೇಶ್ವರ ಭಟ್ಟ. ಹಾಗೆ ತುಂಬಾ ಸಮಯ ಆದರೂ ಕೂಡ ಇಡೀ ಸಭಾಂಗಣ ತುಂಬುವಷ್ಟು ನನ್ನ ಬಂಧುಗಳು, ಊರ ಮಹನೀಯರು ಹಾಗೂ ಬಹಳಷ್ಟು ನನ್ನ ಗಣ್ಯರು ಬಂದಿದ್ದೀರಾ. ತಂದೆಯೊಟ್ಟಿಗೆ ಕೆಲಸ ಮಾಡಿದ ಬಂದಿದ್ದೀರಾ. ನಾನು ಕೂಡ ಅವ್ರ ಬಗ್ಗೆ ಎರಡು ಮಾತಾಡ್ಬೇಕು. ಯಾಕಂದ್ರೆ ನಾನು 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸ್ ಹೋಗುವಾಗ ಶಾಲೆಗೆ ರಜೆ ಕರ್ಕೊಂಡು ಹೋಗ್ತಾ ಇದ್ರು ನನ್ನನ್ನ. ಒಂದು 15 ದಿವಸ ಟೆಂಟ್ ಮೇಳದಲ್ಲಿ. ಯಾಕಂದ್ರೆ ಒಳ್ಳೆ ಪಾಯಸ, ಕಟೀಲಲ್ಲಿ ಒಳ್ಳೆ ಊಟ ಸಿಗ್ತಾ ಇತ್ತು. ಯಾಕಂದ್ರೆ ಮಂಜಾತ್ ಭಟ್ರು ಎಲ್ಲೇ ಇದ್ದಾರೆ, ಈಗಾಗಲೇ ಹೇಳಿದ್ದಾರೆ. ಬಟ್ ಅವರ ಎಲ್ಲಾ ವೇಷವನ್ನು ನಾನು ನೋಡಿದ್ದೇನೆ. ನಮ್ಮ ಮನೆಯಲ್ಲಿ ಹೆಚ್ಚು ಜನ ಮ್ಯಾಚ್ ನೋಡ್ಲಿಕ್ಕಿಲ್ಲ. ಬಟ್ ಅವರ ಪ್ರತಿಯೊಂದು, ನಂದಿನಿ ದೇವಿ ವಿಶೇಷ, ಶಶಿಪ್ರಭೆ ಇರ್ಬೋದು, ಕಯಾದು ಇರ್ಬೋದು, ವಿಷ್ಣು ಇರ್ಬೋದು. ಹಾಗಾಗಿ ನಾನು ಕಣ್ಣಾರೆ ಕಂಡಂತಹ ವೇಷ, ಕೊನೆಯದಾಗಿ ಕಣ್ಣಾರೆ ಕಂಡಿದ್ದು ಅವರ ದೇವಿ ಬರುವಾಗ ನಾವೆಲ್ಲ ಇಲ್ಲಿ ನೋಡಿದ್ದೇವೆ ಬಡಗಿನಲ್ಲಿ ಯಕ್ಷಗಾನವನ್ನ. ಅವರ ದೇವಿಗೆ ಸಭೆ ಎದ್ದು ಕೈ ಮುಗಿದದ್ದು ನಾನು ಕಣ್ಣಾರೆ ಕಂಡಂತವನು. ಹಾಗಾಗಿ ಅವರೊಂದು ವಿಶೇಷ ವ್ಯಕ್ತಿ ಅಂತ ಗುರುತಿಸಿದ್ದೀರಾ, ಎಲ್ಲರೂ ಬಂದಿದ್ದೀರಾ. ಮತ್ತೆ ಇನ್ನೊಂದು ವಿಶೇಷ ಗುಣ ಅವರದ್ದು, ತುಂಬಾ ಜನ ಹೇಳಿದ್ದಾರೆ, 100 ರೂಪಾಯಿ 50 ರೂಪಾಯಿ ಇನ್ನೊಬ್ರು ಕಿಸಿಗೆ ಹಾಕ್ತಾ ಇದ್ರು. ಎಲ್ಲಾ ಯಕ್ಷಗಾನ ಕಲಾವಿದರಿಗೆ ಫೋನ್ ಮಾಡಿದಾಗ ಒಂದೇ ಮಾತಾಡಿರೋದು, ಕುಷ್ಟಣ್ಣ ಹಿಂದೆ ಹೋದ್ರೆ ಅವ್ರಿಗೆ 1000 ಕವರ್ ಇದ್ರೆ ನಮ್ಮೊಂದು 500 ಕವರ್ ಇರುತ್ತೆ. ಇದಕ್ಕೆ ಜ್ವಲಂತ ಸಾಕ್ಷಿ ನಮ್ಮ ಹರಾಡಿ ಸರ್ವಣ್ಣ. ಹಾಗಾಗಿ ಅವರದ್ದು ಒಂದು ವಿಚಿತ್ರ ಕ್ಯಾರೆಕ್ಟರ್ ಆಗಿರ್ತದೆ. ದುಡ್ಡನ್ನ ಹಂಚಿ ತಿಂತಾ ಇದ್ರು, ಯಾರಿಗೆ ಏನೇ ಕೊಟ್ಟರು ಕೂಡ ಸಹ ಕಲಾವಿದರೊಟ್ಟಿಗೆ ಅವರು ಅದನ್ನ ಬಳಸ್ಕೊಂಡು ಅದನ್ನ ಖರ್ಚು ಮಾಡ್ತಾ ಇದ್ರು ಅನ್ನುವಂತಹ ಒಂದು ಅವರ ದೊಡ್ಡ ಅಭಿಮಾನದ ಮಾತಾ ಹೇಳ್ತಾ ಇದ್ದೇನೆ. ಹಾಗಾಗಿ ಇಷ್ಟೊತ್ತು ಕಾದಿದ್ದೀರಾ, ಧನ್ಯವಾದಕ್ಕೆ ಕಾದಿದ್ದಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನಮ್ಮ ಇಡೀ ಕುಟುಂಬದ ಪರವಾಗಿ
ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ನಮ್ಮೊಂದಿಗೆ ಎಲ್ಲರೂ ಆಗಮಿಸಿದ್ದೀರಿ, ಶಿಕ್ಷಕ ಬಂಧುಗಳು ನಮ್ಮೊಂದಿಗಿದ್ದೀರಿ, ಜೊತೆಯಲ್ಲಿ ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು ನಮ್ಮೊಂದಿಗಿದ್ದೀರಿ, ರೋಟರಿ ಲಯನ್ಸ್ ನ ಬಂಧುಗಳು ನಮ್ಮೊಂದಿಗಿದ್ದೀರಿ, ಜೊತೆಯಲ್ಲಿ ವಿಶೇಷವಾಗಿ ಕೋಡಿ ಕುಷ್ಠಗಾಣಿಗರ ಕುಟುಂಬ, ಅವರ ಊರಿನವರು ಸಹ ನಮ್ಮೊಂದಿಗಿದ್ದೀರಿ. ನಿಮ್ಮೆಲ್ಲರನ್ನ ಒಂದೇ ಮಾತಿನಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಒಂದು ನಿಮಿಷ ನಾವೆಲ್ಲ ಎದ್ದು ನಿಲ್ಲೋಣ, ಮೌನವಾಗಿ ಪ್ರಾರ್ಥಿಸೋಣ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ, ಅವರ ಅಗಲಿಕೆಯ ದುಃಖವನ್ನ ಸಹಿಸುವಂತ ಶಕ್ತಿ ಆ ಪರಮಾತ್ಮ ಅವರ ಕುಟುಂಬ ವರ್ಗಕ್ಕೆ ಕರುಣಿಸ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಒಬ್ಬ ಅಗ್ರಮಾನ್ಯ ಕಲಾವಿದನನ್ನ ಕಳೆದುಕೊಂಡು ಯಕ್ಷಗಾನ ಕ್ಷೇತ್ರ ಬಡವಾಗಿದೆ. ಅವರ ಕುಟುಂಬ ದುಃಖದಲ್ಲಿದೆ. ಆ ದುಃಖವನ್ನು ಸಹಿಸುವಂತ ಶಕ್ತಿ ಆ ಪರಮಾತ್ಮ ಕರುಣಿಸಲಿ. ಜೊತೆಗೆ ಕೋಡಿ ಕುಷ್ಠಗಾಣಿಗರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ನೆನಪು ಈ ಸಮಾಜದಲ್ಲಿ ಮತ್ತೆ ಮತ್ತೆ ಆಗ್ತಾ ಇರಲಿ. ಒಬ್ಬ ಶ್ರೇಷ್ಠ ಕಲಾವಿದನನ್ನ ಕಳೆದುಕೊಂಡ ನಾವೆಲ್ಲ ದುಃಖಿತರಾಗಿದ್ದೇವೆ. ಒಂದು ನಿಮಿಷ ಮೌನ ಪ್ರಾರ್ಥನೆಯೊಂದಿಗೆ ಅವರನ್ನ ಸ್ಮರಿಸಿಕೊಳ್ಳೋಣ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ರಿಗೂ ಧನ್ಯವಾದ. ಅವರ ಭಾವಚಿತ್ರ ಇದೆ, ಪುಷ್ಪ ನಮನವನ್ನು ಸಲ್ಲಿಸೋಣ.